भोजेषु माता शैलेषु रंभा रूपेषु लक्ष्मी क्षयवेषु धरित्री षड्धर्मयुक्त धर्मयुक्त प्रति ಎಂದು ಮಹಿಳಾ ಶಕ್ತಿಯ ವಾಕ್ಯವನ್ನ ಮನದಲ್ಲಿ ನೆನೆಯುತ್ತಾ ಎಲ್ಲರಿಗೂ ಮುಂಜಾನೆಯ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ಕೇಂದ್ರೀಯ ವಿಶ್ವವಿದ್ಯಾಲಯ ಸಿಂಧನೂರು ಇಂದು ನಮ್ಮ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಜ್ಞಾನ ಸಿಂಧು ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇಂದು 1908ರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಮಹಿಳಾ ಕಾರ್ಮಿಕರು ಉತ್ತಮ ವೇತನ, ಕೆಲಸದ ಅವಧಿ ಕಡಿತ ಮತ್ತು ಮತದಾನದ ಹಕ್ಕಿಗಾಗಿ ಬೃಹತ್ ಪ್ರತಿಭಟನೆ ನಡೆಸಿದ ದಿನವಾಗಿದ್ದು, ಈ ದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 8ನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ಆಚರಣೆ ಮಾಡ್ತಾರೆ. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 115ನೇ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ 2026ರಲ್ಲಿ ಆಚರಣೆ ಮಾಡುತ್ತಿದ್ದೇವೆ. 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಧ್ಯೇಯವಾಕ್ಯ ಗಿವ್ ಟು ಗೇನ್ ಎಂಬ ಧ್ಯೇಯವಾಕ್ಯದ ಮೂಲಕ ಆಚರಣೆ ಮಾಡಲಾಗುತ್ತಿದೆ. ಕಾರ್ಯಕ್ರಮದ ಪ್ರಥಮ ಘಟ್ಟ ಪ್ರಾರ್ಥನಾ ಗೀತೆ. ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಸುಪ್ರಿಯಾ ಸಂಗಡಿಗರು. ಒಂದೇ ಜಾತಿ, ನಾವೆಲ್ಲರೂ ಒಂದೇ ಕುಲ, ನಾವೆಲ್ಲರೂ ಒಂದೇ ಗುಣ. ನಾವು ಮಹಿಳೆಯರು, ನಾವು ಮಹಿಳೆಯರು, ನಾವು ಮಹಿಳೆಯರು. ಜ್ಞಾನಿ ವಿಜ್ಞಾನಿಗಳು ವೀರ ವನಿತೆಯರು ಬೆಳಗಿದ ನಾಡಿನಲ್ಲಿ ನಮ್ಮ ವಿದ್ಯಾರ್ಜನೆಗೆಂದೇ ಇರುವುದು ಈ ವಿದ್ಯಾಮಂದಿರವು. ಮಹಿಳೆ ಏಳಿಗೆಗೆಂದೇ ಶ್ರಮಿಸುವ ಪವಿತ್ರ ಮಂದಿರವು. ಜ್ಞಾನ ಶಕ್ತಿ ದೇಗುಲವು, ಪವಿತ್ರ ಮಂದಿರವು. ಜ್ಞಾನ ಶಕ್ತಿ ದೇಗುಲವು ವಿಶ್ವವಿಖ್ಯಾತವಾಗಲಿ ಆಗಲಿ ಬದುಕೆ ಸುಂದರವು, ಮಹಿಳಾ ಬದುಕೆ ಸುಂದರವು. ನಾವೆಲ್ಲರೂ ಒಂದೇ ಜಾತಿ, ನಾವೆಲ್ಲರೂ ಒಂದೇ ಕುಲ, ನಾವೆಲ್ಲರೂ ಒಂದೇ ಮತ. ನಾವು ಮಹಿಳೆಯರು, ನಾವು ಮಹಿಳೆಯರು, ನಾವು ಮಹಿಳೆಯರು. ಮಾದರಿ ಸಮಾಜ ಕಟ್ಟುವುದೇ ನಮಗೇಯವಾಗಿರಲಿ, ಮುಂದಿನ ಪೀಳಿಗೆ ಹುಟ್ಟಿಸಿ ಬೆಳೆಸುವ ನಮಗೂ ಪಾಲಿರಲಿ. ಸುಭದ್ರ ದೇಶವ ಕಟ್ಟುವಲಿ ನಮಗೂ ಪಾಲಿರಲಿ, ಸುಭದ್ರ ದೇಶವ ಕಟ್ಟುವಲಿ ನಮಗೂ ಪಾಲಿರಲಿ. ಮಹಿಳೆಯೆಂದು ಯಾವ ಮಹಿಳೆಗೂ ರೋಗ ಬಗೆದಿರಲಿ, ನೊಂದ ಮಹಿಳೆಗೆ ಅಭಯಹಸ್ತವು ಮಹಿಳೆಯದಾಗಿರಲಿ, ಮಹಿಳೆಯದಾಗಿರಲಿ. ನಾವೆಲ್ಲರೂ ಒಂದೇ ಜಾತಿ, ನಾವೆಲ್ಲರೂ ಒಂದೇ ಕುಲ, ನಾವೆಲ್ಲರೂ ಒಂದೇ ಮತ. ನಾವು ಮಹಿಳೆಯರು, ನಾವು ಮಹಿಳೆಯರು, ನಾವು ಮಹಿಳೆಯರು. ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಟ್ಟಂತಹ ಸುಪ್ರಿಯಾ ಸಂಗಡಿಗರಿಗೆ ಧನ್ಯವಾದಗಳು. ನಂತರದ ಘಟ್ಟ ಸ್ವಾಗತ ಕಾರ್ಯಕ್ರಮ. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಶಾಂಭವಿ. ಬೆಳಗಿನ ಶುಭೋದಯ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬ ನುಡಿಯಂತೆ ಪ್ರತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಮಹೋದಯರನ್ನು ಸ್ವಾಗತಿಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಹಾಗೂ ನಮ್ಮ ಸಂಸ್ಕೃತಿ ಕೂಡ ಹೌದು. ಇಂದು ದಿನಾಂಕ 8/3/2026ರಂದು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಜ್ಞಾನ ಸಿಂಧು ಆವರಣ ಸಿಂಧನೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಅಮ್ಮನಿಂದ ಹಿಡಿದು ಮಡದಿಯವರೆಗೂ, ಸಹೋದರಿಯಿಂದ ಹಿಡಿದು ಪುತ್ರಿಯವರೆಗೂ ಮಹಿಳೆ ಎಂಬ ಬಲವೇ ಪುರುಷರಿಗೆ ಶಕ್ತಿ ತುಂಬುವ ಮಹಾಚೈತನ್ಯವಾಗಿದೆ. ಹಾಗೆ ಮಹಿಳೆಯು ಸದ್ಗುಣವು ಪುರುಷನ ಆವಿಷ್ಕಾರಕ್ಕೆ ಕಾರಣ ಎಂದು ಹೇಳುತ್ತಾ, ಮೊದಲನೆಯದಾಗಿ ಸರದಿ ಕಾರ್ಯಕ್ರಮದಲ್ಲಿ ಹಾಜರಿರುವ ಸರ್ವರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ಕಣ್ಣನ್ ಸರ್ ಸ್ಪೆಷಲ್ ಆಫೀಸರ್ PG ಸೆಂಟರ್ ಸಿಂಧನೂರು ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ನಾತಕೋತ್ತರ ಕೇಂದ್ರದ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಗಣ್ಯರಿಗೆ ಸುಮಾ MA MCom ಡಿಪಾರ್ಟ್ಮೆಂಟ್ ಈ ವಿದ್ಯಾರ್ಥಿಗೆ ಹೂಗುಚ್ಛವನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸರಸ್ವತಿ ಪಾಟೀಲ್, ಅಡ್ಮಿನಿಸ್ಟ್ರೇಟರ್, ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಸ್ಕೂಲ್ ಸಿಂಧನೂರು ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅಧ್ಯಯನ ಕೇಂದ್ರದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಸ್ವಾಗತವನ್ನು ಕೋರುತ್ತಾ ಕವಿತಾ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿನಿ ಪುಷ್ಪ ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ನಮ್ಮ ಕಾಲೇಜಿನ ಕನ್ನಡ ಡಿಪಾರ್ಟ್ಮೆಂಟ್ ಆದಂತಹ ಬೋಧಕರಾದಂತಹ ಪ್ರೊಫೆಸರ್ ಗುರುರಾಜ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕನ್ನಡ ಡಿಪಾರ್ಟ್ಮೆಂಟ್ನ ಸನ್ಮಾನವನ್ನು ಹೂಗುಚ್ಛವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಸ್ನಾತಕೋತ್ತರ ಕೇಂದ್ರದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನೆಲ್ಲ ಪ್ರೀತಿಯ ಸಹೋದರಿಯರಿಗೂ ಹಾಗೂ ಸ್ನೇಹಿತರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ. ಥ್ಯಾಂಕ್ ಯು. ಸ್ವಾಗತ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಶಾಂಭವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಘಟ್ಟ ಪ್ರಾಸ್ತಾವಿಕ ನುಡಿ. ಶ್ರೀಮತಿ ಶಶಿಕಲಾ ಉಪನ್ಯಾಸಕರು, ಇಂಗ್ಲಿಷ್ ವಿಭಾಗ, ಇವರು ಬಂದು ನೆರವೇರಿಸಿಕೊಡಬೇಕೆಂದು ವಿನಂತಿ. Karnataka State Akka Mahadevi Women's University PG Center Sindhanur International Women's Day 2026. President Professor P. Kannan, Special Officer PG Center Sindhanur, and Chief Guest Mistress Saraswati Patil, Administration, Rajendra Kumar Memorial School Sindhanur, and all my teaching faculties and non-teaching staff and my dear students. First of all, good morning everybody. So it is a great honor and privilege for me to be here today as a guest speaker on this special occasion of International Women's Day. So this day is not just for a celebration of women's achievements, but also a reminder of the strength and resilience and contribution of women in every field of life. And the theme "Give to Gain," beautifully highlights an important truth of life. Means here, when women are given to opportunities, education, equal rights, then automatically society gain progress, harmony and innovation. When women give their talent and hard work and dedication and leadership to the world, then a society grows and the family stronger and communities are flourish and a nation move forward. So we can see the history. Throughout the history, we have given so much to society. Women's given so much to society. As a mother, as a leader, as a scientist, as a teacher, as a change maker, and so many roles women did. So here, yet this theme reminds that empowerment is shared responsibility. Women empowerment is a shared responsibility.
by supporting the women and uplifting the women, we all gain a more inclusive, balanced and prosperous world. So I strongly believe that education is the most important way to empower the women. So by supporting the women, and when woman is educated, then she is not only transfer her life only, yes, but also positively impacts the lives of many around of her, yes. So let us use this day or promise today to respect women and support their dreams and create a world where every girl feels safe, convenient and confidence. So this is my words, and ನನ್ನ ಮಾತುಗಳು ಮುಗಿಸೋಕೆ ಮುಂಚೆ ಒಂದೆರಡು ಇನ್ನೂ ಮಾತುಗಳನ್ನು ಏನಪ್ಪ ನಾನು ಸೇರಿಸೋದಂದರೆ, ಆ್ಯಸ್ ಎ ವುಮೆನ್ಸ್ ಆಗಿ ನಾವು ಎಷ್ಟು ಸಫರ್ ಆಗ್ತಾ ಇದ್ದೀವಿ ಅನ್ನೋದು ಕುರಿತಾಗಿ ಹೇಳೋದಾದರೆ, ಇಲ್ಲಿ ಒಂದು ಒಳ್ಳೆಯ ಪಿ ಜಿ ಸೆಂಟರ್ ಇದೆ ನಮಗೋಸ್ಕರ, ಹೌದಾ? ಇಂಥ ಒಂದು ಫೆಸಿಲಿಟೀಸ್ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರದ ಕಡೆಯಿಂದ ಆಗಿರ್ತಕ್ಕಂಥ ಈ ಕಾಲೇಜಿಂದ ಅಥವಾ ಇಲ್ಲಿ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶದಿಂದ ದಯವಿಟ್ಟು ವಂಚಿತರಾಗಬೇಡ್ರಿ. ಯಾಕಂದರೆ ನನ್ನಿಂದ ಹಿಡಿದು ನಿಮ್ಮವರೆಗೂ ನಾನು ಕೂಡ ಈ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ ಬಂದು ನಾನು ಇವಾಗ ಲೆಕ್ಚರರ್ ಆಗಿದ್ದೀನಿ, ನನ್ನ ಒಂದು ಹೆಮ್ಮೆ ಅಂತ ಹೇಳ್ಕೋಬೋದು ನಾನು. ಸೊ ಅಲ್ಲಿಂದ ಇಲ್ಲಿ ಬರಬೇಕಾದ ಜರ್ನಿಯಲ್ಲಿ ನಮಗೆ ಬಹಳಷ್ಟು ನೋವುಗಳಿರುತ್ತೆ, ನಲಿಗಳಿರುತ್ತೆ, ತೊಂದರೆಗಳಿರ್ತವೆ. ಎಲ್ಲವನ್ನು ಮೀರಿ ಬಂದು ಈ ಒಂದು ಸ್ಥಾನದಲ್ಲಿ ಇರೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇದು ನಿಮಗೆ ಎಷ್ಟು ಫೇವರೇಟ್ ಚಿಕ್ಕದೇ ಇರ್ಬೋದು, ಬಟ್ ಆದರೂ ಕೂಡ ವುಮೆನ್ಸ್ಗೆ ಶಿಕ್ಷಣ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಎಲ್ಲರ ಜೊತೆಗೆ ನಮ್ಮ ಜೀವನದ ಜೊತೆಗೆ ಸಾಧನೆ ಅನ್ನೋದು ಕೂಡ ಉತ್ತಮ ಉದಾಹರಣೆ. ಅದಕ್ಕೆ ಕುಟುಂಬ ಸಮಾಜ ಎರಡರಲ್ಲೂ ಕೂಡ ತಮ್ಮನ್ನು ತಾವು ಇನ್ವಾಲ್ವ್ ಮಾಡಿಕೊಂಡು ಕಾರ್ಯನಿರತ ಆಗಿರ್ತಕ್ಕಂಥ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸರಸ್ವತಿ ಮೇಡಮ್ ಅವರ ಒಂದು ಸಾಧನೆ ನಿಮ್ಮ ಕಣ್ಣೆದುರಿಗಿದೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ತಮ್ಮ ಜೀವನದ ಜರ್ನಿ ಜೊತೆಗೆ ಒಂದು ಎಜುಕೇಷನ್ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅಚೀವ್ಮೆಂಟ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಕಡೆಗೆ ಗಮನ ಹರಿಸಿ. ಆಮೇಲೆ ಈ ಮಹಿಳಾ ದಿನಾಚರಣೆ ಅದು ಬರೀ ಒಂದು ದಿನದ ಆಚರಣೆ ಆಗಬಾರ್ದು, ಕೇವಲ ಆಚರಣೆ ಮಾಡೋಕ್ಕೋಸ್ಕರ ಇದನ್ನು ಆಚರಿಸಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಸೊ ಹಾಗಾಗಿ ಮಹಿಳೆಯರನ್ನು ಗೌರವಿಸಿ ಅವರಿಗೆ ಅವ್ರದ್ದೇ ಆಗಿರೋ ಕನಸುಗಳನ್ನು ಮಾಡ್ಕೊಳ್ಳೋದಕ್ಕೆ, ಈಡೇರಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ಬೇಕು ಸಮಾಜದಲ್ಲಿ. ಜೊತೆಗೆ ಕುಟುಂಬದ ಮಹಿಳೆಯರನ್ನು ಕೂಡ ಸಮಾಜದ ಒಂದು ಮುಂದಿನ ಸ್ಥಾನಕ್ಕೆ ತರಲಿಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಲೇಬೇಕಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಮಹಿಳೆಯರಿಗೆ ಶಿಕ್ಷಣ, ನಾಯಕತ್ವ, ಉದ್ಯಮಶೀಲತೆ, ವಿಜ್ಞಾನ ಮತ್ತು ಕಲೆಯಲ್ಲಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವುದರೊಂದಿಗೆ ಮಹಿಳೆಯರು ಕೂಡ ತಮ್ಮನ್ನು ತಾವು ಆ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಸಮಾಜ ಇನ್ನಷ್ಟು ಪ್ರಗತಿಯನ್ನು ಸಾಧಿಸುತ್ತದೆ ಎಂದು ತಮ್ಮ ಮಾತಿನಲ್ಲಿ ವ್ಯಕ್ತಪಡಿಸಿದ ಶಶಿಕಲಾ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದಿನ ಘಟ್ಟ ವಿದ್ಯಾರ್ಥಿಗಳ ಅನಿಸಿಕೆ. ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಾದ ಅಂಬುಜಾ ಅಕ್ಕ ಅವರು ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರು, ನಮ್ಮ ಕಾಲೇಜಿನ ನೆಚ್ಚಿನ ಗುರುವೃಂದದವರೇ ಹಾಗೂ ಎಂದೂ ನೆಚ್ಚಿನ ವಿದ್ಯಾರ್ಥಿಗಳು, ಇಂದು ನಾವು ನಮ್ಮ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಜ್ಞಾನ ಸಿಂಧು ಆವರಣದಲ್ಲಿ ಈ ಒಂದು ಕಾಲೇಜಿನ ಆವರಣದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ತೊಟ್ಟಿಲನ್ನು ತೂಗುವ ಕೈ ರಾಷ್ಟ್ರವನ್ನೇ ತೂಗುತ್ತದೆ ಅಂತ ಕೇಳಿದ್ದೀವಿ ನಾವು. ಅಂದರೆ ಇನ್ನೊಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಎತ್ತರ ನಾಗಸ್ತು ಪೂಜ್ಯಂತೆ ರಮಸೆ ತತ್ರ ದೇವತನ. ಅಂದ್ರೆ ಹೆಣ್ಣು ಮಕ್ಕಳನ್ನ ಎಲ್ಲಿ ಪೂಜಿಸಲ್ಪಡುತ್ತಾರೋ, ಯಾವ ಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೋ, ಎತ್ತರ ನಾಗಸ್ತು ಪೂಜ್ಯಂತೆ ರಮಸೆ ತತ್ರ ದೇವತನ. ಅಂದ್ರೆ ಆ ಸ್ಥಾನದಲ್ಲಿ ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸ್ತೀವೋ ಆ ಜಾಗದಲ್ಲಿ ದೇವತೆಗಳು ನೆಲೆಸ್ತಾರ ಅಂತ ಹೇಳ್ತಾರೆ. ಸೊ ಹೆಣ್ಮಕ್ಳು ಅನ್ನೋದು ಒಂದು ಭಾಗ್ಯನೇ ಸರಿ. ಈಗ ನಾವು ಸಮಾಜದಲ್ಲಿ ಬಿಂಬಿಸೋದು ಹೆಣ್ಣು ಮಕ್ಕಳ ಅನ್ನೋದನ್ನ ನನ್ನ ಪ್ರಕಾರ ಹೆಣ್ಮಕ್ಳು ದೇವತೆಗಳ ಸಮಾನ. ಸೊ ಸಮಾಜದಲ್ಲಿ ನಾವು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಶಿಕ್ಷಣ ಮೂಲ ಬೇಕೇ ಬೇಕು. ಸೊ ಹೆಣ್ಮಕ್ಳು ಬೆಳಿಬೇಕಂದ್ರೆ ಮೂಲ ಶಿಕ್ಷಣ ಅಂತ ನನ್ನ ಅಭಿಪ್ರಾಯ.
ಅದಕ್ಕೆಲ್ಲರ ಸಪೋರ್ಟ್ ಇರಲಿ, ಹೆಣ್ಮಕ್ಳು ಬೆಳಿಲಿಕ್ಕೆ ಎಲ್ಲರಿಗೂ ಸಹಕರಿಸ್ರಿ. ಇಡೀ ವರ್ಷದಲ್ಲಿ ಒಂದು ದಿನ ಮಾತ್ರ ನಾವು ಹೆಣ್ಮಕ್ಳ ದಿನವನ್ನು ಆಚರಿಸೋದು ಬೇಡ. ನಮ್ಮ ಕುಟುಂಬದಲ್ಲಿ ಹೇಗೆ ಹೆಣ್ಣುಮಕ್ಕಳು ಬಹು ಮುಖ್ಯವಾದಂಥ ಪಾತ್ರವನ್ನ ನಿರ್ವಹಿಸ್ತಾರೆ, ಆದ್ರೆ ನಮ್ಗೆ ಅದು ಗೊತ್ತಿರಲ್ಲ ಅಷ್ಟೇ. ಹೆಣ್ಮಕ್ಳು ನೀವೇ ಹೆಣ್ಮಕ್ಳು ಅಂತ ಅಂದು ಹೋಗ್ತಾರೆ ಅಷ್ಟೇ, ಬಟ್ ಆ ಕುಟುಂಬವನ್ನ ನಡೆಸೋದಾಗಿರ್ಲಿ, ಒಂದು ಸಂಸ್ಥೆಯನ್ನ ನಡೆಸಲಿಕ್ಕಾಗಲಿ. ಉದಾಹರಣೆಗೆ ಇಡೀ ನಮ್ಮ ರಾಷ್ಟ್ರವನ್ನ ಆಳ್ತಾ ಇರೋದು ಇವತ್ತು ಒಬ್ಬ ನಮ್ಮ ಹೆಮ್ಮೆಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು. ಸೊ ಅವರೊಂದು ದೊಡ್ಡ ಉದಾಹರಣೆ ನಮ್ಗೆ, ಹೆಣ್ಣು ಮಕ್ಕಳು ಏನು ಮಾಡಿ ಬಂದ್ರು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅವರು. ಸೊ ಹೆಣ್ಮಕ್ಳನ್ನ ಯಾವಾಗಲೂ ಕಡೆಗಣಿಸ್ದೆ ಅವರು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಅವರು ಬೆಳಿಲಿಕ್ಕೆ ಕುಟುಂಬದ ಸಹಾಯ ಬೇಕೇ ಬೇಕು. ಹಾಗೆ ನಾನು ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ, ನೆನೆಸ್ಕೊಂಡು ಇವತ್ತು ಬಂದೀನಿ ಅಂತಂದ್ರೆ ಹೋದ್ ಸತಿ ಬರೋಕ್ಕೆ ಫಂಕ್ಷನ್ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ಕಾಲೇಜ್ ಅವನ್ನ ಅಂದ್ರೆ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಎಲ್ಲೂ ಸಪೋರ್ಟ್ ಮಾಡಲ್ಲ. ಏನೋ ಒಂದು ಹೆಣ್ಮಕ್ಳಿಗೆ ಓದ್ಬೇಕಾದ ದೊಡ್ಡ ಆಸೆ ಇರುತ್ತೆ. ಈ ಒಂದು PG ಸೆಂಟರ್ ಸ್ನಾತಕೋತ್ತರ ಪದವಿ ಅಂದ್ರೆ ನಮ್ಮ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಬೇರೆ ಕಡೆ ಎಲ್ಲೂ ಇಲ್ಲ, ಬೇರೆ ಕಡೆ ಹೋಗ್ಲಿಕ್ಕೆ ಮನೆಯಲ್ಲೂ ಅವಕಾಶ ಕೊಡಲ್ಲ. ಸೊ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲಾ ಹೆಣ್ಮಕ್ಳು ನಮ್ಮ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ನಮ್ಮ ಸಿಸ್ಟರ್ಗಳು ಬಹಳ ಸಹಾಯ ಮಾಡಿದ್ರು. ನಮ್ಗೆ ಲಾಸ್ಟ್ ಟೈಮ್ ಕ್ಲಿಯರ್ ಮಾಡ್ಕೊಂಡು ಹೋಗೋದು ಬದು ಖುಷಿ ನಮ್ಗೆ. ಆದ್ರೆ ನಾವು ಮುಂದೆ ಏನಾಗ್ತೀವೋ ಗೊತ್ತಿಲ್ಲ, ಬಟ್ ಅದೊಂದು ಕೋರ್ಸ್ ಕಂಪ್ಲೀಟ್ ಮಾಡುವಾಗ ಬಹಳ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಈ ಒಂದು ಅಧ್ಯಯನದಿಂದ ನಮ್ಮ ಹೆಣ್ಮಕ್ಳಿಗೆ ಇವನ್ ನಮ್ಮ ಇಂಗ್ಲಿಷ್ ಸ್ಪೆಷಲ್ ಆಗಿ ಹೇಳ್ಕೊಂಡ್ರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಕಡೆ ಓದೋಕೈತಿ, ನಮ್ಮ ಲೋಕಲ್ ಅಲ್ಲಿ ಇರಲಿಲ್ಲ. ಸೊ ಈ ಜ್ಞಾನ ಸಿಂಧುವನ ನಮ್ಗೆ ಬಹಳಷ್ಟು ಸಹಾಯ ಆಯಿತು. ನಮ್ಮೊಂದು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಮ್ಮ ಶಿಕ್ಷಕ ಬೃಂದವರಾಗಿರಲಿ, ನಮ್ಮ ಶಶಿಕಲಾ ಮೇಡಮ್ ಬಹಳ ಸಪೋರ್ಟಿವ್ ಆಗಿ ನಮ್ಗೆ ಸಹಾಯ ಮಾಡಿದ್ರು. ಅವರೆಲ್ಲರ ಸಹಾಯದಿಂದ ನಾವಿತ್ತು ಸ್ನಾತಕೋತ್ತರವನ್ನ ಆ ಒಂದು ಪದವಿಯನ್ನ ಪಡ್ಕೊಂಡಿದ್ವಿ. ಅದೆಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡೋದ್ರ ಜೊತೆಗೆ ಪ್ರತಿ ಹೆಣ್ಮಕ್ಳನ್ನ ಗೌರವಿಸಿ ಸಮಾಜದಲ್ಲಿ ಅವರಿಗೆ ಒಂದು ಉತ್ತಮ ಸ್ಥಾನಮಾನ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕಾಲೇಜಿನ ಜೀವನದ ಸಂಗತಿಗಳನ್ನು ಶೇರ್ ಮಾಡಿಕೊಂಡಂತಹ ಅಂಬುಜಾ ಅಕ್ಕನವರಿಗೆ ಧನ್ಯವಾದಗಳು. ಈಗ ಮತ್ತೋರ್ವ ವಿದ್ಯಾರ್ಥಿನಿಯಾದಂತಹ ಮನುಪ್ರಿಯ ಅಕ್ಕನವರು ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. Very good morning to everyone. First of all, I wish you all happy Women's Day who are presented here. And I want to share my experience in this college. I am most regular to this college, not me only but my friends also. We are completed last year only, but our strength is 50 girls. But overall, girls are presented in every function, and we are making every creativity in this college. We are not only me, but also from our class, every girls are participated in every function, and they are supported to each other. And this all the creativity are made by them, and now we are happy to see this because no one had picked that all. And I want to share another experience in this college is that all the teachers are most supportive. At first only sir, Gangadhar sir, Gurura sir told me you will get top 5 list, and thank you sir for your wish. I think I came for this stage. I only told to all the lecturers, thank you sir, everyone had supported a lot, and then Shashikala ma'am also, Gangadhar sir, Ram Reddy sir, everyone are supported. And I think when sir came to this college, ಅದೇ ಹೊರಗಡೆ ಹೋದ್ವಿ ನಾವು ಕಾಲೇಜಿಂದ. But we miss this. If we are now, we will also participate in every activities. And I request to all the girls, please do seminars and participate in each the functions, NSS, because for that reason I came here.
And one of thing I want to share with you, because of the seminars and I have participated in many things, and now I am working as a lecturer in one of the college, Oxford College. I am working in Oxford College as a lecturer, and after completion of the last examination, I joined to college as a teacher, and I am very happy to express this opinion with you. And I want to tell every girl in education, because of that education they will get good opportunity to lead their life and their family. So I want to tell another thing: save a child and provide her education in a good manner and teach her to how to live in society. That's all. And thank you for giving this opportunity, sir. That's all. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ತಮ್ಮ ಮಾತಿನ ಮೂಲಕ ವ್ಯಕ್ತಪಡಿಸಿದಂತಹ ಮನುಪ್ರಿಯ ಅಕ್ಕನವರಿಗೆ ಧನ್ಯವಾದಗಳು. ಈಗ ಗುರುರಾಜ್ ಸರ್ ಅವರ ಕಡೆಯಿಂದ ಎರಡು ಅನಿಸಿಕೆಗಳು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಿಂಧನೂರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಪಡೆಯಲು ನೀಡು ಎನ್ನುವ ಧ್ಯೇಯ ವ್ಯಾಖ್ಯದೊಂದಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಪಿ ಕರ್ನಲ್ ವಿಶೇಷ ಅಧಿಕಾರಿಗಳು ಹಾಗೂ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಿಸಸ್ ಸರಸ್ವತಿ ಪಾಟೀಲ್, ಅಡ್ಮಿನಿಸ್ಟ್ರೇಟರ್ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಸ್ಕೂಲ್ ಸಿದ್ಧರು, ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಸಹೋದರಿಯರ ಸಮಾನರಾದಂತಹ ವಿದ್ಯಾರ್ಥಿ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಕುರಿತು ಒಂದೆರಡು ನನ್ನ ಅಭಿಪ್ರಾಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅನ್ನುವಂಥದ್ದು. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿರುವುದರಿಂದ ನಾವು ಸಾಹಿತ್ಯದಲ್ಲಿ ಹೆಣ್ಣು ಮಕ್ಕಳ ಅಸ್ಮಿತೆಯ ಪ್ರಶ್ನೆಯನ್ನು ನೋಡಿದಾಗ ನಾವು ಪ್ರಾಚೀನ ಕಾಲದಿಂದ ಅವರ್ಚೀನ ಕಾಲದವರೆಗೂ ಕೇವಲ ಸಾಹಿತ್ಯವಷ್ಟೇ ಅಲ್ಲ, ಬದುಕಿನ ಯಾವ ರಂಗದಲ್ಲಿಯೂ ಕೂಡ ಸ್ತ್ರೀ ಇಲ್ಲದೆ ಪರಿಪೂರ್ಣರಾಗುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಜೀವಿಯು ಈ ಭೂಮಿಗೆ ಬರಬೇಕಾದ್ರೆ ತಾಯಿ ಕಾರಣ. ತಾಯಿ ಇಲ್ಲದೆ ಜಗತ್ತಿಲ್ಲ. ಹಾಗಾದರೆ ಹೆಣ್ಣು ಇಲ್ಲದೆ, ಹೆಣ್ಣು ಮಗಳಿಲ್ಲದೆ ಜಗತ್ತಿಲ್ಲ. ಯಾವ ಜೀವ ಪ್ರಭೇದಗಳಲ್ಲಿಯೂ ಭೇದವಿಲ್ಲ, ಆದರೆ ಮನುಷ್ಯನಲ್ಲಿ ಮಾತ್ರ ಭೇದ ಇದೆ. ಮನುಷ್ಯ ಜೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಇಲ್ಲಿ ಮಾತ್ರ ಲಿಂಗ ತಾರತಮ್ಯ. ಯಾವ ಪ್ರಾಣಿಗಳಲ್ಲಿಯೂ ಇಲ್ಲ. ಇಲ್ಲಿ ಮಾತ್ರ ಲಿಂಗ ತಾರತಮ್ಯವಿದೆ, ಜಾತಿ ತಾರತಮ್ಯವಿದೆ, ವರ್ಣ ತಾರತಮ್ಯವಿದೆ. ಆದರೆ ಯಾವುದೇ ಜೀವ ಸಂಕುಲಗಳಲ್ಲಿ ಈ ತಾರತಮ್ಯಗಳು ಇಲ್ಲ. ಹಾಗಾಗಿ ಈ ಬುದ್ಧಿಜೀವಿ ಆದಂತಹ ಮನುಷ್ಯ ಅದು ಲಿಂಗಾಧಾರಿತವಾಗಿ, ಜಾತಾಧಾರಿತವಾಗಿ, ಧರ್ಮಾಧಾರಿತವಾಗಿ ಇರುವುದಕ್ಕಿಂತ ಮಾನವೀಯ ನೆಲೆಯಲ್ಲಿ ಬದುಕನ್ನ ಕಟ್ಟಿಕೊಳ್ಳಬೇಕು ಅನ್ನೋದು. ಒಬ್ಬ ಹೆಣ್ಣು ಮಗಳು ಅಕ್ಕನಾಗಿ, ತಂಗಿಯಾಗಿ, ಗೆಳತಿಯಾಗಿ, ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ ಸಾಕಷ್ಟು ಪಾತ್ರವನ್ನು ವಹಿಸ್ತಾಳೆ ಅನ್ನುವಂಥದ್ದು. ಆದರೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜಿಸುವಂಥದ್ದು ಬೇಕಾಗಿಲ್ಲ. ಅವರಿಗೆ ಸಮಾನವಾದ, ನಮ್ಮಂತೆ ಅವರು ಅನ್ನುವ ಸಮಾನ ಸ್ಥಾನಮಾನವನ್ನು ಕೊಟ್ಟರೆ ನನ್ನ ಪ್ರಕಾರ ಗಂಡು ಹೆಣ್ಣು ಅನ್ನುವಂಥದ್ದರಲ್ಲಿ ಜೈವಿಕ ವ್ಯತ್ಯಾಸಗಳನ್ನು ಬಿಟ್ಟರೆ ಬೇರೆ ಯಾವ ವ್ಯತ್ಯಾಸಗಳೂ ಇಲ್ಲ. ನನಗೂ ಮತ್ತು ನನ್ನ ತಂಗಿಗೂ ಯಾವುದೇ ವ್ಯತ್ಯಾಸಗಳಿಲ್ಲ. ಜೈವಿಕ ವ್ಯತ್ಯಾಸಗಳನ್ನು ಬಿಟ್ಟರೆ ಯಾವುದೇ ವ್ಯತ್ಯಾಸಗಳಿಲ್ಲ. ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳುವಂಥದ್ದು ಇದೆ, ದೇಯ ಕರನೆ ಕದ್ದಿದರೇನು, ಮೆರನೆ ಮಿಂಚಿದರೇನು ಅಂತ ಹೇಳುವಂಥ ಅಕ್ಕ ಮಹಾದೇವಿಯವರು, ವೈರಾಗ್ಯ ನಿಧಿಯಾದಂಥವರು ಅಕ್ಕ ಮಹಾದೇವಿ ಹೇಳ್ತಾರೆ, ಒಳಗಿರುವಂತಹ ಆತ್ಮಕ್ಕೆ ಅದಕ್ಕೆ ಗಂಡು ಹೆಣ್ಣು ಅನ್ನುವಂಥದ್ದಿಲ್ಲ, ಒಳಗಿರುವ ಆತ್ಮ ಒಂದೇ ಅನ್ನುವಂಥದ್ದು. ಆದರೆ ದುರದೃಷ್ಟವಶಾತ್ ನಾವು ನೋಡಿದ ಹಾಗೆ ಹೆಣ್ಣು ಮಗಳನ್ನ ದ್ವಿತೀಯ ದರ್ಜೆ ಪ್ರಜೆಯಾಗಿ
ಒಂದು ಸಾಂಸ್ಕೃತಿಕ ಪುರುಷ ಪ್ರಧಾನ ವ್ಯವಸ್ಥೆಯ ಸಾಂಸ್ಕೃತಿಕ ರಾಜಕಾರಣದಲ್ಲಿ ನೋಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ಗೊತ್ತೋ ಗೊತ್ತಿಲ್ಲದೆಯೋ ನಡೀತಾ ಇದೆ. ಯಾವುದೇ ಸಾಮಾಜಿಕ ಕ್ಷೇತ್ರವಾಗಿರ್ಬೋದು ಅಥವಾ ಕೌಟುಂಬಿಕ ಕ್ಷೇತ್ರವಾಗಿರ್ಬೋದು, ಎಲ್ಲೇ ಆಗಿರಲಿ ಹೆಣ್ಣು ಮಗಳನ್ನ ದ್ವಿತೀಯ ದರ್ಜೆಯ ಪ್ರಜೆಯನ್ನಾಗಿಯೇ ತೆರೆಯ ಹಿಂದೆ ಇರುವಂತದ್ದು ಇದೆ. ಹಾಗೆ ಇವತ್ತಿನ ದಿನ ಹೆಣ್ಣು ಮಕ್ಕಳ ಸಂಖ್ಯೆಗಳು ಕೂಡ, ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಲಿಂಗಾನುಪಾತದಲ್ಲಿ. ಯಾಕೆ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆಗಳನ್ನ ಮಾಡುವಂಥದ್ದು, ಈಗ ಅದು ಅಪರಾಧ ಅನ್ನುವಂಥದ್ದು ಅತಿ ಕಠಿಣವಾದ ಶಿಕ್ಷೆಗಳು ಜಾರಿ ಬಂದಿದೆ. ಶಿಕ್ಷೆಗಳು ಜಾರಿ ಬಂದಾಗ ಅದನ್ನ ಕಡಿವಾಣ ಹಾಕುವುದಕ್ಕಿಂತ ಮನುಷ್ಯರಾದಂತಹ ಮನುಷ್ಯರು ಮನುಷ್ಯತ್ವದಿಂದ ನಡೆದುಕೊಂಡ್ರೆ ಈ ರೀತಿಯಾದಂತಹ ಸಮಸ್ಯೆಗಳು, ಅದನ್ನಾಗಲಿ ಮಗಳಾಗಲಿ ಎಲ್ಲರೂ ಒಂದೇ. ಈಗ ನಮ್ಮ ವಿದ್ಯಾರ್ಥಿನಿಯಾದಂತಹ ಮನುಪ್ರಿಯ ಆಗಿದ್ದಾರೆ. ಮನುಪ್ರಿಯ ತುಂಬಾ ಧನ್ಯವಾದಗಳು ಮನುಪ್ರಿಯ. 3ನೇ ರ್ಯಾಂಕ್ ವಿಶ್ವವಿದ್ಯಾನಿಲಯಕ್ಕೆ ತಂದಿದ್ದಾರೆ. ಆ ಗಂಡ್ಮಗ ಹೆಣ್ಮಗಳ ಅವರು ಗ್ರೇಟ್. ಅಪ್ಪ ಅಮ್ಮನಿಗೂ ಇದು, ನಮಗೆ ಮೇಸ್ಟ್ರುಗಳಿಗೂ ಇದು ಹೆಮ್ಮೆ, ತುಂಬಾ ಹೆಮ್ಮೆ ಅನಿಸುತ್ತೆ. ಸಾಧನೆ ಮಾಡುವುದಕ್ಕೆ ಜೈವಿಕ ವ್ಯತ್ಯಾಸಗಳೇನು ಬೇಕಾಗಿಲ್ಲ. ಇವತ್ತು ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲಿದ್ದಾರೆ, ಆರ್ಮಿಯಲ್ಲಿದ್ದಾರೆ, ರಾಜಕಾರಣದಲ್ಲಿದ್ದಾರೆ. ಚೈತನ್ಯ ಶಕ್ತಿ ಅನ್ನುವಂಥದ್ದು ಪುರುಷನಲ್ಲಿ ಬೇರೆ ಮತ್ತು ಮಹಿಳೆಯಲ್ಲಿ ಬೇರೆ ಅನ್ನುವಂಥದ್ದಿಲ್ಲ. ಚೈತನ್ಯ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಅನ್ನುವಂಥದ್ದು. ಆ ಚೈತನ್ಯ ಶಕ್ತಿ ಪರಿಪೂರ್ಣತೆಯಾಗಿ ಹೆಣ್ಣೆಂದಕ್ಕೆ ಗೀಳುಗಳಿಗಳು ಕಣ್ಣು ಕಾಣದ ಗಾವಿಲನ್ನುವುದು, ಹೆಣ್ಣು ಮಕ್ಕಳನ್ನ ಸಮಾನ ದೃಷ್ಟಿಕೋನದಿಂದ ನೋಡೋಣ. ಅವರನ್ನು ಪೂಜಿಸುವಂತಹ ಇದು ಏನು ಅವಶ್ಯಕತೆ? ನಮ್ಮಂತೆ ನನ್ನ ತಂಗಿ, ನನ್ನ ಅಕ್ಕ ಅನ್ನುವಂತಹ ಇದ್ದಿದ್ರೆ ಆ ಸಾಮಾಜಿಕ ಸಮಾನತೆ. ನಾನು ಸಾರ್ ಹತ್ರ ಒಂದು ಚರ್ಚೆಯನ್ನು ಮಾಡಬೇಕಾದ್ರೆ ಅತ್ಯಂತ ಮುಖ್ಯವಾದಂತಹ ವಿಷಯ ಬ್ಲ್ಯಾಕ್ ಫೆಮಿನಿಸಂ ಬಗ್ಗೆ ಒಂದು ಚರ್ಚೆ. ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳೇ ತಾರತಮ್ಯ, ನಾವೆಲ್ಲರೂ ಒಂದೇ. ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳೇ ತಾರತಮ್ಯವನ್ನು ಮಾಡುವುದು, ಅದು ಸಾಮಾಜಿಕ ಕ್ಷೇತ್ರಗಳು. ಬ್ಲ್ಯಾಕ್ ಫೆಮಿನಿಸಂ ಸಂಸಾರ ಸ್ವಲ್ಪ ನಾನು ಅದ್ರ ಬಗ್ಗೆ ನೋಡಿದೆ, ನನಗೆ ಬಹಳ ಹೌದಲ್ಲ ಅಂತ. ಯಜಮಾನೀಕರಣ ಅನ್ನುವಂಥದ್ದು ಕೇವಲ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅಷ್ಟೇ ಅಲ್ಲ, ಯಜಮಾನೀಕರಣ ಅನ್ನುವಂಥದ್ದು ಕೂಡ ಆ ಹೆಣ್ಣು ಮಕ್ಕಳನ್ನೇ ಶೋಷಣೆಯನ್ನು ಮಾಡೋದು. ವರ್ಣ ವ್ಯವಸ್ಥೆಯಲ್ಲಿ ಅದು ಯಾವುದೇ ಗ್ರೇಡ್ ಅಲ್ಲಿ ಇರಲಿ, ಒಬ್ಬ ಹೆಣ್ಣು ಮಗಳು ಇನ್ನೊಬ್ಬ ಹೆಣ್ಣು ಮಗಳಿಗೆ ಆಸರೆಯಾಗಿ ಒಂದು ಮಾರ್ಗದರ್ಶಕಳಾಗಿ ನಿಲ್ಲಬೇಕು ಅನ್ನುವಂಥದ್ದು. ಅದು ಕೌಟುಂಬಿಕ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ನೋಡ್ತೇವೆ. ಅತ್ತೆ ಸೊಸೆ ಇದೆ, ಅದು ಅತ್ತೆ ಮಗಳು ಅಂದ್ಕೊಂಡ್ರೆ ಸಮಸ್ಯೆ ಇಲ್ಲ, ಸೊಸೆ ತಾಯಿ ಅಂದ್ಕೊಂಡ್ರೆ ಸಮಸ್ಯೆಗಳಿಲ್ಲ. ಹಾಗೆ ಕೇವಲ ಇದು ಕುಟುಂಬದಿಂದಲೇ ಆ ಒಂದು ತಾರತಮ್ಯ ಪ್ರಾರಂಭ ಆಗುತ್ತೆ. ಅದು ಸಾಮಾಜಿಕವಾಗಿ ನೋಡಿದಾಗ ನನಗೆ ಬ್ಲ್ಯಾಕ್ ಫೆಮಿನಿಸಂ ಬಗ್ಗೆ ಸರ್ ಒಂದಿನ ಹಾಗೆ ಹೇಳಿದ್ರು, ನನಗೆ ಅದನ್ನು ಸ್ವಲ್ಪ ಓದಿದೆ. ಅದು ನಮ್ಮ ದೇಶದಲ್ಲಿಯೂ ಕೂಡ ಬಡ ಮಹಿಳೆಯರು, ಶ್ರೀಮಂತ ಮಹಿಳೆಯರು, ಕಾರ್ಪೊರೇಟ್ ಸೆಕ್ಟರ್ ಕೆಲಸ ಮಾಡುವಂತವರು ಬೇರೆ, ಇತರರೇ ರೈತಾಪಿ ವರ್ಗದವರು, ಆ ವ್ಯತ್ಯಾಸಗಳು ಕಣ್ಣು ಕಾಣದೆಯೋ ಇದೆ ಏನು. ಇದು ಎಲ್ಲವನ್ನ ಯುವಕರಾದಂತ ನೀವು ದೇಶದ ಭವಿಷ್ಯ ಕಟ್ಟುವಂತ, ಮುಂದೆ ಒಳ್ಳೊಳ್ಳೆ ಉನ್ನತ ಸ್ಥಾನಗಳಿಗೆ ಹೋಗುವಂತವರು, ನಾಳೆ ನೀವು ಕೂಡ ಒಂದು ಸಾಧನೆಯನ್ನ ಮಾಡ್ರಿ, ಮನುತರ ಶಿಲ್ಪಾವಂತರ ನೀವು ರ್ಯಾಂಕ್ಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅಮ್ಮನಿಂದ ಹಿಡಿದು ಮಡದಿಯವರೆಗೆ, ಸೋದರಿಯಿಂದ ಪುತ್ರಿಯವರೆಗೆ ಮಹಿಳೆ ಎಂಬ ಒಲವೇ ಪುರುಷನಿಗೆ ಶಕ್ತಿ ತುಂಬುವ ಮಹಾ ಚೈತನ್ಯ ಎಂಬ ಮಾತನ್ನು ಮತ್ತೆ ಮರುಕಳಿಸಿದಂತಹ ಗುರುರಾಜ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಘಟ್ಟ ಸನ್ಮಾನ ಕಾರ್ಯಕ್ರಮ. ಯು ಟು ಗೇನ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಮ್ಮ ಕೇಂದ್ರದ ಸಿಪಾಯಿಗಳಾದಂತಹ ಪ್ಯೂನ್ ಹಾಗೂ ನಮ್ಮ ಕೇಂದ್ರದ ಸಿಬ್ಬಂದಿಗಳಾದಂತಹ ಶ್ರೀಮತಿ ಲಕ್ಷ್ಮಿ, ಅಣ್ಣಮ್ಮ ಹಾಗೂ ಶ್ರೀಮತಿ ಸೀತಾ ಇವರಿಗೆ ನಮ್ಮ ಕೇಂದ್ರದ ಕಡೆಯಿಂದ ಕಿರುಕಾಣಿಕೆ. ಇವರು ನಮ್ಮ ಕೇಂದ್ರವನ್ನು ಸುರಕ್ಷಿತವಾಗಿ ಇಟ್ಟಿರಲು ಪ್ರಮುಖ ಕಾರಣಕಾರರಾಗಿ ಎಲ್ಲರೂ ಚಪ್ಪಾಳೆಯ ಮೂಲಕ ಗೌರವಿಸಬೇಕು.
ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಂತರ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂತಹ ಅನುಪ್ರಿಯ ಅಕ್ಕ, ಇವರು 3ನೇ ರ್ಯಾಂಕ್ ಅನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೂ 5ನೇ ರ್ಯಾಂಕ್ ಅನ್ನು ಪಡೆದಂತಹ ಶಿಲ್ಪಾ ಅಕ್ಕ ಅವರು ಕೂಡ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿ. ಮೂರನೇ ಎಸ್ ಸರ್. ಶಶಿಕಲಾ ಬರ್ರಿ, ಈ ಕಡೆ ಬರ್ರಿ. ಅಂಬರೀಷ್ ಶಿಲ್ಪ ಎಲ್ಲರೂ ಚಪ್ಪಾಳೆಯನ್ನು ಹಾಗೂ ನಮ್ಮ ಕಾಲೇಜಿಗೆ 5ನೇ ರ್ಯಾಂಕ್ ಅನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ಶಿಲ್ಪಾ ಅಕ್ಕನವರಿಗೆ ಈಗ ಸನ್ಮಾನ. ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ನಂತರದ ಘಟ್ಟ ಮುಖ್ಯ ಅತಿಥಿಗಳ ಪರಿಚಯ. ಶ್ರೀಮತಿ ಸರಸ್ವತಿ ಪಾಟೀಲ್, ವೈಫ್ ಆಫ್ ಅಶೋಕ್ ಗದ್ರಟ್ಟಿ. ಇವರು BA LLB ಪದವಿಗಳನ್ನು ಪಡೆದಿದ್ದಾರೆ. ಪ್ರಸ್ತುತ ಇವರು ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೂ ಇವರು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ಅಧ್ಯಕ್ಷೆಯರ ನುಡಿ. ಈಗ ಮುಖ್ಯ ಅತಿಥಿಗಳ ನುಡಿ. ಶ್ರೀಮತಿ ಸರಸ್ವತಿ ಮೇಡಮ್ ಅವರು ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರಾದ ಕಣ್ಣನ್ ಸರ್ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಮತ್ತು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿನಿಯರು ತಿಳಿಸಿದ ಈಗಾಗಲೇ ಹೇಳಿದರು, ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೀವಿ, ಯಾವಾಗಿಂದ ಶುರುವಾಯಿತು, ಯಾಕೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದಾರೆ. URಗಳಲ್ಲಿ 15,000 ಮಹಿಳೆಯರು ಗೌರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ದಂಗೆ ಎದ್ದೇಳ್ತಾರೆ. ಯಾಕಂದರೆ ಅವರಿಗೆ ಸಮಾನ ವೇತನ ಇರೋದಿಲ್ಲ, ಜೊತೆಗೆ ಬದುಕುವುದಕ್ಕೂ ಮಗುವಿಗೆ ಹಾಲು ಕುಡಿಸೋಕ್ಕೂ ರೂಮ್ಸ್ ಇರೋದಿಲ್ಲ, ಶೌಚಾಲಯಗಳಿಲ್ಲ. ಅಂಥ ಸಂದರ್ಭದಲ್ಲಿ ಅವರೆಲ್ಲ ದಂಗೆ ಎದ್ದೇಳ್ತಾರೆ. ದಂಗೆ ಎದ್ದು ಲಾರಾ ಜಟ್ಕಿನ್ ಅನ್ನೋರು ಅದರ ಉಸ್ತುವಾರಿಯನ್ನು ತಗೊಂಡಿರ್ತಾರೆ. ಆ ದಂಗೆಯ ಫಲವಾಗಿ ಅವರಿಗೆ ಎಲ್ಲ ಅನುಕೂಲತೆಗಳು ಸಿಗ್ತವೆ.
ಈ ದಿನವನ್ನು 1911ರಲ್ಲಿ ಮಾಡಬೇಕಂತೇಳಿ ವಿಶ್ವಸಂಸ್ಥೆಯಲ್ಲಿ ಹೇಳ್ತಾರೆ. ರಷ್ಯಾದಲ್ಲಿ ಫೆಬ್ರವರಿ 28ಕ್ಕೆ ಇದರದ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ಅನಂತರ 1975ರಲ್ಲಿ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಮಾರ್ಚ್ 8ರಂದು ಜಾರಿಯಲ್ಲಿ ಬರ್ತದೆ. ಅಂದಿನಿಂದ ಇಂದಿನವರೆಗೂ ಕೂಡ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ. ಈ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರತಿ ಸಲನೂ ಒಂದು ಘೋಷಣೆ ವಾಕ್ಯ ಇರ್ತದೆ, ಪ್ರತಿ ಸಲ ಒಂದೊಂದು ಇರ್ತದೆ. ಒಟ್ಟ ಯಾವ ಘೋಷಣಾ ವಾಕ್ಯಗಳಿದ್ರೂ ಕೂಡ ಮಹಿಳೆಯ ಪರವಾಗಿ ಇರ್ತದೆ. ಮಹಿಳೆಯನ್ನ ಯಾವ ರೀತಿ ಮುಂದೆ ತರಬೇಕನ್ನೋದಕ್ಕೆ ಇರುತ್ತೆ. ಇದಕ್ಕೂ ಮೊದಲು ಬಸವಣ್ಣನವರು ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಸ್ವಾತಂತ್ರ್ಯದಿಂದ ಅವ್ರಿಗೆಲ್ಲ ರೀತಿಯ ಮೊದಲಿಗೆ ಅಂದರೆ ಫಸ್ಟ್ ನಿಮಗೆ ಸನಾತನ ಧರ್ಮ ಅಂತ ಹೇಳ್ತಾರೆ, ಅಲ್ಲಿ ನಿಮಗೆ ಮಹಿಳೆಯರಿಗೆ ಪೂಜಿಸೋಕ್ಕೆ ಹಕ್ಕಿರಲಿಲ್ಲ, ಏನೂ ಇರಲಿಲ್ಲ. ಅಲ್ಲಿ ಪುರುಷ ಪ್ರಧಾನ ವಿಚಾರಗಳು ಈಗಾಗಲೇ ಸರ್ ಹೇಳಿದ್ರು, ಅದಕ್ಕೆ ಆಮೇಲೆ ಹೇಳ್ತೀನಿ ನಾನು. ಅತ್ತೆ ಸೊಸೆನ ಹೆಂಗೆ ಕಾಣಿಸ್ತಾರೆ ಅದಕ್ಕೆ ಅನ್ನೋದಕ್ಕೆ ಉತ್ತರ. ಇದು ಮಹಿಳಾ ಪುರುಷ ಪ್ರಧಾನವಾದ ಪದ್ಧತಿಗಳಲ್ಲಿದ್ದು ದೇವರನ್ನ ಪೂಜಾರಕ್ಕೆ ಅದಕ್ಕೂ ಮೊದಲು ವೇದಗಳಂತೆ ಸ್ಟಾರ್ಟ್ ಆಯ್ತಲ್ಲ, ಅವಾಗಿರ್ಲಿಲ್ಲ. ಪೌರಾಣಿಕ ತಂದ್ರೆ ಇದು ಪುರಾಣಗಳ ಶುರುವಾದಾಗ ಹಕ್ಕನ್ನು ಹಿಂದಿಕ್ಕಲಾಗ್ತದೆ. ಅಲ್ಲಿ ಏನಾಗ್ತದೆ ಅಂದರೆ ನಮ್ಮ ಮಹಿಳೆಯರಿಗೆ ಯಾವ ರೀತಿ ಬಸವಣ್ಣ ನಮಗೆ ಎಲ್ಲದಕ್ಕೂ ಪೂಜೆ ಮಾಡೋದಕ್ಕೂ ಅವಕಾಶ ಕೊಟ್ಟ, ಅದಕ್ಕೂ ಅವಕಾಶ ಕೊಟ್ಟ. ಯಾವುದೇ ಅಲ್ಲಿ ಅಕ್ಕ ಮಾದೇವಿ ಹೇಳಿದಂಗೆ ಆತ್ಮ ಒಂದೇ, ನಾವು ಜೈವಿಕ ಒಂದು ಆಕಾರವನ್ನು ನೋಡಿ ಹೆಣ್ಣು ಗಂಡ ಅನ್ಬೋದೇ ಹೊರತು ಆಂತರಿಕವಾಗಿ ನಾವೆಲ್ಲ ಮಹಿಳೆಯರು ಪುರುಷರ ಭೇದ ಇಲ್ಲ, ಎಲ್ಲದೂ ಒಂದೇ ಅಂತ ಹೇಳಿದರು. ಅದೇ ರೀತಿ ವಚನಕಾರರಲ್ಲಿ ಸೃಷ್ಟಿಯಾಗಿತ್ತು, ಆದರೆ ಅದು ಜಾರಿಯಲ್ಲಿ ಬಂದಿರಲಿಲ್ಲ. ಅದರ ಅಂಬೇಡ್ಕರ್ ಅವರು ಜಾರಿಯಲ್ಲಿ ತಂದರು. ನಮ್ಗೇನಾದರೂ ಬಂದಿದೆ ಅಂದರೆ ಸ್ವತಂತ್ರ ಸಿಗದೆ ಪ್ರಥಮ ಒಂದ್ ವೇಳೆ ಮಹಿಳಾ ಮತದಾನ ಆಗ್ತಿದ್ರೆ ಅದು ಭಾರತದಲ್ಲೇ ಅನ್ಬೋದು, ವಿದೇಶದಲ್ಲಿ ಕೂಡ ಮತದಾನ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಎಷ್ಟು ಕಾನೂನುಗಳಿದ್ದಾವೆ ಅಂತಂದ್ರೆ ನಾವು ಓದು ವಿದ್ಯಾವಂತರಾಗಬೇಕು ಅಂತ ಹೇಳ್ತಿದ್ರು ಎಲ್ಲರೂ ಭಾಷಣದಲ್ಲಿ. ಯಾವ ರೀತಿ ವಿದ್ಯಾವಂತರಾಗಬೇಕು? ಮಹಿಳೆಯರು ವಿದ್ಯಾವಂತಂದ್ರೆ MA ಡಿಗ್ರಿ ಬೇಕಾ, MCom ಬೇಕಾ, MSc ಬೇಕಾ, ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ? ಇದು ವಿದ್ಯೆನಾ? ಇದು ಡಿಗ್ರಿನ ಅನ್ನೋ ಪ್ರಶ್ನೆ. ನಾವು ವಿದ್ಯಾವಂತರಾಗಬೇಕಂದ್ರೆ ನಾವು ಜೀವನದಲ್ಲಿ ಹೆಂಗಿರ್ಬೇಕು, ಹೆಂಗ್ ಬದುಕಬೇಕು, ಪರಸ್ಪರ ಹೆಂಗ್ ಪ್ರೀತಿ ಮಾಡ್ಬೇಕು ಅನ್ನೋದು ಆ ವಿದ್ಯೆ ನಮ್ಗೆ ಬೇಕಾಗಿದೆ. ಇವತ್ತು ಡಾಕ್ಟರ್ ಆದ್ರಾಗಲ್ಲ, MA ಡಿಗ್ರಿ ಆದ್ರೂ ಆಗಲಿ, MCom ಆದ್ರಾಗಲಿ, ನಾವು ಏನಾಗಿದ್ದೀವಿ ಈಗ ಗಿವ್ ಟು ಗೇನ್ ಅಂದ್ರೆ ಪರಸ್ಪರವಾಗಿ ಕೊಡೋದು ಪಡೆಯೋದು ಅಂತಂದ್ರೆ ಏನ್ ಕೊಡಬೇಕು, ಏನ್ ಪಡಿಬೇಕು. ಇಡೀ ಸಮಾಜದಲ್ಲಿ ಪುರುಷರು ಇದ್ದಾರೆ ಮತ್ತು ಸ್ತ್ರೀನೂ ಇದ್ದಾರೆ. ಇಲ್ಲಿ ಕೊಡೋದಂದ್ರೆ ಮಹಿಳೆಯರಿಗೆ ಎಲ್ಲವನ್ನೂ ಕೊಟ್ಟಾಗ ಮಹಿಳೆಯಿಂದ ನಾವೆಲ್ಲರೂ ಪಡಿಬಹುದು, ಅವಾಗ ರಾಷ್ಟ್ರ ಉದ್ಧಾರ ಆಗುತ್ತೆ ಅನ್ನೋದು ಈ ಒಂದು ವ್ಯಾಖ್ಯೆಯ ಉದ್ದೇಶವಾಗಿರ್ತದೆ. ಏನ್ ಕೊಡಬೇಕು, ಏನ್ ತಗೊಳ್ಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಇರ್ತದೆ. ಹೀಗೆ ನಾವು ಯಾವ ರೀತಿಯಾಗಿ ಇದನ್ನೆಲ್ಲ ಹೇಳ್ತಾ ಬಂದಾಗ ಈಗ ಹೇಳಿದ್ರು ಪೂಜೆ ಮಾಡೋದು ಬೇಡ, ಗುಡಿಗೆ ಸೀಮಿತ ಬೇಡ. ನಾವು ಮನುಷ್ಯರಾಗಿ ಕಾಣ್ಬೇಕು. ನಾವು ಮನುಷ್ಯರು ಅಷ್ಟೇ, ದೇವರುಗಳಲ್ಲ, ದೇವತೆಗಳಲ್ಲ. ನಾವು ಮನುಷ್ಯರು ಅನ್ನೋದು ಬರಬೇಕು. ನಮ್ಮನ್ನ ಮನುಷ್ಯರಾಗಿ ಕಂಡ್ರೆ ಸಾಕು, ನಮ್ಮನ್ನ ಪೂಜಿಸೋದು ಬೇಕಾಗಿಲ್ಲ, ಏನು ಬೇಕಿಲ್ಲ. ಮನುಷ್ಯರಂದ್ರೆ ಅಲ್ಲಿ ಪುರುಷರು ಅಷ್ಟೇ, ಮಹಿಳೆಯರು ಅಷ್ಟೇ. ಅವ್ರಿಗೆ ಹೆಂಗಿರ್ತದೆ ಅವಕಾಶಗಳು, ಆ ಅವಕಾಶಗಳು ನಮಗೆ ಬೇಕಾಗ್ತದೆ. UN ಪ್ರಕಾರ ನಾವು ಪುರುಷರಿಗಿರುವ ಅವಕಾಶಗಳಿಂದ ಮಹಿಳೆಯರಲ್ಲಿ ಅವಕಾಶಗಳು ಕಡಿಮೆ ಇವೆ. ಎಲ್ಲ ಇದ್ರೂ ಕಡಿಮೆ ಇದೆ. ಆದ್ರೆ ಯಾಕೆ ಇದಾವೆ ಇಲ್ಲಿ? ನಾನು ಬರೀ ಭಾರತದ ಹೇಳ್ತಾ ಇಲ್ಲ, ಬೇರೆ ದೇಶಗಳನ್ನು ನೋಡಿದಾಗ ಕೂಡ ಎಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಯಾರಾಗಿರ್ತಾರೆ ಪ್ರೈಮ್ ಮಿನಿಸ್ಟ್ರು? ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಯಾಕಾದ್ರು ಪ್ರೈಮ್ ಮಿನಿಸ್ಟರ್? ನೆಹರು ಅವರಿಗೆ ಗಂಡ್ಮಕ್ಳಿಗೆ, ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಆದ್ರೆ ಅವಕಾಶ ನಮ್ಮ ಸಂವಿಧಾನದಲ್ಲಿ ಇತ್ತು, ಮೊದಲು ಅವಕಾಶ ನಮ್ಮ ಸಂವಿಧಾನದಲ್ಲಿ ಇತ್ತು. ಅದಕ್ಕಾಗಿ ಅವ್ರಿಗೆ ಆಗೋದಕ್ಕೆ ಕಾರಣ ಆಯ್ತು. ಅದಕ್ಕೆ ಕೃತಜ್ಞತೆ ನಾವು ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ. ಆದ್ರೂ ಇಷ್ಟ ಕಾನೂನುಗಳಿದಾವಲ್ಲ, ಆಸ್ತಿಯ ಹಕ್ಕು ಇದೆ ನಮಗೆ, ವರದಕ್ಷಿಣೆ ವಿರೋಧ ಹಕ್ಕು ಇದೆ ನಮಗೆ, ದೌರ್ಜನ್ಯ ವಿರೋಧ ಹಕ್ಕು ಇದೆ ನಮಗೆ. ಪ್ರತಿ ಒಂದು ಹಂತದಲ್ಲಿ ನಮ್ಗೆ ಏನೇ ದೌರ್ಜನ್ಯ ಆದರೂ ಕೇಳುವ ಹಕ್ಕಿದೆ ನಮಗೆ. ಅವಕಾಶಗಳು ಸಿಕ್ಕಿಲ್ಲ ಅಂದಾಗ ಪಡೆಯುವ ಹಕ್ಕಿದೆ ನಮಗೆ. ಯಾರು ಎಷ್ಟು ಹೋರಾಟ ಮಾಡಿದ್ವಿ ನಾವು, ಯಾರು ಅಷ್ಟು ಅವಕಾಶಗಳನ್ನು ತೆಗೆದು. ಇವತ್ತು ಸಿಂಧನೂರು ದಲಾಲ ಅಂಗಡಿ ಇದೆ, ದಲಾಲ ಅಂಗಡಿಗಳಿದಾವೆ. ಹೋಗ್ರಿ, ಯಾರಾದ್ರೂ ಮಹಿಳೆಯರ ಹೆಸರಿನ ಅಂಗಡಿ ಇದೆನಾ?
ಯಾರಾದ್ರೂ ಮಹಿಳೆ ಅಲ್ಲಿ ಕುಂತು ಇವತ್ತು ನೆಲ್ ವ್ಯಾಪಾರ ಮಾಡ್ತಾ ಇದ್ದಾಳೆ, ಶಕ್ತಿ ಇದೆ. ಯಾಕಂದ್ರೆ ಇವತ್ತು ಹೇಳ್ತೀವಿ ನಾವು ಪೈಲಟ್ ಆಗಿದ್ದಾಳೆ ಅಂತ ಹೇಳ್ತೀವಿ, ಗಗನಯಾತ್ರಿ ಆಗಿದ್ದಾಳೆ ಅಂತ ಹೇಳ್ತೀವಿ, ಎಲ್ಲದೂ ಹೇಳ್ತೀವಿ ನಾವು. ಆದ್ರೆ ಅವಕಾಶ ಸಮಾಜ ಕೊಡಬೇಕಾಗಿದೆ, ಕಾನೂನಲ್ಲಿದೆ, ಸಮಾಜ ಕೊಡಬೇಕಾಗಿದೆ. ಸಮಾಜ ಒಂದೇ, ಪುರುಷ ಒಂದೇನೇ ಇಲ್ಲಿ ಸಮಾಜ. ಪುರುಷ ಪ್ರಾಧಾನ್ಯ ವಿಚಾರಗಳು ಅಂತಂದ್ರೆ ಇಲ್ಲಿ ಪುರುಷರು ಬಂದ್ರು, ಸ್ತ್ರೀಯರು ಬಂದ್ರು. ಆ ವಿಚಾರಗಳಲ್ಲಿ ನಾವು ಹೆಂಗಾಗಿರ್ತೀವಿ ಅಂತಂದ್ರೆ ನಾವು ಕೂಡ ಪುರುಷರಾಗೇ ಇರ್ತೀವಿ. ಅತ್ತೆ ಅಂತ ಈಗ ಹೇಳಿದ್ದನ್ನ ಈಗ ಹೇಳ್ಬೇಕಾಗ್ತದೆ. ಅಲ್ಲಿ ಪ್ರಾಧಾನ್ಯತೆ ಅಂದ್ರೆ ವಿಚಾರಗಳು, ಬ್ರಾಹ್ಮಣ್ಯ ವಿಚಾರಗಳು ಅಂದ್ರೆ ಬ್ರಾಹ್ಮಣ ದೇಶದಲ್ಲ, ಬ್ರಾಹ್ಮಣತ್ವ ವಿಚಾರಗಳು ಯಾವ್ದು ಇರ್ತಾರಂದ್ರೆ ಆ ವಿಚಾರಗಳಿಗೆ ನಾವು ಅದನ್ನ ಹೇಳ್ತೀವಿ. ಪುರುಷ ಪ್ರಧಾನ ವಿಚಾರಗಳಂದ್ರೆ ಎಲ್ಲಾ ಪುರುಷರಿಗೆ ಬೈಯೋದಲ್ಲ, ಪುರುಷ ಪ್ರಧಾನ ವಿಚಾರಗಳೇನಿರ್ತಾವಲ್ಲ ಆ ವಿಚಾರಗಳನ್ನ ಹೇಳ್ತೀವಿ. ಆ ವಿಚಾರಗಳು ಹೆಂಗೆ ಸೃಷ್ಟಿಯಾದವು, ಅಲ್ಲಿ ಇರ್ತಕ್ಕಂಥ ಜನರು ಅದನ್ನ ಸೃಷ್ಟಿ ಮಾಡಿದ್ರು. ಅದರಿಂದ ಹೊರಗೆ ಬರೋದಕ್ಕೆ ಬೇಕಾದಷ್ಟು ಕಾನೂನುಗಳಿದೆ ನಮಗೆ, ಬೇಕಾದಷ್ಟು. ಈಗ ಅದೇ ಹೇಳಿದ್ವಿ, ಮಹಿಳಾ ಕಾಲೇಜ್ ಇದ್ದು ಇದಕ್ಕೆಲ್ಲ ಸವಲತ್ತುಗಳಿದ್ದು, ಈ ರೋಡ್ ಆಗಿಲ್ಲ, ರೋಡ್ ಆಗಿಲ್ಲ. ಇದಕ್ಕೆ ಎಷ್ಟು ದಿವಸ ನೀವು ಹೋರಾಟ ಮಾಡಿದ್ದೀರಾ? ಈ ರೋಡ್ ಆಗಿಲ್ಲ ಅಂತ ಯಾರಿಗಾದ್ರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ? ಏನಾದ್ರೂ ಹೋಗಿ ನೀವು ಕೇಳಿದ್ದೀರಾ? ಪ್ರಶ್ನೆ ಮಾಡಿದ್ದೀರಾ? ಅದ್ರಾಗೆ ನಮ್ಗೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಪ್ರಶ್ನೆ ಮಾಡ್ತೀವಲ್ಲ, ಅದನ್ನು ಮಾಡಿ ಅನ್ನೋದೇ ಇವತ್ತಿನ ಸ್ಲೋಗನ್. ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಈಗ ನೀವು ವಿದ್ಯಾವಂತರಾಗಿ ನಿಮ್ಮ ಪಕ್ಕದ ಮನೆಯಲ್ಲಿ ಅವಿದ್ಯಾವಂತರಾಗಿರ್ತಾರೆ, ಅವಿದ್ಯಾವಂತರನ್ನ ನೀವು ಹೊರಗೆ ಹೆಂಗ್ ತರ್ತೀರಿ? ನೀವ್ ಹೆಂಗ್ ತರ್ತೀರಿ? ನೀವು ಮಹಿಳೆಯರು ಮತ್ತು ಪುರುಷರು ಹೊರಗೆ ಹೆಂಗ್ ತರ್ತೀರಿ? ಅವರಿಗೆ ನೀವು ಕೈ ಚಾಚಿ ಕಲಿಬೇಕಾಗುತ್ತೆ. ಇದು ಸ್ಲೋಗನ್ ಬರೀ ಸ್ಲೋಗನ್ ಆಗಿ ಉಳಿಬಾರ್ದು ಅನ್ನೋದು ಇವತ್ತಿನ ಈ ವರ್ಷದ ಉದ್ದೇಶ ಆಗಿದೆ. ಅದು ಕಾರ್ಯಗತ ಆಗಿರಬೇಕು. ನ್ಯಾಯಾಲಯದಲ್ಲಿ ನ್ಯಾಯಗಳು ಪುಸ್ತಕದಲ್ಲೇ ಇರಬಾರ್ದು ಹೊರತು ಅದು ಹೊರಗಡೆ ಬರಬೇಕು. ಬಿಸ್ನೆಸ್ ಮಾಡ್ತೀನಿ ಅಂತಲ್ಲ ಮಹಿಳೆ, ಆಕೆಗೆ ವಿಚಾರ ಇದ್ದಾವ, ಬುದ್ಧಿವಂತೆ ಅದಳ, ಆದ್ರೂ ಅದಕ್ಕೆ ಅವಕಾಶಗಳು ಬೇಕು. ಅವಕಾಶಗಳು ಗಿಟ್ಟಿಸ್ಕೋಬೇಕು. ನಿನ್ನಲ್ಲಿ ಆ ಕೆಪಾಸಿಟಿ ಇದೆಲ್ಲ, ನೀನು ಒಬ್ಬ ಬಿಸ್ನೆಸ್ ಮಾಡಿ ಇನ್ನೊಬ್ಬರನ್ನ ನಾವು ಕರ್ಕೋಬೇಕು. ಒಗ್ಗಟ್ಟಾಗ್ಬೇಕು. ಮಹಿಳೆಯರು ಒಗ್ಗಟ್ಟಾಗ್ಬೇಕು, ಜೊತೆಗೆ ಅವರು ಪುರುಷರು ಸಾಥ್ ಕೊಡಬೇಕು. ಆ ರೀತಿ ನಾವು ಒಗ್ಗಟ್ಟಾಗಿ ನಿಂತಾಗ ಈ ಸ್ಲೋಗನ್ಗೆ ಒಂದು ಅರ್ಥ ಬರುತ್ತೆ. ಕೈ ಬೀಸಿ ಕರೆಯೋದು, ಕರ್ಕೋಬೇಕು. ಅಂದ್ರೆ ಯಾವತ್ತು ಮಹಿಳೆ ಸಬಲೀಕರಣ ಹೊಂದಿ ಆಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ನ್ಯಾಯಯುತವಾಗಿ ಎಲ್ಲಾ ರಂಗದಲ್ಲಿ ಮುಂದೆ ಬಂದ್ರೆ ಮಾತ್ರ ಈ ಸಮಾಜ ಮುಂದೆ ಬರೋದಕ್ಕೆ. ಅಂದ್ರೆ ಕೊಟ್ಟದ್ದು ಈಗ ನಮ್ಗೆಲ್ಲಾ ಅವಕಾಶಗಳನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹದಿಂದ ಮೇಲೆ ತಂದ್ರೆ ಮಾತ್ರ ರಾಷ್ಟ್ರ ಮುಂದೆ ಬರೋದಕ್ಕಾಗುತ್ತೆ. ಇಲ್ಲಿದ್ರೆ ರಾಷ್ಟ್ರ ಮುಂದೆ ಬರೋದಕ್ಕೆ ಆಗದೇ ಇಲ್ಲ. ಮಹಿಳೆ ಸಂಪೂರ್ಣವಾಗಿ ಸಬಲೀಕರಣ ಅಂದ್ರೆ ಮಾನಸಿಕವಾಗಿಯೂ ಸಬಲೀಕರಣ ಆಗಬೇಕು. ಬರೀ ಆರ್ಥಿಕವಾಗಿ, ದೈಹಿಕವಾಗಿಲ್ಲ, ಮಾನಸಿಕವಾಗಿ ಸಬಲೀಕರಣ ಅಂದ್ರೆ ನಮ್ಮ ವಿಚಾರ ಶಕ್ತಿಗಳನ್ನ ಬೆಳೆಸ್ಕೋಬೇಕು. ನಾವು ಪುಸ್ತಕಗಳನ್ನ ಓದಬೇಕು, ಯಾವುದು ಸರಿ ತಪ್ಪುಗಳನ್ನ ನೋಡ್ಬೇಕು. ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ನಾವು ಮೊದಲು ಶಿಕ್ಷಣವಂತರಾಗಬೇಕು. ಶಿಕ್ಷಣ ಅಂದ್ರೆ ನಾ ಹೇಳಿದೆ, ಶಿಕ್ಷಣ ಅಂದ್ರೆ ಡಿಗ್ರಿ ಆಗ ಆ ತರ ಶಿಕ್ಷಣವಂತರಾದಾಗೆ ಮುಂದೆ ಬರೋದಕ್ಕೆ ಧೈರ್ಯ ಬೇಕು. ಅದಕ್ಕೆ ಒಂದ್ಸಲ ವಿವೇಕಾನಂದ ಯಾವುದೋ ಒಂದು ಕಥೆಯೊಳಗ ಅಂಜಿಸಿದ್ರೆ ಅಂಜಿಸ್ತಾರೆ, ಅಂಜದಿಲ್ಲ ಅಂದಾಗ ಅನ್ಸೋದಿಲ್ಲ. ಅದಕ್ಕೆ ಹೆಚ್ಚು ಡಿಪ್ರೆಷನ್ಗೆ ಬರುವಂಥವ್ರು ಯಾರು? ಮಹಿಳೆಯರೇ. ದೆವ್ವ ಬಂತು, ದೇವ್ರು ಬಂತು ಅಂತ. ಯಾಕೆ ಅಂದ್ರೆ ಮಾನಸಿಕವಾಗಿ ಅಲ್ಲಿ ವೀಕ್ ಆಗಿರ್ತಾರೆ. ಮಾನಸಿಕವಾಗಿ ಸಬಲರಾಗಬೇಕಂದ್ರೆ ಮೊದಲು ಊಟದಲ್ಲಿ, ಮನೆಯಲ್ಲಿ ನಾವು ಊಟ ಮಾಡ್ತೀವಲ್ಲ ಅದು ಸತ್ವಯುಕ್ತವಾಗಿ ಊಟ ಮಾಡಬೇಕು. ಈಗ ಅದನ್ನ ನಾವೆಲ್ಲ ಮಾಡಿ ಕೊಡ್ತೀವಿ, ಆದ್ರೆ ನಾವು ಊಟ ಮಾಡಲ್ಲ. ಆಮೇಲೆ ಏನಿರುತ್ತೆ ಏನಿರೋದಿಲ್ಲ ಅಂತ, ಯಾವುದ್ರಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮ್ಗಿಲ್ಲ. ಅಡಿಗೆ ಮಾಡೋದಂತೆ ನಮಗ್ ಗೊತ್ತಿರ್ತದೆ. ಅದಕ್ಕೆ ಪ್ರತಿಯೊಂದು ವಿಚಾರವಾಗಿ ನಾವು ಸಬಲೀಕರಣ ಹೊಂದಿದಾಗ ಮಾತ್ರ ಈ ಯೂತ್ಗೆ ಇದಕ್ಕೆ ಅರ್ಥ ಬರ್ತದೆ. ಈ ಅರ್ಥ ಬರೋದಕ್ಕೆ ಕಾನೂನುಗಳು ಇಲ್ಲ ಅಂತಲ್ಲ, ನಮ್ಮ ಸಂವಿಧಾನದಲ್ಲಿ ಎಲ್ಲಾ ಕಾನೂನುಗಳಿವೆ, ಎಲ್ಲಾ ಸಮಾನತೆ ಕಾನೂನುಗಳಿದ್ದಾವೆ. ನಿಮಗೆ ಈಗ ವರದಕ್ಷಿಣೆ ಅಂತ ಹೇಳ್ತೀವಿ, ವರದಕ್ಷಿಣೆ ನಿಂತಿದೆನಾ? ವರದಕ್ಷಿಣೆ ನಿಂತೈತೆ. ಕಾನೂನಾಗಿ ಎಷ್ಟು ವರ್ಷ ಆಯ್ತು? ವರದಕ್ಷಿಣೆ ತಗೊಳ್ದೆ ಒಂದು ಮದುವೆ ಆಗೋದಿಲ್ಲ, ನಾನು ಒಬ್ಬಕ್ಕೆ ಜೀವಿಸಬಲ್ಲೆ ಅನ್ನೋ ಒಂದು ವಿಚಾರ ಒಬ್ಬರು ಆಗಿ ಎಲ್ಲಿ ನಡೆದದ ಅಲ್ಲಿ ಹೋಗಿ ನಾವು ಅಪೋಸ್ ಮಾಡಿದ್ವಿ ಅಂತಂದ್ರೆ ಅದೆಷ್ಟೋ ನಿಲ್ತದೆ. ನಮ್ಮ ಮನೆಯಲ್ಲಿ ನಾವು ತಗೊಳ್ಳೋದಿಲ್ಲ, ಕೊಡೋದಿಲ್ಲ. ಅವತ್ತಿಂದ ಇವತ್ತಿನವರೆಗೆ ನಮ್ಮ ಮನೆಯಲ್ಲಿ ಹಂಗೆ ನಡೆದದ. ಯಾರ ನಮ್ಮನೆ ನನ್ನ ಕರೆದ್ರೆ ನಾನು ಮಾತಾಡೋದಿಲ್ಲ. ನನ್ನ ಮೊದಲಿಗೆ ನನ್ನ ಹಾಕಿದ್ರೆ ನನ್ನ ಕರಿಬೇಡ್ರಿ ಅಂತ ಹೇಳ್ತೀನಿ. ಇವತ್ತು ನನ್ನ ಬೇಡ ಅನ್ನೋರು ನಾನು ಕರೀತಾರೆ, ಬೇಕು ಅನ್ನೋರು ಅವಾಯ್ಡ್ ಮಾಡ್ತಾರೆ. ಆದ್ರೆ ನಮ್ಮ ಮನೆಯಲ್ಲಿ ಇಷ್ಟು ಮದುವೆಗಳಾದ್ರೆ ನಾವು ಕೊಟ್ಟು ಇಲ್ಲ, ನಮ್ಮಿಂದ ಹಿಡಿದು, ನನ್ನ ಮದುವೆಯಿಂದ ಹಿಡಿದು, ನಮ್ಮ ನಾದಿನಿ ಮದುವೆಯಿಂದ ಹಿಡಿದು ನಾವು ಕೊಟ್ಟಿಲ್ಲ, ತಗೊಂಡಿಲ್ಲ. ಹಂಗಿತ್ತಂದ್ರೆ ಬೇಡ ಅಂತ ಹೇಳ್ತೀವಿ. ನಾವು ಓದಿಸ್ತೀವಿ ಮಕ್ಕಳನ್ನ.
ನಾವು ದುಡ್ಕೊಂಡು ತಿಂತಾರಂತ ಹಿಂಗೆ ಹೇಳಿ ಕಳಿಸಿವಿ. ಬೇಕಿದ್ದವರು ಬಂದು ಮದುವೆ ಮಾಡ್ಕೊಂಡು ಹೋಗ್ಯಾರ, ಏನು ಕೊಟ್ಟಿಲ್ಲ ತಗೊಂಡಿಲ್ಲ. ಇವತ್ತು ಈ ಹಂಗೆ ನಮ್ಮ ಸುತ್ತಮುತ್ತಲು ಒಂದೆಷ್ಟು ಜನ ಹಂಗೆ ಪ್ರತಿಯೊಬ್ರು ಅದನ್ನ ಮಾಡಿದ್ರೆ ನಿಲ್ಸಕ್ ಸಾಧ್ಯ. ಈಗ ಹೆಂಗಾಗಿದೆ ಅಂದ್ರೆ ವರದಕ್ಷಿಣೆ ಇಲ್ಲ, ಕ್ಯಾಶ್ ಇಲ್ಲ, ಕಾನೂನಿದೆ ಇಲ್ಲ. ಕಾನೂನು ಕ್ರಮ ನಾವೆಲ್ಲರೂ ತಗೋತೀವ, ಕೇಳಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಸಾಮಾಜಿಕವಾಗಿ ಅಪ್ರೂವಲ್ ಆಗಿಲ್ಲ. ವರದಕ್ಷಿಣೆ ಅನ್ನೋದು, ನಿಷೇಧ ಅನ್ನೋದು ಸಾಮಾಜಿಕವಾಗಿ ಅಪ್ರೂವಲ್ ಆಗ್ಬೇಕಾಗಿದೆ. ಕಾನೂನು ಬರೀ ಎದರಲ್ಲಿದೆ, ಕಾಗದದಲ್ಲಿದೆ. ಅದನ್ನೇ ಹೇಳಿರೋದಿದ್ರಾಗೆ ಕಾಗದದಲ್ಲಿ ಯಾವ ಕಾನೂನುಗಳಿರಬಾರ್ದು, ಅದನ್ನ ಕಾರ್ಯಗತವಾಗಿ ತರೋದೇ ಈ ವರ್ಷದ ಉದ್ದೇಶವಾಗಿದೆ. ಅಂದ್ರೆ ಕಾನೂನು ಈಗ ಬಂಗಾರದ ರೂಪದಲ್ಲಿ ಬರ್ತದೆ, ಇಲ್ಲ ಮದುವೆ ಮಾಡಿಕೊಡ್ರು ಅಂತಾರ. ಮದುವೆ ಮಾಡಿಕೊಡೋದ್ರೆ ಹೆಂಗಂದ್ರೆ ಅವ್ರು ಹೇಳಿದ್ರೆ ಮದುವೆ ಮಾಡಿಕೊಡೋದು, ಇವೆಲ್ಲವೂ ಏನಿದಾವಲ್ಲ ಇವು ಹೋಗ್ಬೇಕಾಗಿದೆ. ಆದ್ರೆ ಆಸ್ತಿಯಲ್ಲಿ ಪಾಲು ಅಂತಿದೆ. ಮಹಿಳೆಗೆ ಆಸ್ತಿಯಲ್ಲಿ 2005ರಲ್ಲಿ ತಂದೆ ಇದ್ರೆ ಮಾತ್ರ ಬರ್ತಿತ್ತು. ತಂದೆ ಸತ್ತ 5 ವರ್ಷ ಮುಂಚೆ ಸತ್ತಿದ್ರೆ ಇಲ್ಲ ಅಂತಾಗಿತ್ತು. ಮತ್ತೆ ಆ ಕಾನೂನು ಏನಾಯ್ತು, ಈಗ 2 ವರ್ಷದಿಂದ ಮತ್ತೆ ಒಂದು ಆ ಕಾನೂನು ಮತ್ತೆ ತಿದ್ದುಪಡಿ ಆಯ್ತು. ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಅಂತೇಳಿ ಬಂತು. ಆದ್ರೆ ಎಷ್ಟು ಜನ ನಿಮ್ಗೆ ಗೊತ್ತಿದ್ದು ಮಟ್ಟಿಗೆ ಪಾಲು ಕೊಡ್ತಿದ್ದಾರೆ, ತಗೊಂಡಿದ್ದಾರೆ ಇಲ್ಲ ಹೇಳ್ತಾರೆ. ಕೆಲವೊಬ್ರು ಕೇಳಿದ್ರಿಲ್ಲ, ಕೊಡ್ಬೇಕಾಗುತ್ತೆ ಸಾಲ. ನೀವು ಸಾಲನೂ ಸರಿ ಮಾಡ್ರಿ, ಸಾಲನೂ ಸರಿ ಮಾಡ್ರಿ, ಪಾಲ್ ಕೊಡ್ರಿ. ತಂದೆ ತಾಯಿ ಆದವರು ಇಬ್ಬರಿಗೆ ಹಂಚಿಬಿಡ್ರಿ, ಇಬ್ಬರು ಸಮನಾಗಿ ಓದಿಸ್ರಿ. ಆದ್ರೂ ಇನ್ನೂ ಅಪ್ಲೈ ಹಾಗೆ ಇಲ್ಲ. ಅತ್ಯಾಚಾರ 27 ನಿಮಿಷಕ್ಕೊಂದು ಅತ್ಯಾಚಾರ ನಮ್ಮ ರಾಷ್ಟ್ರದಲ್ಲಿ ನಡೀತಾ ಇದೆ. ಅಂದಾಜು ಗೊತ್ತಿರೋದು, ಗೊತ್ತಿಲ್ಲದು ಎಷ್ಟು ನಡೀತದೋ ಗೊತ್ತಿಲ್ಲ. ಕಂಪ್ಲೇಂಟ್ ಆದ್ರೂ ಕಲಿಬೇಕಲ್ವು, ಶಿಕ್ಷೆ ಆದ್ರೂ 1-2. ಈಗ ಎಲ್ಲೋ ಅತ್ಯಾಚಾರ, ನನಗೆ ಒಂದು ರಾಯಚೂರಲ್ಲಿ ಅತ್ಯಾಚಾರ ಕೊಲೆ ಆಯ್ತು. ನಾ ಎಲ್ಲಾ ಕಾಲೇಜುಗಳಿಗೆ ಹೋಗಿ ಕರ್ದಕ್ಕೆ ಬೆರಳೆಣಿಕೆ ಅಷ್ಟು ಬಂದ್ರು. ಅತ್ಯಾಚಾರ ಅಂತ ಗೊತ್ತಾದ್ರೆ ನಾವೆಲ್ಲರೂ ಹೆಣ್ಮಕ್ಳು ಎಲ್ಲೇ ಇರ್ಲಿ ನಾವು ಸೀದಾ ಸೇರ್ಬೇಕು ಅಂತ ಕಡೆ. ಅದು ಇನ್ನು ನಮ್ಮಲ್ಲಿ ಆ ಶಿಕ್ಷಣ ಬಂದೇ ಇಲ್ಲ. ಕಾನೂನಿದೆ, ಫಂಡ್ ಇದೆ, ಎಲ್ಲ ಇದೆ. ಆದ್ರೆ ಅದು ಕಾರ್ಯಗತ ಯಾಕಾಗಿಲ್ಲ ಅಂದ್ರೆ ನಾವು ಅದು ಕೂಡ ಸಾಮಾಜಿಕವಾಗಿ ಅಪ್ರೂವಲ್ ಆಗಿಲ್ಲ. ಅತ್ಯಾಚಾರ ಮಾಡಿದಂತ ಹುಡುಗರಿಗೆ ದಂಡ ಕೊಡ್ತೀವಿ. ಅತ್ಯಾಚಾರ ಒಳಗೊಂಡಂತ ಹುಡುಗಿ ಯಾರು ಮಾಡ್ತಾರೆ ಇಲ್ಲ, ಅದು ಮುಚ್ಚಾಗ್ತದೆ, ಮುಚ್ಚಿಟ್ ಮದುವೆ ಮಾಡ್ತಾರೆ. ಇದೇ ಮಣಿಪಾಲದಲ್ಲಿ ಒಂದು ಮೆಡಿಕಲ್ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಆದ್ರೆ ಅವರ ತಂದೆ ತಾಯಿ ಅದನ್ನ ಹೊರಗೆ ಹಾಕಲಿಲ್ಲ, ವಾಪಸ್ ಊರಿಗೆ ಕರ್ಕೊಂಡವ್ರು. ಹಿಂಗಾಗುತ್ತೆ. ಇವೆಲ್ಲ ಆಗ್ಬೇಕಾದ್ರೆ, ಎಲ್ಲಾ ಕಾನೂನುಗಳಾಗ್ಬೇಕಾದ್ರೆ ಈ ವರ್ಷದ ಕಾರ್ಯಗತ ಬರ್ಬೇಕಾದ್ರೆ ನಾವೆಲ್ಲರೂ ಅದಕ್ಕೆ ಪಣ ತೊಡಬೇಕು. ಇವತ್ತಿಂದ ನಾವು ಶಪಥ ಮಾಡಬೇಕು. ಎಲ್ಲೇ ಹೆಣ್ಣಿಗೆ ಅನ್ಯಾಯ ಆಗಲಿ, ಹೆಣ್ಣಿನ ಪರವಾಗಿರುವಂತ ಪುರುಷರು ಆಗಿರ್ಬೋದು, ಪುರುಷರೊಂದೇ ತಪ್ಪಂತ ನಾವು ಹೇಳಕತ್ತಿಲ್ಲ. ಇದರಲ್ಲಿ ಸಮಾಜ ಪುರುಷ ಪ್ರಧಾನ ಸಮಾಜ, ಅದು ಸಮಾಜಕ್ಕೆ ಬರ್ತದ. ಎಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಇವು ಕೆಲವೊಂದು ಅರ್ಥ ಬರ್ತದೆ. ನಾವು ಯಾವ್ದು ಈ ದಾರಿ ಹೋಗ್ಬೇಕಾದ್ರೆ, ನಾವು ರಸ್ತೆಯಲ್ಲಿ ಬರ್ಬೇಕಾದ್ರೆ ಎಷ್ಟು ಹಿಂಸೆ ಆಗ್ತಿರ್ತದ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಾಗ ನೋಡೋದು ಅದು. ನಾವು ಹೋಗಿ ತಕ್ಷಣನೇ ಕಂಪ್ಲೇಂಟ್ ಕೊಟ್ರೆ ಒಂದು ಕೇಸ್ ಆಯ್ತು. ಒಂದು ಹುಡುಗಿಗಾದಾಗ ಪೊಲೀಸರಿಗೆ ತಗೊಳೋದಿಲ್ಲ ಕೇಸ್. ಪೊಲೀಸರು ಕೇಸ್ ತಗೊಳ್ಳೋದಿಲ್ಲ ಅಂತೇಳಿ ನಾವು ಮತ್ತೆ ಕೋರ್ಟ್ನಾಗ ಇದು ಮಾಡಿಸೋದು ಐತೆ. ಪೊಲೀಸರಿಗೆ ಒಂದು ಕೇಸ್ ಇಲ್ಲ ಅಂತಂದ್ರೆ ನಾವು ಮತ್ತೆ ಕೋರ್ಟಿಗೆ ಅವ್ರ ಮೇಲೆ ನಾವು ಕೊಡ್ಬೋದು. ತಗೊಳ್ಳೋದೇ ಇಲ್ಲ ಕೇಸ್. ಇಲ್ಲ ಬಿಡ್ರ ಸರಿ ಮಾಡ್ಕೊಂಡು ಹೋಗಿ, ನೀವು ಸರಿಯಾಗಿ ಬರ್ರಿ, ನೀವು ಸರಿಯಾಗಿಲ್ಲ, ನಿಮ್ಮ ನಡತೆ ಸರಿಯಾಗಿಲ್ಲ, ಅದಕ್ಕೆ ಆ ಹುಡುಗರು ಹಂಗೆ ಮಾಡ್ತಾರಂತೆ ಅಂತ. ಆದ್ರೆ ಇದ್ರ ವಿರುದ್ಧ ಈಗ ನನಗೆ ಆಗಿರ್ತದ. ಆದ್ರೆ ನನ್ನ ಜೊತೆಗೆ ಯಾರು ನಿಂತಿರ್ತಾರೆ? ಎಲ್ಲರೂ ನಿಂತಿರ್ತೀವ ಇಲ್ಲ, ಯಾರ್ಯಾರ ಕಡೆಗೆ ಅವರು ಹೋಗ್ತಾರೆ. ಆದಂತ ಹುಡುಗಿ ಒಬ್ಬಕ್ಕೆ ಹೋರಾಟ ಮಾಡಕ್ ಆಗೋದಿಲ್ಲ. ಅದು ನಿಂತಾಗ ನಮಗೆ ಈ ಮಹಿಳಾ ದಿನಾಚರಣೆಗೆ ಒಂದು ಅರ್ಥಪೂರ್ಣ ಅರ್ಥ ಆಗ್ತದೆ. ಇವೆಲ್ಲ ಕಾಗದದಲ್ಲಿ ಇರೋದನ್ನ ನಾವೆಲ್ಲಿ ತರಬೇಕಾಗಿದೆ? ಸಮಾಜದ ನೆಡೆ, ನಮ್ಮ ನೆಡೆ ನುಡಿಯಲ್ಲಿ. ಅದಕ್ಕೆ ಬಸವಣ್ಣವ್ರದ್ದು ಏನಂತಾರ, ನಡೆ ನುಡಿಯ ಸಿದ್ಧಾಂತ. ನಡೆದಂತೆ ನುಡಿತಿದ್ರು. ವಚನಗಳಂತ ಯಾಕೆ? ವಚನ ಅಂದ್ರೆ ಪ್ರಮಾಣ ವಚನ. ಅವ್ರು ಏನ್ ಹೇಳ್ತಿದ್ರು ಹಂಗ ಇರ್ತಿದ್ರು. ಇವತ್ತು ಎಲ್ಲ ಇದೆ ನಮಗೆ, ಆದ್ರೂ ನಾವ್ ಹೆಂಗಿದೀವಿ? ನಾವು ಇವತ್ತಿಂದ ಏನಂದ್ರೆ ಏನ್ ಕೊಡ್ರಿ ಅಂತ ಕೇಳೋದಲ್ಲ, ಅವಕಾಶ ಕೊಡ್ರಿ ಅಂತ ಕೇಳೋದಿಲ್ಲ. ಅವಕಾಶಗಳಿಗೆ ಸಾಕಷ್ಟು ಮಾರ್ಗಗಳಿದೆ. ಅವಕಾಶಗಳು ಕೊಡೋದಲ್ಲ, ಅವಕಾಶಗಳನ್ನ ತಗೊಳ್ಳೋದು, ಅದನ್ನ ಯುಟಿಲೈಸ್ ಮಾಡಿಕೊಳ್ಳೋದು. ಇರೋಂಥ ಅವಕಾಶ ಎಷ್ಟೊಂದು ಕಂಪನಿಗಳು ತೆಗೆದಕ್ಕೆ ಅವಕಾಶಗಳಿದ್ದಾವೆ, ಎಷ್ಟೊಂದು NGOಗಳು ಇರ್ತವೆ. ಹೌದು, ಬರೀ ಜಾಬ್ ಮಾಡ್ಬೇಕಂತಂದ್ರೆ ಆಗೋದಿಲ್ಲಲ್ಲ. NGOಗಳು ಎಷ್ಟು ಮಹಿಳೆಯರು ಸ್ವತಂತ್ರವಾಗಿ NGO ಕಟ್ಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಯಾರಿಗೆ ಕೊಟ್ಟಿದ್ದಾರೆ? ಎಷ್ಟು ಜನ ಇದ್ದಾರೆ? ನಾವೀಗ ಒಬ್ಬರು ರಾಷ್ಟ್ರಪತಿ ಆದವ್ರ ಹೆಸರು,
ಒಬ್ಬರು ಎಷ್ಟು ಜನ ನೀವು 50 ಕರ್ನಾಟಕದಲ್ಲಂತೂ 50 ಅಬೌವ್ ಇದ್ದೀವಿ ಮಹಿಳೆ, ಹೌದಾ? ಜಾಸ್ತಿ ಜನ ಇದ್ದೀವಿ. ಎಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಉದ್ಯಮಿಗಳಾಗಿದ್ದಾರೆ, ಎಷ್ಟು ಜನ ಉದ್ಯಮಿಗಳು ನೋಡಿ. ಕೆಲವೊಂದು ಉದ್ಯಮಿಗಳು ಗೊತ್ತೇ ಆಗೋದಿಲ್ಲ, ಪುಟ್ಟಿ ಹೊತ್ತು ಮಾರ್ತಾರೆ ಉದ್ಯಮಿಗಳೇ ಅವರು, ಬಂಡಿ ಇಟ್ಟು ಮಾರ್ತಾರೆ ಉದ್ಯಮಿಗಳ, ಚಹಾ ಮಾರ್ತಾರೆ ಉದ್ಯಮಿಗಳವರು. ಅವ್ರನ್ನ ಗುರುತಿಸಿದೀವಿ. ಅಂತ ಮಹಿಳೆಯರನ್ನ ಗುರುತಿಸಿ ಅವರಿಗೆ ನಾವು ಸಪೋರ್ಟಿವ್ ಆಗಿ ನಿಂತಿರ್ಬೇಕು, ಅವ್ರನ್ನ ಹೊಗಳಬೇಕು. ಅವ್ರು ಮುಂದೆ ಬಂದಾಗ ಅವ್ರನ್ನ ನಾವು ಈಗ ಇವತ್ತು ನಿಮಗೆ ರ್ಯಾಂಕ್ ಬಂದಾಗ ಸನ್ಮಾನ ಮಾಡಿದ್ವಿ, ಹೌದಾ? ಅದೇ ತರ ಯಾವ ರೀತಿ ಮುಂದೆ ಬಂದು ದುಡಿದು ಮುಂದೆ ಬರ್ತಿರ್ತಾರಲ್ಲ ಅವರಿಗೆ ನಾವು ಎನ್ಕರೇಜ್ ಮಾಡಬೇಕು. ನಾವು ಪುಟ್ಟಿವಂತು ಮಾರೋದ್ರೆ ಯಾವ ರೀತಿ ನೋಡ್ತೀವಿ, ಹೊಲ ಗದ್ದೆಯಲ್ಲಿ ದುಡಿಯುವಂಥವ್ರನ್ನ ಯಾವ ರೀತಿ ನೋಡ್ತೀವಿ, ಸನ್ಮಾನ ಯಾವ ರೀತಿ ಮಾಡ್ತೀವಿ ನಾವು? ಎಷ್ಟೊಂದು ಜನ ದುಡಿತಾರೆ ಮಹಿಳೆಯರು, ಎಷ್ಟೊಂದು ಜನ ಮಾಡ್ತಾರೆ, ಆದ್ರೆ ಹೈಯರ್ ಪೋಸ್ಟ್ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ಆದ್ರೆ ಕೆಳಮಟ್ಟದಲ್ಲಿ ಕೆಲಸ ಮಾಡಿ ದುಡಿಯುವಂತ ಕೆಲವೊಂದೇ ಅವರೇ ಮನೆ ನಡೆಸ್ತಿರ್ತಾರೆ, ಅವ್ರನ್ನ ನಾವು ಗುರುತಿಸಿಲ್ಲ, ಇವತ್ತವರೆಗೂ ಗುರುತಿಸಿಲ್ಲ. ಇಲ್ಲಿ ಹೋಗಿ ದಲಾಲಿ ಅಂಗಡಿ ಹೇಳಿದೆ, ಅಲ್ಲಿ ಬಂದು ಕುಂತಿಲ್ಲ ಯಾರು ಮಹಿಳೆಯರು ಅಂತೇಳಿ, ಅಲ್ಲಿ ಯಾರು ಹೆಸರಿನಿಂದಲೂ ಒಂದು ಅಂಗಡಿನೂ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದೆ, ಉದ್ಯಮಗಳು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ವಿ. ಆದ್ರೆ ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರಗಳೇನು ಮಾಡ್ತಾ ಇದ್ದಾರಲ್ಲ ಬಹಳಷ್ಟು ಮಹಿಳೆಯರೇ ಮಾಡ್ತಾರೆ, ಪುಟ್ಟಿವತ್ತು ಮಾರೋರು ಎಲ್ಲರೂ ಮಹಿಳೆಯರೇ ಮಾಡ್ತಾರೆ. ಅವರು ವ್ಯಾಪಾರಕ್ಕೆ ಅದನ್ನ ಹೇಳಿರೋದು, ಈ ತರ ಯಾರಾದ್ರೂ ವ್ಯಾಪಾರ ಮಾಡ್ತಿದ್ದಂಗೆ ಈ ಒಂದು ಹಣ್ಣಿನ ವ್ಯಾಪಾರ ಮಾಡೋಂಥವ್ರಿಗೆ ಕೈ ಚಾಚಿ ಕೊಡ್ರಿ. ಇನ್ನ ದೊಡ್ಡದ್ ಮಾಡ್ತಾರ, ಅವ್ರಿಗೆ ದೊಡ್ಡದ್ ಮಾಡ್ರಿ, ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಲೈನ್ ಗೊತ್ತಿದೆ. ಅಂತ ಮಹಿಳೆಯರನ್ನ ಮೇಲ್ತಂದ್ರಿ, ಅವ್ರಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗ್ತಾರೆ. ಯಾರು ಸಣ್ಣ ಪುಟ್ಟ ಹೊಲಿಗೆಗಳನ್ನ ಹೊಲಿತಾರೆ ಅವ್ರನ್ನ ಮುಂದಕ್ಕೆ ತನ್ನಿ, ಅವ್ರು ದೊಡ್ಡ ಫ್ಯಾಕ್ಟ್ರಿ ಓನರ್ಸ್ ಆಗ್ತಾರೆ, ಗೌರ್ಮೆಂಟ್ ಫ್ಯಾಕ್ಟ್ರಿ ಓನರ್ಸ್ ಆಗ್ತಾರೆ. ಈಗಿರೋದು ಅದೇ, ನನ್ನ ಎದೆಗೊಂದು ಕೈ ಇಟ್ಟು ಇನ್ನೊಂದು ಕೈಯನ್ನ ಚಾಚೋದು, ಕೊಟ್ಟು ಪಡೆಯಿರಿ. ಅಂದ್ರೆ ನೀವು ಆ ತರ ಇನ್ಕಮ್ ಹೆಣ್ಮಕ್ಳು ಜಾಸ್ತಿ ಆಗ್ತಿದ್ದಂಗೆಲ್ಲ ರಾಷ್ಟ್ರದ ಇನ್ಕಮ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತದೆ. 50% ದುಡಿಯೋರಿದ್ರು ಅದು 50% ಇನ್ನ 25% ದುಡಿಯೋರಿಲ್ಲ. ಮಹಿಳೆಯರ್ದು ಹೇಳ್ತೀನಿ, ಕಿಟಿ ಪಾರ್ಟಿ 10,000 ರೂಪಾಯಿ ಕಿಟಿ ಪಾರ್ಟಿಗೆ 10,000 ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಕೊಡ್ತಾರೆ, ಟೈಮ್ ಪಾಸ್ ಮಾಡ್ತಾರೆ. ಅವು ವೇಸ್ಟ್ ಅಲ್ಲ, ಅವ್ರ ಎನರ್ಜಿ ವೇಸ್ಟ್. ಅವ್ರ ಹತ್ರ ಎಷ್ಟೋ ಟ್ಯಾಲೆಂಟ್ಗಳು ಇರ್ತವೆ, ಎನರ್ಜಿ ಏನಾಗುತ್ತೆ ಅವ್ರದ್ದು ವೇಸ್ಟ್ ಆಗುತ್ತೆ. ಕೌದಿ ಹೊಲಿತಾರೆ, ಎಷ್ಟು ನೈಸ್ ಕೌದಿಗಳು ಹೊಲಿತಾರಲ್ಲ, ಆ ಕೌದಿಗಳ ಹೊಲಿತಾರಂದ್ರೆ ನಾವು ಖರೀದಿ ಯಾವ್ದು ಮಾಡಬೇಕು? ನಮ್ಮ ಸುತ್ತಮುತ್ತ ಇರುವಂತ ಮಹಿಳೆಯರು ಮಾಡಿದಂತ ಉದ್ಯಮಕ್ಕೆ ನಾವು ಪ್ರೋತ್ಸಾಹ ನೀಡಿದ್ರೆ ಆ ಕೌದಿ ವ್ಯಾಪಾರ ದೊಡ್ಡದಾಗಿ ಬೆಳೆಯುತ್ತೆ, ಬೇರೆ ದೇಶಕ್ಕೂ ಕಳಿಸ್ಬೋದು. ನಿಮಗ M.Com ಮಾಡಿದ್ರಿ, ನಾಲೆಜ್ ಇದೆ, ಸಣ್ಣ ಪುಟ್ಟ ನಿಮ್ಮ ಮನೆ ಸುತ್ತಮುತ್ತ ಯಾರಾದ್ರೂ ಸಣ್ಣ ಉದ್ಯಮಿಗಳಾಗಿದ್ರೆ ಅವರನ್ನ ಮೇಲ್ ತರೋದಕ್ಕೆ ನಿಮ್ಮ ಮೈಂಡ್ ಎಫರ್ಟ್ ಹಾಕಿದ್ರೆ ಅವ್ರು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಗುಲ್ಬರ್ಗದಲ್ಲಿ ಒಬ್ಬ ಮಹಿಳೆ ರೊಟ್ಟಿ ವ್ಯಾಪಾರ ಹಾಕಿ ಗಂಡ ಸತ್ತ ಮೇಲೆ ಖಾನಾವಳಿಯಲ್ಲಿ ರೊಟ್ಟಿ ಮಾಡ್ತಿದ್ಲು, ರೊಟ್ಟಿ ಮಾಡಿ ಇವತ್ತು ವಿದೇಶಕ್ಕೆ ರೊಟ್ಟಿ ಕಳಿಸ್ತಾರೆ. ಅವ್ರಿಗೆ ಹಿಂಗೆ ಒಬ್ರು ಕೈ ಹಿಡಿದಾಗ ಮೇಲೆ ಹೋಗ್ಬೇಕು. ಆ ತರ ವಿದೇಶಕ್ಕೆ ಹೋಗ್ತಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಾಳಕ್ಕೆ. ಅಂದ್ರೆ ಎಂತ ಟ್ಯಾಲೆಂಟ್ ನಮ್ಮಲ್ಲಿ ಇದೆಯಲ್ಲ ಅದನ್ನ ಪ್ರೋತ್ಸಾಹಿಸಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು, ವ್ಯಾಪಾರಕ್ಕೆ ಪ್ರೋತ್ಸಾಹಿಸಬೇಕು, ನಿಧಿ ಕೊಡಬೇಕು. ಪ್ರತಿ ಒಂದಕ್ಕೂ ನಾವು ಪ್ರೋತ್ಸಾಹ, ನಾವು ಕಲ್ತು ನಮಗೆ ತಿಂಗಳ ಬೆಲ್ ಟು ಬೆಲ್ ಟೀಚರ್ಸ್, ಸಾರಿ ಯಾರಿಗೂ ಬಯಕಿಲ್ಲ, ನಾನು ಬೆಲ್ ಹೊಡೆದಾಗ ಕ್ಲಾಸಿಗೆ ಹೋಗಿ ಬೆಲ್ ಹೊಡೆದಾಗ ಹೊರಗೆ ಬರೋದಲ್ಲ. ನಾನು ಒಂದು ಕ್ಲಾಸ್ ತಗಂತೀನಂದ್ರೆ ಪಾಠ ಎಷ್ಟೊತ್ತು ಮಾಡ್ತೀನಿ, ಎಷ್ಟೊತ್ತು ನಾನು ಮಹಿಳೆಯರ ಬಗ್ಗೆ ಹೇಳ್ತೀನಿ, ಹೆಂಗೆ ಬರ್ಬೇಕಂತ ಮೋಟಿವೇಟ್ ಮಾಡ್ತೀನಿ, ನೀವು ಹೊರಗೆ ಹೆಂಗೆ ಬರ್ತೀರಿ ಅನ್ನೋದ್ರ ಬಗ್ಗೆ ಮೋಟಿವೇಟ್ ಮಾಡ್ತೀನಿ. ಅದು ಅವರಲ್ಲಿ ಉಳ್ಕೊಂತದ. ನೀವು ಪಾಠ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕಿಂತ ಹೆಚ್ಚಾಗಿ ಪಾಸ್ ಆದ್ಮೇಲೆ ಏನ್ ಜೀವನಕ್ಕೆ ಅನ್ನೋದನ್ನ ನಾನು ಹೇಳ್ಬೇಕು ಟೀಚರ್ ಆದವರು. ನಾನು ಟೀಚಿಂಗ್ ಮಾಡಿದ್ರೆ ಅರ್ಧ ತಾಸು 1 ಅವರ್ ಕಾಲೇಜ್ನಲ್ಲಿ ಇರ್ತದ, 45 ನಿಮಿಷ ಹೈಸ್ಕೂಲ್ಗೆ ಇರ್ತದಲ್ಲ. ನಾ ಹೈಸ್ಕೂಲಿಂದ ನೀವು ಹೇಳ್ಬೋದು ಅರ್ಧ ತಾಸು ಪಾಠ ಆದ್ಮೇಲೆ 15 ನಿಮಿಷ ಆ ಪಾಠದಲ್ಲೇನೆ ಇರ್ತದೆ ನಿಮ್ಗೆ ಅವ್ರ ಜೀವನಕ್ಕೆ ಹೆಂಗ್ ಹೊಂದ್ಕೋಬೇಕಂತ. ಇತಿಹಾಸ ಹೇಳಿದಾಗೂ ಇತಿಹಾಸ ನೋಡಿ ಏನ್ ತಿಳ್ಕೊಂಡ್ರಿ, ಆಮೇಲೆ ಕನ್ನಡ ಹೇಳಿದಾಗೂ ಯಾರ್ದೋ ಒಂದು ಚಾರಿತ್ರಿಕದ ವಿಷಯ ಇರ್ತದ, ಅದನ್ನ ಹೆಂಗ್ ತಿಳ್ಕೊಂಡ್ರಿ. ಆದ್ರಿಂದ ನಿಮ್ಮ ಜೀವನಕ್ಕೆ ಹೆಂಗ ಸಹಸಂಬಂಧ ಪಾಠಗಳಂತ ಇರ್ತಾವ, ಅದನ್ನ ಅಳವಡಿಸ್ಕೊಳ್ತೀರಿ ಅಂತ ಹೇಳಿದಾಗ ಇಷ್ಟು ಶ್ರಮ ಪಟ್ಟು 2 ವರ್ಷದವರೆಗೂ ಎಲ್ಲಾ ಸಂವಿಧಾನಗಳನ್ನ ನೋಡಿ, ಎಲ್ಲದನ್ನು ನೋಡಿ, ಎಲ್ಲವನ್ನ ತಿಳ್ಕೊಂಡು ಮಹಿಳೆಯರಿಗೆ ಸ್ಥಾನ ಕೊಡ್ಬೇಕಂತ ಕಾನೂನುಗಳನ್ನ ಮಾಡಿದಾಗ ಅದನ್ನ ನಮಗೆಷ್ಟು ಅನ್ವಯ ಆಗಿದೆ, ನಾವೆಷ್ಟು
ಎಷ್ಟು ತಿಳ್ಕೊಂಡಿವಿ, ತಿಳ್ಕೊಂಡ ಮೇಲೆ ಅದು ಎಷ್ಟು ನಮಗೆ ಅಪ್ಲೈ ಆಗ ಅದರಂತೆ ನಾವು ನಡೀತಾ ಇದ್ದೇವೆ. ವೋಟ್ ಹಾಕೋದಿದೆ, ಮತದಾನದ ಹಕ್ಕು ನಮಗಿದೆ. ಯಾರು ನಮ್ಮ ಇಚ್ಛೆಯಿಂದ ವೋಟ್ ಹಾಕ್ತೀವಿ. ನಮ್ಮ ಇಚ್ಛೆ ಅಂದ್ರೆ ನಾವು ತಿಳ್ಕೋಬೇಕು, ವೋಟ್ ಹಾಕೋ ವ್ಯಕ್ತಿ ಹೆಂಗದೆ, ಜಾತಿ ಮೇಲೆ ವೋಟ್ ಹಾಕ್ತಾ ಇದ್ದೀವಿ, ಆಮೇಲೆ ದುಡ್ಡು ಕೊಟ್ಟರೆ ವೋಟ್ ಹಾಕ್ತಾ ಇದ್ದೀವಿ, ಆಮೇಲೆ ನನ್ನ ಮನೆಯೊಳಗೆ ಯಾರು ಹೇಳ್ತಾರೆ ಅದಕ್ಕೆ ವೋಟ್ ಹಾಕ್ತಾ ಇದ್ದೀವಿ. ಮನೆಯಲ್ಲಿ ಯಾರು ಏನೇ ಹೇಳಿದ್ರು ಸಹ ನಾನು ವಿಚಾರವಂತೆಯಾಗಿದ್ರೆ, ನಾನು ತಿಳ್ಕೊಂಡಿದ್ರೆ ಯಾರಿಗೆ ನಾವು ಮತದಾನ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಬಂದವ್ರ ಕೆಲಸ ಹೆಂಗ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಆದ್ರೆ ಓಟು ಮನೆಗೆ ಹೇಳ್ತಾರೆ ಅವ್ರು ನಮ್ಮಲ್ಲೇ ನಗರಸಭೆ ಸದಸ್ಯರು ನಾನಾಗಿದ್ದಾಗ, ನಾನು ಒಂದ್ಸಲ ನಗರಸಭೆ ಸದಸ್ಯರಾಗಿದ್ದೆ, ಒಂದ್ಸಲ ತಾಲೂಕಾ ಪಂಚಾಯತಿ ಮೆಂಬರ್ ಕೂಡ ಆಗಿದೆ. ಅಲ್ಲಿದ್ದಾಗ ಒಂದಿಷ್ಟು ಜನ ಸ್ಟ್ರೈಕ್ ಮಾಡಿದ್ರು ಹೆಣ್ಮಕ್ಳು. ಹೆಂಗಂದ್ರೆ ಅವ್ರ ಗಂಡಂದ್ರು ಒಳಗೆ ಬಂದ್ರೆ ಮಾತ್ರ ಬರ್ತೀವಂತ. ನಮ್ ಮೀಟಿಂಗ್ ನಡಿಬೇಕಂದ್ರೆ ಅವ್ರ ಗಂಡಂದ್ರು ಕುಂದಿರ್ಬೇಕು ಅಲ್ಲಿಂದ. ಅದನ್ನ ಬೇಡ ಅಂತ ಹೇಳಿದಾಗ ನಾನು ನನ್ನ ಜೊತೆಗಿಂತ ಒಬ್ರು ಮಾತ್ರ ಮೇಲೆ ಇದ್ವಿ, ಎಲ್ಲ ಹೆಣ್ಮಕ್ಳು ಬಾಯ್ಕಟ್ ಮಾಡಿದ್ರು ಮೀಟಿಂಗ್, ಅವ್ರು ಬರ್ಬೇಕು ಒಳಗಂತ. ಇದು ಗುಲ್ಬರ್ಗಾದಲ್ಲಿ ಜಿಲ್ಲಾ ಪಂಚಾಯತಿಯಲ್ಲೂ ನಡೆದಿತ್ತು, ನಮ್ಮ ಸಿಂಧನೂರಲ್ಲಿ ನಗರಸಭೆಗಳು ನಡೆದಿತ್ತು. ಅಂದ್ರೆ ಅವಕಾಶ ನಮಗೆ ಎಷ್ಟು ಮಟ್ಟಿಗೆ ನಾವು ನಮ್ಮ ಅವಕಾಶವನ್ನ ಬಳಸ್ಕೊಳ್ತಾ ಇದ್ದೀವಿ, ಆ ಅವಕಾಶಗಳು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಕುಂತಾಗ ನಾನೇನ್ ವಿಚಾರ ಮಾಡ್ತೀನಿ, ನಾನಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗುವಂಥದ್ದು ನನ್ನ ವಿಚಾರದಿಂದಲೇ ನಡೆದಿದೆಯಾ ಅಥವಾ ಬೇರೆಯವರು ಹೇಳಿದಂಥದ್ದನ್ನ ಕೇಳಿ ಮಾಡ್ತೀನಿ. ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಶಿಕ್ಷಣ ಕೊಡಬೇಕು ಅಂದಾಗ ಯಾವ ತರ ಶಿಕ್ಷಣ ಕೊಡ್ತೀವಿ ನಾವು? ಅಲ್ಲಿ PDO ಸೆಕ್ರೆಟರಿ ಹೇಳಿದ್ದನ್ನೇ ಸರಿ ಮಾಡೋ ಹೊತ್ತು ಬಂದಿದ್ದೀವಿ. ಇಲ್ಲ ಅವ್ರ ಗಂಡ ಬಂದು ಹೇಳಿದ್ರು, ಹಳ್ಳಿಯಲ್ಲಿ ಆದ್ರೂ ಗಂಡಗೂ ಗೊತ್ತಿರೋದಿಲ್ಲ ಅನ್ಕೊಂಡ್ರೆ PDO ಸೆಕ್ರೆಟರಿ ಹೇಳಿದ್ದಕ್ಕೆ ಸಹಿ ಮಾಡ್ತಾರೆ. ಅಂದ್ರೆ ಆ ಅಧಿಕಾರ ಉಪಯೋಗ ಆಯ್ತಾ ನಮಗೆ? ಅಧಿಕಾರ ಸಿಕ್ಕಿದ್ದು ಮತ್ತೆ ಹೇಳಬೇಕು, ಹೆಣ್ಮಕ್ಳಿಗೆ ಕೊಟ್ರೆ ಹಿಂಗೇನೆ ಸರಿ ಆಗೋದಿಲ್ಲ ಅಂತ. ತಪ್ಪು ಯಾರ್ದು? ನಮ್ಮದಾದ್ರೂ ಕೂಡ ಅಲ್ಲಿ ಸಮಾಜದ್ದು ತಪ್ಪಲ್ಲ. ಆಕೆ ತಿಳಿಸಿ ಹೇಳ್ಬೇಕಾಗಿತ್ತಲ್ಲ, ಕಾನೂನು ಇದೆ, ಅಧ್ಯಕ್ಷ ಆಗಿದ್ದಾಳೆ, ಆಕೆ ತಾನು ಸ್ವಂತ ಇಲ್ಲ ಸರಿ ಇಲ್ಲ ಇದು ಸರಿ ಆಗುತ್ತೆ ಅಂತ ನಿರ್ಧಾರ ತಗೊಳ್ಳುವಷ್ಟು ಸ್ವಾತಂತ್ರ್ಯ ಆಕೆ ಸಮಾಜ ಕೊಟ್ಟಿಲ್ಲ, ಮನೆಯೊಳಗೂ ಕೊಟ್ಟಿಲ್ಲ. ಇಲ್ಲ, ಅದ್ರ ಬಗ್ಗೆ ಅಪೋಸ್ ಮಾಡ್ತಾರೆ. ಇಲ್ಲೇ ಮಾರುಕಟ್ಟೆಯಲ್ಲಿ 5 ಲಕ್ಷ ಡೀಲ್ ಆಗಿತ್ತು, ಬೇಡ ಅಂತೇಳಿ ಒಬ್ರು ಎದ್ದೋದ್ವಿ ನಾವಂದ್ರೆ ಅವರು ಡೀಲ್ ಮಾಡ್ಕೊಂಡ್ರು ನನ್ನ ಮಕ್ಕಳು. ಯಾಕಂದ್ರೆ ಅಲ್ಲಿ ವ್ಯವಹಾರ ನಡೀತಿತ್ತು. ಇಷ್ಟು ಭ್ರಷ್ಟಾಚಾರಗಳು ರಾಜಕೀಯದಲ್ಲಿ ಸ್ವತಂತ್ರ ಸಿಕ್ಕರೂ ಸಹ ಒಂದು ರಾಜಕೀಯದಲ್ಲಿ ಇನ್ನೂವರೆಗೂ ನಾವು ಯಾರು ಅಲ್ಲಿ ಎಷ್ಟು ಜನ MLAಗಳು ಅದಾರ, ಅದ್ರ 50% ನಾವಿದೀವ, 50% ಮಹಿಳೆಯರಿದ್ದೀವಿ. ಆದ್ರೆ 50% MLAಗಳಿದ್ದೀವ ನಾವಿನ್ನು. ಇನ್ನೂ ಅಲ್ಲಿ ಅವಕಾಶಗಳಿಲ್ಲ. ಉದ್ಯಮಗಳಲ್ಲಿ ನಮ್ಗೆ ಇನ್ನೂ ಅವಕಾಶಗಳಿಲ್ಲ. ಮತ್ತೆ ನಿಮ್ಗೆ ಶಿಕ್ಷಣದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಬಿಟ್ರೆ ಬೇರೆ ದೊಡ್ಡ ದೊಡ್ಡ ಟೀಚರ್ಗಳಲ್ಲಿ ಅವಕಾಶಗಳಿಲ್ಲ. IAS KS ಆಫೀಸರ್ ಎಷ್ಟು ಜನ ಮಹಿಳೆಯರಿದ್ದೀವಿ, ಎಷ್ಟು ಜನ ಪುರುಷರಿದ್ದಾರೆ, ಅಲ್ಲಿ ಅವಕಾಶಗಳು ನಾವಿನ್ನು ಅವಕಾಶಗಳಿದೆ, ಅದನ್ನ ತಗೊಂಡಿಲ್ಲ ನಾವಿನ್ನು. ಹೌದಾ? ಮತ್ತೆ ಬೇರೆ ಬೇರೆ ಎಲ್ಲ ಲಿಸ್ಟ್ಗಳನ್ನ ನೋಡಿದಾಗ ಮಹಿಳೆಯರು ಇನ್ನು 64% ವರ್ಲ್ಡ್ ವೈಡ್ ಎಲ್ಲ 64% ಪುರುಷರಿಗಿಂತ ಹಿಂದಿದ್ದೀವಿ. 64% ಅಂದ್ರೆ ಎಲ್ಲದೂ ನೋಡಿದಾಗ ಒಂದು ಲೈನ್ ಅಂತಲ್ಲ, ಎಲ್ಲದೂ ನೋಡಿದಾಗ 64% ಇನ್ನು ನಮಗೆ ಅವಕಾಶಗಳಿಂದ ವಂಚಿತರ. ಅವಕಾಶಗಳಿವೆ, ಅದರಲ್ಲಿ ನಾವು ಬಳಸ್ಕೊಂಡಿಲ್ಲ. ಯಾವ್ಯಾವ ಅವಕಾಶಗಳಿದ್ದಾವೆ, ಎಲ್ಲಿ ನಾನು ಹೋಗ್ಬೋದು, ಯಾವ ಅವಕಾಶಗಳು? ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟಿನಲ್ಲಿ ನಾನು ಮುಂದೆ ಬರ್ಬೋದು, ಉದ್ಯಮಿ ಆಗ್ಬೋದು. ನಾವೆಲ್ಲರೂ ಹೆಂಗಂದ್ರೆ ಜಾಬ್ ಹೋಲ್ಡರ್ಸ್ ಅಷ್ಟೇ ಅಂತ ತಿಳ್ಕೊಂತೀವಿ, ಜಾಬ್ ಮಾಡ್ಬಿಟ್ರೆ ಆಯ್ತು, ಅಲ್ಲಿ ಕಾಂಪಿಟೇಷನ್ ಅಂತೀವಿ, ಬೇರೆದವ್ರಿಗಿಲ್ಲ, ರಿಸರ್ವೇಶನ್ ಇಲ್ಲ ಅಂತ ಹೇಳ್ತೀವಿ. ಹೌದು, ಯಾವ ಫ್ಯಾಮಿಲಿಯಿಂದ ಹೆಚ್ಚು ಓದಿರ್ತಾರ ಅವ್ರು ಹೆಚ್ಚು ಮಾರ್ಕ್ಸ್ ತೆಗೆದಿರ್ತಾರೆ ಆಟೋಮೆಟಿಕ್ ಆಗಿ. ಯಾವ ಫ್ಯಾಮಿಲಿಯಲ್ಲಿ ಅನ್ಎಜುಕೇಟೆಡ್ ಆಗಿರ್ತಾರೋ ಅವ್ರು ಕಡಿಮೆ ತೆಗೆದಿರ್ತಾರ. ಅವ್ರು ತಪ್ಪಲ್ಲ, ಅವ್ರು ಅಲ್ಲಿ ಹುಟ್ಟಿ ಬಂದಿರೋದು ಇರ್ತದ. ಆದ್ರೆ ಆ ರಿಸರ್ವೇಶನ್ ನಮ್ಮಲ್ಲೇನೆ ಜಗಳ ಹಚ್ತಾರೆ, ನಮ್ಮಲ್ಲೇನೆ ಜಗಳಗಳಾಗ್ತಾವ. ಅವ್ರನ್ನ ಅಪೋಸ್ ಮಾಡೋದಕ್ಕೆ ನಾವು ಹೋರಾಡ್ತಿರ್ತೀವಿ. ಆದ್ರೆ ಟೋಟಲ್ ಲಿಸ್ಟ್ನೊಳಗೆ ಯಾರು ಜಾಸ್ತಿ ಜಾಬ್ ಮಾಡ್ತಾರಂತ ನೋಡ್ರಿ, ಯಾರು ಜಾಸ್ತಿ ಸರ್ಕಾರಿ ಜಾಬ್ಗಳು ಮೇಲ್ವಿದ್ಯೆಯಲ್ಲಿ ಇದಾರಂತ ನೋಡ್ರಿ, ಮಿಲಿಟರಿಯಲ್ಲಿ ಮೇಲ್ವಿದ್ಯೆಯಲ್ಲಿ ಯಾರಿದಾರಂತ ನೋಡ್ರಿ, IAS ಆಫೀಸರ್ ಯಾರಿದಾರಂತ ನೋಡ್ರಿ, ಸೆಕ್ರೆಟರಿಯೇಟ್ನಲ್ಲಿ ಯಾರಿದಾರಂತ ನೋಡ್ರಿ. ಸುಮ್ಮನೆ ಅಪೋಸ್ ಮಾಡೋದು. ಅದರಿಂದ ನಾವು ಹೊರಗೆ ಬರ್ಬೇಕಾದ್ರೆ ಸರ್ಕಾರಿ ಹುದ್ದೆ ಒಂದಿಲ್ಲ, ಬೇರೆ ಬೇರೆ ಎಲ್ಲದನ್ನೂ ನಾವು ಮಾಡ್ಬೋದು. ಯಾರೋ ಒಬ್ರು ಇಬ್ರು ಮಾಡಿದ್ದನ್ನ ಪ್ರಶಂಸೆ ಮಾಡೋದಲ್ಲ, ಎಲ್ಲರಲ್ಲಿನೂ ಟ್ಯಾಲೆಂಟ್ ಇರ್ತದ. ನಿಮ್ಮಲ್ಲಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡ್ಕೊಂಡು ನೀವು ಹೆಂಗ್ ಮುಂದೆ ಬರ್ತೀರಿ, ನೀವು ಮುಂದೆ ಬರೋದ್ರ ಜೊತೆಗೆ ನಿಮ್ಮ ಜೊತೆ ಯಾಕೆ ಕರ್ಕೊಂಡು ಹೋಗ್ತೀರಿ?
ನೀವು ಜೈನರಿಗೆ ನೋಡ್ರಿ, ಒಬ್ರು ಬಿಸ್ನೆಸ್ ನಲ್ಲಿ ಡೌನ್ ಆಗಿದ್ರೆ ಇನ್ನೊಬ್ರು ಎತ್ತಿ ಹಿಡಿತಾರೆ, ಅವ್ರಿಗೊಂದು ಅಂಗಡಿ ಹಾಕಿ ಕೊಡ್ತಾರೆ. ಅದ್ರಾಗೆ ಮಹಿಳೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದ್ರೆ ನಾವು ಮಹಿಳೆಯರು ನಮ್ಗೆ ತುಂಬಿ ಬಿಟ್ಟಾರೆ. ಏನೋ ಒಂದು ಹಿಂಗಿದ್ರೆ ಹಿಂಗಿರ್ಬೇಕು, ಯಾವಾಗ ಮುಂದ್ ಬಂದ್ರೆ 12 ಸೃಷ್ಟಿ ಆಗ್ತಾವ ಕೆಸರು. ಏನಂದ್ರೆ ಚಾರಿತ್ರಿಕವಾಗಿ ಆಕೆಗೆ ಕೆಟ್ಟಗಿ ಅಂತ ಹೇಳ್ಬಿಟ್ರೆ ಎಲ್ಲ ಮಹಿಳೆ ಹಿಂಸರ್ಕೊಂಡ್ಬಿಡ್ತಾರೆ. ಫಸ್ಟ್ ಅದನ್ನ ಸೃಷ್ಟಿ ಮಾಡ್ತಾರೆ. ಯಾರು ಈಗ ದೊಡ್ಡ ಹುದ್ದೆಯಲ್ಲಿ MLA MP ಮಿನಿಸ್ಟ್ರು ಆಗ್ಬೇಕಾದ್ರೆ ಅವರು ಹೊರಗಡೆ ಬರ್ಬೇಕಾಗ್ತದ, ಗಂಡ್ಮಕ್ಳ ಜೊತೆ ಮಾತಾಡ್ಬೇಕಾಗತ್ತ, ಕುಂದಿರ್ಬೇಕಾಗುತ್ತೆ. ಎಲ್ಲದೂ ಇದ್ದಾಗ ಆಕೆಗೊಂದು ಕಳಂಕ ಹಚ್ಚಿಬಿಡ್ತಾರೆ. ಅವಾಗ ಬೇಡ ಅಂತೇಳಿ ಇನ್ನೊಬ್ರಿಗೆ ಹೇಳ್ತಾರೆ. ಹಂಗಾಗಿ ಟೋಟಲ್ ಆಗಿ ಸತ್ತಂತೆ ಬಂದ್ಬಿಡ್ತಾರೆ. ಆದ್ರೆ ಯಾವ ಹೆಣ್ಮಗಳು ತನ್ನ ಚರಿತ್ರೆ ಎಲ್ಲೋ 100 ಒಬ್ರು ಇರ್ಬೋದು, ಯಾವತ್ತಿ ತನ್ನ ಚರಿತ್ರೆಯನ್ನ ಹಾಳು ಮಾಡ್ಕೊಂಡು ಮುಂದೆ ಬರ್ಬೇಕನ್ನ ಮಹಿಳೆಯರು ಕಡಿಮೆ ಇರ್ತಾರೆ. ಎಲ್ಲರಿಗೂ ಅದು ಇದ್ದೇ ಇರ್ತದೆ ಒಂದ್ ಕಡೆ. ಆದ್ರೆ ಅದನ್ನ ಸೃಷ್ಟಿ ಮಾಡ್ತಾರೆ, ಅದು ನಮ್ಮ ಬಾಯಿಲೆ ಆಡಿಸ್ತಾರೆ, ನಮ್ಮ ಬಾಯಿಲೇನೆ ಆಟ ಆಡಿಸ್ತಾರೆ. ಆಡಿಸಿ ಅನ್ನಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನೀವು ಅದನ್ನ ತಿಳ್ಕೊಂಡು ಸರ್ಕೊಂಡ್ಬಿಡ್ಬೇಕಂತ, ನೀವು ತಿಳ್ಕೊಂಡು ಸರ್ಕೊಂಡ್ಬಿಡ್ಬೇಕಂತ. ಕಾಲೇಜಿಗೆ ಮೊದಲು ಕಾಲೇಜಿಗೆ ಬರ್ಬೇಕಾದ್ರೂ ಅಂತಿದ್ರು, ಈಗ ಎಲ್ಲರೂ ಬರ್ತಾ ಇದ್ದಾರೆ. ಓದ್ಬೇಕಾದ್ರೂ ಅಂತಿದ್ರು, ಈಗ ಎಲ್ಲರೂ ಬರ್ತಾರೆ. ಹಂಗೆ ಉದ್ಯಮಗಳಲ್ಲಿನೂ ಅಷ್ಟೇ. ಈಗ 99 ಮಂದಿ ವ್ಯಾಪಾರಿಗಳು ಒಂದ್ ಕಡೆ ಕುಂತಾಗ, ಕಂಪನಿಗಳು ಒಂದ್ ಕಡೆ ತೆಗೆದಾಗ ನಾವು ಒಬ್ಬರೇ ಹೋಗಿ ಕುಂತಾಗ ನಮ್ಗೆ ಅಂತಾರೆ. ಆದ್ರೆ ಯಾರೇ ಕುಂತಿದ್ರು ಕೂಡ, ಯಾರೇ ಇದ್ರು ಕೂಡ ನಾನು ಮಾಡಬಲ್ಲೆ, ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತೇಳಿ ನಾವು ಮುಂದೆ ಬಂದ್ವಿ ಧೈರ್ಯವಾಗಿ. ನಾವು ಬರೋದ್ರ ಜೊತೆಗೆ ಬಂದಂತ ಮಹಿಳೆಗೆ ಪ್ರೋತ್ಸಾಹ ಕೊಟ್ಟಿವೆ ಅಂತಂದ್ರೆ ಇವತ್ತಿನ ದಿವಸಕ್ಕೆ ಒಂದು ಅರ್ಥ ಕೊಡ್ತವೆ. ಇಲ್ಲಿದ್ರೆ ನಾವು ಪ್ರತಿ ಸಲ ಈಗ ನಾವು ಇಲ್ಲಿ ಕಾಲೇಜ್ನಲ್ಲಿ ಇದ್ರ ಬಗ್ಗೆ ಹೇಳೋದಕ್ಕೆ ಮಾಡ್ತಾರೆ. ಕೆಲವೊಂದು ಮಹಿಳೆಯರು ಮಾಡ್ತಾ ಇದ್ದಾರೆ, ಕಿಟಿ ಪಾರ್ಟಿಗಳು ಮಾಡ್ತಾರೆ. ಇವತ್ತೆಲ್ಲ ಬೇರೆ ಬೇರೆ ಡ್ರೆಸ್ ಹಾಕಿರ್ತಾರ, ಬೇರೆ ಬೇರೆ ತರ ಇರ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ಊಟ ಮಾಡ್ತಾರೆ. ಅಂದ್ರೆ ಇದು ಯಾಕೆ ಮಹಿಳಾ ದಿನಾಚರಣೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮಹಿಳಾ ದಿನಾಚರಣೆ ಬಂದದ್ದು ಯಾರಿಂದ? ಅಲ್ಲಿ ಕಾರ್ಮಿಕರಿಂದ ಬಂದಿದ್ದು. ಕಾರ್ಮಿಕರು ಹೋರಾಟದಿಂದ ಮಹಿಳಾ ದಿನಾಚರಣೆ ಸೃಷ್ಟಿಯಾಗಿತ್ತು. ದುಡಿಮೆಗಾಗಿ ನೋಡ್ರಿ, ರಷ್ಯಾದಲ್ಲಿ ಬನ್ನು ಅಂತೇಳಿ ಅವ್ರ ಹೋರಾಟ ಶುರುವಾಗುತ್ತೆ. ಅಲ್ಲಿ ಅದಕ್ಕಾಗಿ ಅವತ್ತಿಂದ ಮಹಿಳಾ ದಿನಾಚರಣೆ ಅಂತ ಹೇಳ್ತಾರೆ. ಇಲ್ಲಿ ನ್ಯೂಯಾರ್ಕ್ ನಲ್ಲಿ ಗವರ್ಮೆಂಟ್ ನಲ್ಲಿ ಶುರುವಾಗುತ್ತೆ, ಕೆಲವೊಂದ್ ಕಡೆ ಮತದಾನಕ್ಕಾಗಿ ಶುರುವಾಗುತ್ತೆ. ಅಂದ್ರೆ ಹಕ್ಕಿಗಾಗಿ ಶುರುವಾದಂತ ಈ ಒಂದು ದಿನಾಚರಣೆಯನ್ನ ಹಕ್ಕನ್ನ ಪಡ್ಕೊಂಡ್ಮೇಲೆ ಈ ದಿನಾಚರಣೆಯನ್ನ ಆಚರಿಸೋದು ಯಾವ ರೀತಿ ಆಚರಿಸ್ಬೇಕು? ನಾವು ಇವತ್ತೊಂದು ಹೊಸದೊಂದು ಉದ್ಯೋಗ ಸೃಷ್ಟಿ ಮಾಡ್ತಿರೋ, ಹೊಸದೊಂದು ಕಾರ್ಯವನ್ನ ಮಾಡ್ತಿರೋ, ಹೊಸದಾಗಿ ಒಂದು ಕಡೆ ನಿಲ್ತಿರೋ, ನಿಮ್ಮ ಕೆಳಗಿರೋರ್ನ ಎತ್ತುತ್ತೀರೋ, ಈ ವರ್ಷದಲ್ಲಿ ಯಾರು ಯಾವುದನ್ನ ಮಾಡ್ತೀರಿ, ಏನ್ ಮಾಡ್ತೀರಿ? ಇವತ್ತು ನಿಮ್ದೇನು ಈ ವರ್ಷ, ಒಂದು ವರ್ಷದಲ್ಲಿ ಈ ಸ್ಲೋಗನ್ ಪ್ರಕಾರ ಯಾವುದನ್ನ ಸ್ಟಾರ್ಟ್ ಮಾಡಂಗಿದೆ? ಗುಂಪುಗಳಿದ್ದಾವೆ. ಗುಂಪುಗಳು ಹೆಂಗಾಗಿದ್ದಾವೆ? ಗುಂಪಿನ ಮಹಿಳೆಯರು ಬರ್ತಿರ್ತಾರೆ ನನ್ನ ಹತ್ರ, ಅವ್ರ ಗುಂಪಿನಲ್ಲಿ ದುಡ್ಡು ಎತ್ತಿರ್ತಾರೆ, ಗಂಡು ಮಕ್ಳಿಗೆ ಕೊಡ್ತಾರೆ. ಅದು ಎಲ್ಲಾರ ಹುಡುಗರಿಗೆ ಕೊಟ್ಟಿರ್ತಾರೆ, ಖಾಲಿಯಾಗಿ ಹೋಗ್ತದ. ನನಗೆ ನಿನ್ನೆ ಕಂಡಕ್ಟರ್ ನಮ್ಮ ಸ್ಕೂಲಲ್ಲಿ ಒಂದು ಸ್ಪೀಚ್ ಇತ್ತು. ಆ ಕಂಡಕ್ಟರ್ ಏನ್ ಬಸ್ಸಿನ ಬಗ್ಗೆ, ಮಹಿಳೆಯರು ಬಂದ್ಮೇಲೆ ಬಸ್ ರಶ್ ಆದ್ವಾ ಅಂತ ಪ್ರಶ್ನೆ ಬಂತು. ಇಲ್ಲ ಮೇಡಮ್, ಜನಸಂಖ್ಯೆಗೆ ಆಧಾರವಾಗಿ ಬಸ್ ಆಗಿಲ್ಲ, ಬಸ್ ಕಡಿಮೆ ಇದೆ, ಅದಕ್ಕೆ ಬಸ್ ರಶ್. ಆದ್ರೆ ಎಷ್ಟು ಜನ ಮಹಿಳೆಯರು, ಎಷ್ಟು ಜನ ನಾವು ಆಧಾರ್ ಕಾರ್ಡ್ ಇಟ್ಕೊಂಡು ಬರೀ ಅಡ್ಡಾಡ್ತೀವಿ ನಾವು? ಇಲ್ಲ. ಆದ್ರೆ ಈಗ ಅಡ್ಡಾಡ್ತಾರೆ ಮಹಿಳೆಯರು, ಆಧಾರ್ ಕಾರ್ಡ್ ಇಟ್ಕೊಂಡಿದ್ರೆ ಅವಶ್ಯಕತೆ ಇದ್ದಾಗ ಅಡ್ಡಾಡ್ತಾರೆ. ಇವತ್ತು ಹೊಲಕ್ಕೂ ಕೂಲಿ ಹೋಗೋರು ಟ್ಯಾಕ್ಟ್ರಿಯಲ್ಲಿ ಹೋಗ್ತಿದ್ರು, ಎಲ್ಲೋ ಹೋಗ್ತಿದ್ರು, ಬಿಸ್ಲಾಕ್ ಹೋಗ್ತಿದ್ರು, ನಡ್ಕೊಂಡು ಹೋಗ್ತಿದ್ರು. ಬಸ್ ಫ್ರೀ ಆಗಿರೋದ್ರಿಂದ ಬಸ್ನಲ್ಲಿ ಅಡ್ಡಾಡ್ತಿರ್ತಾರೆ, ಬಸ್ ರಶ್ ಆಗ್ತದೆ. ಸ್ಕೂಲಿಗೆ ಹೋಗೋ ಹೆಣ್ಮಕ್ಳು, ಕಾಲೇಜ್ಗೆ ಹೋಗೋರು ಯಾವ್ದೋ ಗಾಡಿ ಹಿಡ್ಕೊಂಡು ಹೋಗ್ತಿದ್ರು, ಬಸ್ ಫ್ರೀ ಆಗಿರೋದ್ರಿಂದ ಬಸ್ ರಶ್ ಆಗಿದೆ ಹೊರತು ಬಸ್ ಫ್ರೀ ಆಗಿರೋದ್ರಿಂದ ಹೆಣ್ಮಕ್ಳು ಎಲ್ಲರೂ ಅಡ್ಡಾಡಕ್ಕೆ ನಿಂತಾರೆ. ಎಷ್ಟೆಷ್ಟು ಸೋಷಿಯಲ್ ಮೀಡಿಯಾದಾಗ ಬರ್ತಿತ್ತು. ಆದ್ರೆ ಈ ಅವಕಾಶಗಳು ಈ ತರ ಅದ್ರ ಮಹಿಳೆಯರೇ ಅನ್ನೋದು, ಮಹಿಳೆಯರೇ ಅಂತ ಇರೋದು. ಅದು ಅನ್ನೋಂಗೆ ಇವೆಲ್ಲ ಪೋಸ್ಟ್ಗಳು ಬರೋದು, ನಾವು ಅನ್ಬೇಕಂಗೆ ಅಂದಂಗೆ. ಇದನ್ನ ಅವಾಯ್ಡ್ ಮಾಡೋದು. ಯಾರೇ ಅಂದ್ರೂ ಕೂಡ ಕಣ್ಣಿಗೆ ಕಂಡದ್ದು ಪ್ರಮಾಣಿಸಿ ನೋಡ್ಬೇಕಂತ. ಯಾರೇ ಏನೇ ಅಂದಿದ್ರು ಕೂಡ ನಾವೇನ್ ಮಾಡ್ಬೇಕು, ಅದು ಸರಿನಾ ತಪ್ಪಂತ. ಅದಕ್ಕೆ ನಾವು ಎಷ್ಟು ಸ್ಟ್ಯಾಟಿಸ್ಟಿಕ್ ನಿಮ್ದು ಏನಿದೆ, ನೀವು ಎಲ್ಲಿ ಎಷ್ಟು ಟಿಕೆಟ್ಗಳು ಇದಾಗಿದ್ದಾವೆ, ಹೆಂಗಾಗಿದ್ದಾವೆ ಅಂದ್ರೆ ಅವರೇ ಹೇಳಿದ್ರು, ಮ್ಯಾನೇಜರ್, ಡಿಪೋ ಮ್ಯಾನೇಜರ್ ನಿನ್ನೆ. ಇಲ್ಲ ರೀ ಮೇಡಮ್, ಬಸ್ಗಳು ಕಡಿಮೆ ಆಗಿದ್ದಾವೆ, ಕಂಡಕ್ಟರ್ ಡ್ರೈವರ್ ಶಾರ್ಟೇಜ್, ಬಸ್ ಇದಾವೆ, ಕಂಡಕ್ಟರ್ ಡ್ರೈವರ್ ಇಲ್ಲ, ಅಪಾಯಿಂಟ್ಮೆಂಟ್ಗಳಿಲ್ಲ, ಹೀಗಾಗಿ ಬಸ್ ಬಿಟ್ಟಿಲ್ಲ, ದಾರಿಯಲ್ಲೂ ಖಾಲಿ ಬಸ್ಗಳು ಇರ್ತಿದ್ವು. ಈ ತರ ಮಾಡಿ ಫ್ರೀ ಕೊಟ್ಟಿದ್ದೀವಿ. ಫ್ರೀ ಕೊಟ್ಟದ್ಗೆ ತುಂಬಿದವ ಅನ್ನೋ ಭಾಸ ಜನರಿಗಾಗಿರ್ಬೇಕು, ಅಲ್ಲಿ ಬಸ್ಗಳು ಕಡಿಮೆ ಆಗಿರ್ಬೇಕು. ಇದನ್ನ ಯಾರಾದ್ರೂ ಹೋಗಿ ಒಂದ್ಸಲ ಡಿಪೋದಾಗ ನಾವು ಪ್ರಶ್ನೆ ಮಾಡಿವ? ಪ್ರಶ್ನೆ ಎಲ್ಲಿವರೆಗೂ ಮಾಡೋದಿಲ್ಲ. ಬುದ್ಧ ಹೇಳಿದ್ದಾನೆ, ಯಾರೇ ಏನೇ ಮಾಡಲಿ, ಏನೇ ಆಗಿರ್ಲಿ, ನೋಡದೆ ಒಪ್ಪಂಗಿಲ್ಲ,
ಪ್ರಶ್ನಿಸಿ ಒಪ್ಪಬೇಕು, ಪ್ರಶ್ನಿಸಿ ಒಪ್ಪಬೇಕಂತಾನೆ ಹೇಳಿದ್ದು. ಅದಕ್ಕೆ ನಾವು ಪ್ರಶ್ನೆಗಳನ್ನ ಎಲ್ಲಿ ಮಾಡ್ತಿದ್ವಿ? ಅಂಬೇಡ್ಕರ್ ಹೇಳಿದ್ದು ಅದನ್ನೇ, ಬಸವಣ್ಣ ಹೇಳಿದ್ದು ಅದನ್ನೇ. ನಾವು ಅವ್ರು ಬಿಟ್ಬಿಟ್ಟಿದ್ವಿ, ಅವ್ರನ್ನ ಬಿಟ್ಟು ಪೂಜೆ ಮಾಡ್ತೀವಿ ಹೊರತು, ಆದ್ರೆ ಅವ್ರು ಹೇಳಿದಂತ ತತ್ವಗಳನ್ನ, ಅವ್ರು ಬರೆದಂತ ಪುಸ್ತಕಗಳನ್ನ ಎಷ್ಟು ಜನ ನೀವು ಗಾಂಧೀಜಿದ ಆಟೋಗ್ರಾಫಿ ಓದಿರಿ, ಗಾಂಧೀಜಿ ಹೇಗೆ ಹೇಳಿದಾರೆ ಅಂತ ಓದಿ, ಪುಸ್ತಕಗಳನ್ನ ಓದ್ತಾ ಇದ್ದೀರಾ? ಯಾವ ಹೆಣ್ಮಕ್ಳು ಪುಸ್ತಕಗಳನ್ನ ಓದ್ತಾ ಇದ್ದೀರಿ? ಇಲ್ಲ. ಅಂಬೇಡ್ಕರ್ ಬಗ್ಗೆ ಓದಿದ್ರೆ ಅವ್ರು ಸೀರೀಸ್ ಇದ್ದಾರೆ ಎಷ್ಟೊಂದು, ಅವ್ನು 1, 2, 3 ಓದಿದ್ರೆ ಇಲ್ಲ. ಬುದ್ಧನ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ? ಇಲ್ಲ. ಬಸವಣ್ಣನ ಬಗ್ಗೆ ಎಷ್ಟು ವಚನಗಳನ್ನ ನಾವು ಕಲ್ತಿದ್ದೀವಿ? ಯಾರು ನಾವು ವಚನ ಹೇಳ್ತೀವಿ, ಆದ್ರೆ ನೆನಪಿರೋದಿಲ್ಲ. ಅದನ್ನ ಅನುಷ್ಠಾನಕ್ಕೆ ಎಷ್ಟು ಜನ ತಡ್ಕೊಂಡ್ಬರ್ತೀವಿ ಅನ್ನೋದ್ರ ಮೇಲೆ ಹಂಗೇನೆ ಈ ಮಹಿಳಾ ದಿನಾಚರಣೆ ಏನಿದೆ, ಅನುಷ್ಠಾನಗೊಳಿಸುವುದೇ ಈ ವರ್ಷದ ಉದ್ದೇಶ. ಅನುಷ್ಠಾನಗೊಳಿಸೋದು ನೋಡ್ರಿ, ನಿಮ್ಗೆ ಅವಕಾಶಗಳಿದ್ದಾವೆ. ಈಗ ಉದ್ಯಮ ಆರಂಭ ಮಾಡ್ಬೇಕಾದ್ರೆ ಅವಕಾಶಗಳಿದ್ದಾವೆ. ಇದೇ ಒಂದು ಸ್ಲೋಗನ್ ಇಟ್ಕೊಂಡು ನೀವು ಎಲ್ಲಿ ಬೇಕಾದ್ರೂ ಹೋಗಿ ತೆಗೀರಿ. ನೋಡ್ರಿ, ಸಬ್ಸಿಡಿ ಇದೆ, 90% ಸಬ್ಸಿಡಿ ಇದೆ. ಒಕ್ಕಲ್ತನದಲ್ಲಿ ಏನಾದ್ರು ನೀವು ತಗೊಂಡ್ರೆ, ಗೋಡನ್ಗಳು ನಿಮ್ಮ ಹೆಸರಲ್ಲಿ ಕಟ್ಸಿದ್ರೆ ಸಬ್ಸಿಡಿ ಇದೆ. ಆ ಗೋಡನ್ಗಳ ಎಷ್ಟು ಸಬ್ಸಿಡಿ ಇದಾವೆ ಇದರಲ್ಲಿ ಹೋಗಿ ನೋಡಿ, ಬ್ಯಾಂಕಲ್ಲಿ ಯಾವ್ಯಾವ್ದ್ರಲ್ಲಿದೆ, ಯಾವ ಉದ್ಯಮ ಮಾಡಿದ್ರೆ ನನಗೆ ಅನುಕೂಲಗಳಾಗ್ತದೆ. ನಾವು 1 ವರ್ಷ ಬಂದು ಪ್ರಾರಂಭ ಆಗೋದಕ್ಕಿಂತ ಮುಂಚೆಗೆ ಬಡ್ಡಿ ರಹಿತ ಕೊಟ್ಟಿರ್ತಾರ, ಅದನ್ನ ನೀವು ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಜೊತೆಗಿರೋರಿಗೆ ಹೇಳ್ರಿ, ಹಿಂಗಿದೆ ನೀವು ಒಕ್ಕಲ್ತನ ನಿಮ್ಮ ಮನೆ ಪಕ್ಕದಾಗ ಮಾಡ್ತಿದ್ರೆ, ಎಮ್ಮೆಗಳು ತಗೊಂಡ್ರೆ ಸಬ್ಸಿಡಿ ಇದೆ, ಆಕಳಗಳು ತಗೊಂಡ್ರೆ ಸಬ್ಸಿಡಿ ಇದೆ. ಅವು ಹಾಲುಗಳನ್ನ ಹೆಂಗೆ ನೋಡ್ರಿ, ಬರೀ ಹಾಲು ಮಾರಿದ್ರಲ್ಲ, ಅದರಿಂದ ಪನ್ನೀರ್ ಮಾಡ್ತೀರಾ, ಅದರಿಂದ ನೀವೇನ್ ಮಾಡ್ತೀರಾ? ಮೌಲ್ಯವರ್ಧಕ ಮಾಡ್ಬೇಕು. ಮೌಲ್ಯವರ್ಧಕ ಮಾಡಿದಾಗ ನೀವೇನಾಗ್ತೀರಿ? ಆ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗ್ಬೋದು. ಅಂದ್ರೆ ಆ ತರ ನೀವು ಮಾಡ್ಬೇಕಾಗುತ್ತೆ. ಬರೀ ಗೌರ್ಮೆಂಟ್ ಜಾಬ್ ಅಂತಲ್ಲ, ಟೋಟಲಿ ಇದೆ ಅಲ್ಲಿ ಒಂದಿಷ್ಟೊಂದು 24 ಅಂಶಗಳಿದಾವೆ. ಅವೆಲ್ಲದರಲ್ಲಿ ಮುಂದೆ ಬರ್ಬೇಕಾಗುತ್ತೆ. ರಾಜಕೀಯದಲ್ಲಿ ಟ್ಯಾಲೆಂಟ್ ಇರೋ ರಾಜಕೀಯದಲ್ಲಿ ಬರ್ರಿ, ಸೋಲ್ತಿರೋ ಗೆಲ್ತಿರೋ ಎಲೆಕ್ಷನ್ ನಿಲ್ರಿ, ಹೋಗಿ ನಿಮ್ಮ ಒಳ್ಳೆ ವಿಚಾರಗಳನ್ನು ಹೋಗಿ ಅಲ್ಲಿ ನಿಂತಾಗ ಅಲ್ಲಿ 100 ಜನದ ನಡುವೆ ನಾವೊಂದು 10 ಜನ ನಾವು ಹೋದ್ರೆ ಚೇಂಜ್ ಆಗ್ಬೋದು ಅಲ್ಲಿ ಕೂಡ ವಾತಾವರಣ. ಅಂಥದನ್ನ ನೀವು ಅಲ್ಲಿ ಹೋದಾಗ ನಾನು ಸಮಾಜಕ್ಕೆ ಏನ್ ಮಾಡ್ತೀನಿ, ಸಮಾಜ ನನಗೇನ್ ಮಾಡ್ತೀನಿ ಅಂತ ನೀವು ಮಾಡಿದ್ರೆ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ. ಸಮಾಜದ ಬದಲಾವಣೆ ಆದ್ರೆ ಮಾತ್ರ ಇಲ್ಲಿ ನಿಮಗೆ ಈ ಕೊಟ್ಟಂತ ಕಾನೂನುಗಳ ಅಪ್ಲೈ ಆಗ್ತವೆ. ಕೊಟ್ಟಂತ ಕಾನೂನುಗಳ ಅಪ್ಲೈ ಆಗ್ಬೇಕಂದ್ರೆ ನಾನ್ ಬದಲಾಗಬೇಕು. ಸಮಾಜ ಅಂದ್ರೆ ಯಾರು? ನಾವೇ. ನಮ್ಮ ಸುತ್ತಮುತ್ತಲಿರೋರು ನಾವು ಬದಲಾಗಬೇಕು. ನಾವು ಜನರು ನೋಡೋ ದೃಷ್ಟಿ ಬದಲಾಗಬೇಕು. ಇಲ್ಲಿ ವರ್ಗ ಭೇದ, ಜಾತಿ ಭೇದ ಇವೆಲ್ಲ ಬದಲಾಗಿ ಎಲ್ಲ ಒಟ್ಟಾರೆ ಆದಾಗ, ನೀವು ಬೇರೆ ಕಡೆ ಹೋದಾಗ ನೋಡ್ರಿ, ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ವಿ. ನಾನು ಶಿಕ್ಷಣದ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಎಷ್ಟೊಂದು ಕಾಲೇಜ್ಗಳಾಗಿದ್ದಾವೆ, ಎಷ್ಟೊಂದು ಇದಾಗಿದ್ದಾವೆ. ಅಮೇರಿಕಾದಲ್ಲಿ ಹೋದ್ರೆ ನಿಮಗೆ 5th 12th ತನಕನು ಫ್ರೀ ಎಜುಕೇಶನ್ ಇದೆ. 12th ವರೆಗೂ ಫ್ರೀ ಎಜುಕೇಶನ್. ನೀವು ಬೇರೆ ಯೂನಿವರ್ಸಿಟಿ ಪ್ರೈವೇಟ್ ಇದ್ದಾವೆ, 12th ವರೆಗೂ ಗೌರ್ಮೆಂಟೇ ನೋಡಿಕೊಳ್ತದೆ. ಎಲ್ಲ ಬುಕ್ಸ್ ಗೌರ್ಮೆಂಟೇ ಕೊಡ್ತದ. ಯೂನಿವರ್ಸಿಟಿಗೆ ಹೋದ್ಮೇಲೆ ಆ ವ್ಯಕ್ತಿ ಎಲ್ಲಾದ್ರೂ ದುಡ್ಕೊಂಡು ಮುಂದೆ ಓದ್ತಾನೆ. ಎಲ್ಲವೂ ಸ್ಕೂಲ್ಗಳು, ಕಾಲೇಜ್ಗಳಿದಾವೆ. ನಮ್ಮಲ್ಲಿ ಎಷ್ಟಿದಾವೆ ಗೌರ್ಮೆಂಟ್ ಸ್ಕೂಲ್ಗಳು ಹೆಂಗ್ ಮಾಡಿದಾರಂದ್ರೆ, ಶೌಚಾಲಯ ಇಲ್ಲ, ಇದು ಇಲ್ಲ. ನಿಮ್ಮ ಹಳ್ಳಿ ಊರು, ನನ್ನ ಸ್ಟೂಡೆಂಟ್ ಒಬ್ರು ಮಲ್ಲಾಪುರದಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ. ಇಡೀ ಊರು ಚೇಂಜ್ ಮಾಡಿದ್ದಾರೆ, ಆ ಸ್ಕೂಲ್ ಚೇಂಜ್ ಮಾಡಿದ್ದಾರೆ. ಆ ಥರ ಚಲಬೇಕು, ಚೇಂಜ್ ಮಾಡಬೇಕು, ಅಲ್ಲಿ ಹುಡುಗರು ಬರಬೇಕು ಅನ್ನೋದು. ಪ್ರತಿಯೊಬ್ಬರು ನಾಳೆ ನೀವು ಗೌರ್ಮೆಂಟ್ ಇದಕ್ಕೂ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು. ಈ ನಮ್ಮಲ್ಲಿ ಆ ಥರ ಶಿಕ್ಷಣ ಇಲ್ಲ. ನಾನು ಲಿಸ್ಟ್ ತರಿಸಿ ನೋಡಿದಾಗ 99% ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾರೆ ವಿದೇಶದಲ್ಲಿ. ಜಪಾನ್ ತಗೊಂಡ್ರಿ ನೀವು, ಚೀನಾ ತಗೊಂಡ್ರಿ ನೀವು, ಎಲ್ಲ. ಆರೋಗ್ಯದ ಬಗ್ಗೆ ನೋಡ್ರಿ ಎಷ್ಟು ನೆಗ್ಲೆಕ್ಟ್ ಇದೆ ನಮ್ಮಲ್ಲಿ. ಆರೋಗ್ಯದ ಯಾವುದೇ ಗೌರ್ಮೆಂಟ್ ಇದರಿಂದ ಯಾವ ರೀತಿ ಅಷ್ಟೊಂದು ಸೌಲಭ್ಯಗಳಿಲ್ಲ. ಇದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಯಾವ ಇಲ್ಲ. ಡಯಾಲಿಸಿಸ್ ಸೆಂಟರ್ ಮಾಡಿದ್ರು ಕೂಡ ಇಲ್ಲ. ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಮಹಿಳೆ ಒಬ್ಬರಿಗೆ ಇದು ಕಿಡ್ನಿ ಫೇಲ್ ಆಗಿದ್ದೇವೆ, ಡಯಾಲಿಸಿಸ್ ಮಾಡಬೇಕು, ಕರ್ಕೊಂಡು ಹೋಗೋರು ಇರೋದಿಲ್ಲ ಅಂತ ಮಹಿಳೆಯರು ಬೇಗ ಸತ್ತು ಹೋಗ್ತಾರೆ. ಯಾಕಂದ್ರೆ ಅವಕಾಶಗಳಿಲ್ಲ, ದುಡ್ಡಿಲ್ಲ, ಮಕ್ಕಳು ಇಲ್ಲದಾಗ ಎಂತ ತೊಂದರೆಗಳಾಗ್ತವೆ. ಇಂಥ ಸೌಲಭ್ಯಗಳನ್ನ, ಇಂಥ ಸಣ್ಣ ಪುಟ್ಟ ಇವನ್ನ ನಾವು ಬದಲಾವಣೆ ಮಾಡಿದ್ರೆ, ನಮ್ಮ ಊರೊಳಗೆ ಏನಾಯ್ತು ಅದನ್ನ ನಾವು ಪ್ರಶ್ನೆ ಮಾಡಿದ್ರೆ, ಆ ಥರ ಮುಂದೆ ಬರೋದಾದ್ರೆ ಟೋಟಲಿ ಮಹಿಳೆಯರು ಚೇಂಜ್ ಆದ್ರೆ, ಮಹಿಳೆಯರು ಸಬಲೀಕರಣ ಬಂದಿದ್ರೆ, ವಿದ್ಯಾ ಅಂದ್ರೆ ಡಿಗ್ರಿ ಅಲ್ಲ, ಎಲ್ಲಾ ರೀತಿಯಿಂದ ಸಬಲೀಕರಣ ಬಂದಿದ್ರೆ ಮಾತ್ರ ಸಮಾಜ ಮುಂದೆ. ನಾವು ಇಂಡಿಯಾ, ಭಾರತ ನಂಬರ್ 1 ಯಾವುದರಲ್ಲಿ ನಂಬರ್ 1 ಆಗಿದ್ದೀವಿ? ಸುಮ್ಮನೆ ಭ್ರಮೆ ಹುಟ್ಟಿಸ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ವಿ ನಂಬರ್ 1 ಇದೆ ಭಾರತ ವಿಶ್ವಗುರು. ಎಲ್ಲಿ ವಿಶ್ವಗುರು? ಯಾವ ರೀತಿಯಿಂದ ವಿಶ್ವಗುರು ಆಗಿದೆ? ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿರ ಅನ್ನೋರಿಗೆ ಪ್ರಶ್ನೆ ಮಾಡಿ. ಒಂದೆರಡು ಸಲ ನಾನು ಪೋಸ್ಟ್ ಮಾಡಿರ್ತೀನಿ. ಈ
ಎಲ್ಲಿ ಹೇಳಿ ನಮ್ಗೆ ಗೊತ್ತಾಗುತ್ತೆ ಅಂತೇಳಿ. ಅಂದ್ರೆ ಯಾವುದನ್ನ ನಂಬಿಸ್ತಾರ ಭ್ರಮಾಲೋಕದಲ್ಲಿ ನಮ್ಮನ್ನೇನು ಒಯ್ತಾ ಇದ್ದಾರೆ ಇವತ್ತು, ಆ ಭ್ರಮಾಲೋಕದಿಂದ ಹೊರಗೆ ಬರ್ಬೇಕಾಗಿದೆ. ನಾವು ಭ್ರಮಾಲೋಕದಿಂದ ಹೊರಗೆ ಬಂದು ಒಂದು ಸ್ವಚ್ಛವಾದ ಸಮಾಜ, ಒಂದು ಸಮಾನವಾದ ಸಮತೆಯ ಸಮಾಜವನ್ನ ನಾವು ಕಟ್ಟಬೇಕಾಗಿದೆ. ನಾವು ಮಹಿಳೆಯರಿಂದಲೇ ಸಾಧ್ಯ. ನೋಡ್ರಿ, ಒಕ್ಕಲ್ತನ ಮೊದಲು ಹುಟ್ಟಿದ್ದು, ಒಕ್ಕಲ್ತನ ಫಸ್ಟ್ ಕಂಡಿದ್ದು ಮಹಿಳೆಯರೇ. ಮೊದಲು ಒಕ್ಕಲ್ತನ ಶುರುವಾಗಿದ್ದೇ ಮಹಿಳೆಯರೇ, ಅಲ್ಲಿ ಕುಟುಂಬ ಶುರುವಾಗಿದ್ದೇ ಮಹಿಳೆಯರಿಂದೆ. ಆಕೆ ಡೆಲಿವರಿ ಟೈಮ್ನಾಗೆ ಖಾಲಿ ಕುಂದಿರ್ಲಾರ್ದ ಬೀಜಗಳನ್ನ ಹಾಕಿದಾಗ ಬೀಜಗಳು ಬೆಳಗ್ಗೆ ಇದು ಮಾಡ್ಬೋದು ಅಂತ ಸೃಷ್ಟಿಯಾಗಿ ಅಲ್ಲಿ ಅಲೆಮಾರಿಗಳಾಗಿದ್ರು ಅದಕ್ಕೂ ಪೂರ್ವದಲ್ಲಿ. ಅಂತ ಒಂದು ಮಹಿಳೆ ಈಗ ಇವತ್ತು ಕೂಡ ಏನಾದ್ರೂ ನಮ್ಮ ಭಾರತವನ್ನು ನಂಬರ್ 1 ಮಾಡ್ಬೇಕಾದ್ರೆ ಒಂದು ವೈಜ್ಞಾನಿಕ ದೃಷ್ಟಿಕೋನ, ವೈಚಾರಿಕ ದೃಷ್ಟಿಕೋನದಿಂದ ಬನ್ನಿ, ಭ್ರಮಾಲೋಕದಿಂದ ಹೊರಗೆ ಬನ್ನಿ. ವೈಚಾರಿಕ ವೈಜ್ಞಾನಿಕ ದೃಷ್ಟಿಕೋನ ಇಟ್ಕೊಂಡು ಸಮಾಜವನ್ನ, ನಿಮ್ಮ ಮಕ್ಕಳನ್ನ ನೀವು ಕಟ್ಟಿದ್ದೇ ಆದ್ರೆ ನಮ್ಮ ಭಾರತ ದೇಶ ಅವಾಗ ನಂಬರ್ 1 ಆಗೋದಕ್ಕೆ ಸಾಧ್ಯ ಆಗುತ್ತಾ? ನನಗೆ ಇಲ್ಲೆಲ್ಲ ಅವಕಾಶ ಮಾಡಿ ಕೊಟ್ಟೋದಕ್ಕೆ ನನಗೆ ಹೇಳಿದ್ರು ಹುಡುಗಿಯರು ಕಡಿಮೆ, ನನಗೆ ಹುಡುಗಿಯರು ಜಾಸ್ತಿ ದೊಡ್ಡದು ಬೇಕಾಗಿಲ್ಲ. ಇಲ್ಲಿ ಕುಂತಿರೋರು ಒಂದು ಇಬ್ಬರಿಗೆ ಅರ್ಥ ಆಗಿ ಅವರಿಬ್ರು ಸಮಾಜದ ಕಟ್ಟೋಕೆ ಸಾಧ್ಯ ಆದ್ರೆ ದೊಡ್ಡ ಸಮಾಜ, ದೊಡ್ಡ ಇದರಲ್ಲಿ ಹೇಳೋದಕ್ಕೆ ಏಕಾಗ್ರತೆ ಇರೋದು. ಇಲ್ಲಿರೋರು ಎಷ್ಟು ಜನ ಇರೋ ಇಬ್ರು ಹೊರಗಡೆ ಬಂದು ಕೆಲವು ಜನ ಬಂದಾರ. ನಾನು ಅಗ್ರಿ ಯೂನಿವರ್ಸಿಟಿಗೆ ಒಂದ್ಸಲ ಹೋದಾಗ, ಮೇಡಮ್ ನೀವು ಅವಾಗ ಹೇಳಿದ್ರಿ, ನಾನು ಇವತ್ತು ಶುರು ಮಾಡ್ತೀನಿ ನೋಡೋಂತ. ಹಂಗೆ ಒಬ್ರು ಬಂದು ನನಗೆ ಯಾವತ್ತರ ಹೇಳ್ತಾರಲ್ಲ, ಅದೇ ನನಗೆ ಸಾಕು ಅಂತ ಹೇಳ್ತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಅನ್ಕೊಂಡು. ದಿನಾಚರಣೆಯನ್ನ ಯಾಕೆ ಮಾಡ್ತೀವಿ ಹಾಗೂ ಯಾವಾಗ ಮಾಡ್ತೀವಿ ಅನ್ನುವ ಇತಿಹಾಸವನ್ನ ಹಾಗೂ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಪದ್ಧತಿಗಳು ಯಾವ ರೀತಿ ಇದ್ವು ಹಾಗೂ ಮಹಿಳೆಯರ ಮಾನಸಿಕ ವ್ಯವಸ್ಥೆಯನ್ನ ಹಾಗೂ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಮತ್ತು ಅವಕಾಶಗಳನ್ನ ಅಂಬೇಡ್ಕರ್ ಅವರು ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಈ ಕ್ಷಣದಲ್ಲಿ ಸ್ಮರಿಸಿದ್ದು. ಅದರ ಜೊತೆಗೆ ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಮತ್ತೆ ಅವರಿಗೆ ಸ್ಥಾನಮಾನಗಳು ಮತ್ತೆ ಅವಕಾಶಗಳು ಇದ್ದರೂ ಅವುಗಳನ್ನು ಉಪಯೋಗಿಸ್ಕೊಳ್ಳೋಕೆ ಆಗ್ತಿಲ್ಲ, ವಂಚಿತರಾಗ್ತಾ ಇದ್ದಾರೆ ಅಂತ ಮತ್ತೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ನಮಗೆ ಮಾರ್ಗದರ್ಶನವನ್ನು ನೀಡಿದಂತಹ ಶ್ರೀಮತಿ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ನಂತರದ ಘಟ್ಟ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಶ್ರೀಮತಿ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೆ ನಮ್ಮ ಕಾಲೇಜಿನ ಗುರುವೃಂದಗಳು ಸೇರಿ ಸನ್ಮಾನವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಮೇಡಮ್ ಅವರಿಗೆ ಧನ್ಯವಾದಗಳು. ನಂತರ ನಮ್ಮ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಜ್ಞಾನಸಿಂಧು ಆವರಣದ ವಿಶೇಷ ಅಧಿಕಾರಿಗಳಾದಂತಹ ಪ್ರೊಫೆಸರ್ ಅಣ್ಣನ್ ಸರ್ ಅವರಿಗೆ ಮಾಲಾರ್ಪಣೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕೆಂದು ಸಿಬ್ಬಂದಿ ವರ್ಗಕ್ಕೆ ಕೋರಿಕೊಳ್ಳುತ್ತೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸಬೇಕು. ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿಯನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿಶೇಷ
ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಮಣಿ ತನ್ಮಾಯ. ಮೊದಲಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಸಮಾಜ ಹೋರಾಟಗಾರರು ಆದ ಶ್ರೀಮತಿ ಸರಸ್ವತಿ ಪಾಟೀಲ್ ಅವರೇ, ಅವರ ಜೊತೆಗೆ ಬಂದಿರತಕ್ಕಂಥ ಇನ್ನೊಬ್ಬರು ವ್ಯಕ್ತಿ ಅವರನ್ನು ರವಿ ಅವರೇ, ನಮ್ಮ ಕೇಂದ್ರದ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ವಿದ್ಯಾರ್ಥಿಗಳು, ಮಹಿಳಾ ದಿನ ಅನ್ನುವ ಒಂದು ಕಲ್ಪನೆ ಪರಿಕಲ್ಪನೆ ಯಾಕೆ ಬರುತ್ತೆ? ಬೇರೆ ಎಲ್ಲ ದಿನಗಳು ಹೊಗಳುವ ದಿನಗಳು, ಮಕ್ಕಳ ದಿನ, ಪಾಲಕರ ದಿನ, ಟೀಚರ್ಸ್ ಡೇ ಮತ್ತು ಸಾಕಷ್ಟು ದಿನಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಯೂಟ್ಯೂಬ್ಸ್ನಲ್ಲಿ ಬರ್ತಾನೆ ಇದೆ. ಅವೆಲ್ಲವೂ ಕೂಡ ಯಾವುದೇ ಒಂದು ಗ್ಲೋರಿಫಿಕೇಶನ್ ಮಾಡದಂಗೆ ಅನಿಸ್ತದೆ. ಆದರೆ ಈ ಮಹಿಳಾ ದಿನ ಅನ್ನುವ ಪರಿಕಲ್ಪನೆ ಯಾಕೆ ಬರುತ್ತೆ? ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಮೂಲ ತತ್ವವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಇದು ಗ್ಲೋರಿಫಿಕೇಶನ್ ಅಲ್ಲ. ಗಿವ್ ಟು ಗೇನ್. ಮಹಿಳೆಯರು ಇವತ್ತು ಶೋಷಣೆಯಿಂದ ಹೊರಗೆ ಬಂದಿಲ್ಲ. ಶೋಷಣೆಯ ರೂಪ ಬದಲಾಗ್ತಾ ಇದೆ. ಶೋಷಣೆ ಇದ್ದಿಲ್ಲ. ಈಗಾಗಲೇ ನಮ್ಮ ಗುರು ಅವರು ಹೇಳಿದಂಗೆ, ಮೇಡಮ್ ಹೇಳಿದವಂಗೆ, ಕ್ಲಾರಾ ಜೆಟ್ಕಿನ್ ಅನ್ನೋರು 1910 ಈ ವಿಚಾರವನ್ನ ಮುಂದಿಡ್ತಾರೆ. ಯಾರು ಇವರು? ಒಬ್ಬರು ಜರ್ಮನ್ ಅವರು. ನಾವೆಲ್ಲ ತಿಳ್ಕೊಂಡಿರ್ತೀವಿ ಯುರೋಪ್ನಲ್ಲಿ ಶೋಷಣೆ ಇಲ್ಲ, ಸಮಾನತೆ ಬಂದಿದೆ, ಲಿಂಗ ಸಮಾನತೆ ಬಂದಿದೆ. ಜರ್ಮನಿಯಲ್ಲಿ ಲಿಂಗ ಸಮಾನತೆ ಇದೆ ಅಂತ ಹೇಳಿ ನಾವು ದೂರ ಇದ್ದುಕೊಂಡು ಆ ಥರ ಒಂದು ಭಾವನೆಯಲ್ಲಿ ಇದ್ದೀವಿ. ಆದರೆ ಅಲ್ಲೂ ಕೂಡ ಲಿಂಗದ ಅಸಮಾನತೆ, ಶೋಷಣೆ ಇದ್ದ ಕಾರಣಕ್ಕಾಗಿ ಅವರು ಪ್ರತಿ ವರ್ಷ ಮಹಿಳಾ ದಿನವನ್ನ ನಾವು ಆಚರಿಸಬೇಕು ಅಂತ ಹೇಳಿ ಮಂಡಿಸ್ತಾರೆ. ಮುಂದೆ ನೆಕ್ಸ್ಟ್ ವರ್ಷನೇ 1991 ಮೊಟ್ಟ ಮೊದಲೇ ಮಹಿಳಾ ದಿನ ಆಚರಿಸಲಾಗುತ್ತದೆ. ಅದಕ್ಕೆ ಪ್ರಾಮಾಣಿಕತೆ ಬರುವುದು 1917ಗೆ.
ಆನಂತರ ಯುನೈಟೆಡ್ ನೇಷನ್ಸ್ ಅದಕ್ಕೆ ರೆಕಗ್ನಿಷನ್ ಕೊಡುವುದು 1975 ಇಲ್ಲಿವರೆಗೆ ನಡೆಸ್ತಾ ಇದೆ. ಹೆಮ್ಮೆಯ ಮಹಿಳಾ ದಿನ ಆಚರಣೆ ಮಾಡುವಾಗ ನಾವು ಗೌರವದಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಮಹಿಳೆಯರಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇದೆಯಾ ಇವತ್ತು? ಒಂದು ದಿನವನ್ನು ಆಚರಿಸುವಾಗ ಖುಷಿಯಿಂದಲೇ ಮಾತಾಡ್ಬೇಕು ನಾವು. ಅದು ಬರ್ತ್ಡೇ ಇರ್ಬೋದು, ಮತ್ತೊಂದು ಇರ್ಬೋದು. ಇವತ್ತು ಕೂಡ ಮಹಿಳೆಗೆ ಶೋಷಣೆ ಇದೆ, ಇನ್ನೂ ಅವರಿಗೆ ಹಕ್ಕುಗಳು ಸಿಗ್ತಾ ಇಲ್ಲ, ಇನ್ನೂ ಕೂಡ ಅವರು ಕೆಳಮಟ್ಟದಲ್ಲಿದ್ದಾರೆ. ಕೊಟ್ಟು ತಗೊಳ್ಳಿ ಅನ್ನುವ ಮಟ್ಟಕ್ಕೆ ನಾವು ಮೆಸೇಜ್ ಕೊಡಬೇಕಾ? ಯಾರಿಂದ ಆಗಿರುವುದಿಲ್ಲ. ಈ ಶೋಷಣೆ ಎಲ್ಲಿಂದ ಬಂದಿದೆ? ಗುರು ಅವರು ಹೇಳಿದ್ರು, ಮಹಿಳೆ ಇಲ್ಲದೆ ಪುರುಷರೇ ಇಲ್ಲ, ಅಥವಾ ಪುರುಷರು ಇಲ್ಲದೆ ಮಹಿಳೆ ಇಲ್ಲ. ಅಂದ ಮೇಲೆ ಎಲ್ಲಿಂದ ಬರಬೇಕು? ಇದು ಯಾಕೆ ಬರಬೇಕು? ಇದು ಒಂದು ಮಾನಸಿಕ ಕಾಯಿಲೆ. ಹೆಂಗೆ ಅಸ್ಪೃಶ್ಯತೆ ಅನ್ನುವುದು ಒಂದು ಮಾನಸಿಕ ಕಾಯಿಲೆ ಎಂದು ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಾರೋ, ಅದೇ ರೀತಿಯಲ್ಲಿ ಗಂಡು ಮೇಲು, ಗಂಡುನೇ ಯಾವಾಗಲೂ ಆಳಬೇಕು, ಪುರುಷರೇ ಎಂದು ಯಜಮಾನಿಕತೆ ಮಾಡಬೇಕು, ಮಹಿಳೆಯರು ಅದನ್ನ ಪಾಲಿಸಬೇಕು, ಮುಂದುವರಿಸಿಕೊಂಡು ಹೋಗಬೇಕು, ಗುಲಾಮರಾಗಿರಬೇಕು ಅನ್ನುವ ಭಾವನೆ ಒಂದು ಮಾನಸಿಕ ಕಾಯಿಲೆ. ಈ ಕಾಯಿಲೆನ ಸ್ವಾಭಾವಿಕವಾಗಿ ಅದು ಕರೆ ಅನ್ನುವ ಮಟ್ಟಿಗೆ ನಮ್ಮನ್ನು ನಂಬಿಸಲಿಕ್ಕೆ ಇವತ್ತು ನಿನ್ನೆ ಅಲ್ಲ, ಸುಮಾರು 2000 ವರ್ಷಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡಲ್ಲಿ ಹೇರುತ್ತಾ ಬಂದಿದ್ದಾರೆ. ಯಾವುದೇ ಒಂದು ವಿಚಾರ, ಸುಳ್ಳು ವಿಚಾರವನ್ನು ನಂಬಬೇಕಂದ್ರೆ ಒಮ್ಮೆ ನಾವು ನಂಬಲ್ಲ. ಗಂಡು ಮೇಲೂ ಹೆಣ್ಣು ಕೀಲನ್ನು ಸುಳ್ಳು. ಆ ಸುಳ್ಳನ್ನು ನಂಬಿಸ್ಬೇಕಂದ್ರೆ ಬೇರೆ ಬೇರೆ ವಿಧಾನದಿಂದ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಜನರಿಂದ ಅದನ್ನ ಹೇರುತ್ತಾನೆ ಬಂದಿದ್ದಾರೆ. ನೀವು ಹಳೆ ಲೆಜೆಂಡ್ಸ್ ನೋಡಿ, ಕಥೆಯನ್ನ ನೋಡಿ, ಬಾಯಿಂದ ಬಂದಿರುವ ಕಥೆಗಳು. ಆ ನಂತರ ಧರ್ಮಗಳನ್ನ ನೋಡಿ, ಧರ್ಮದ ಪ್ರವಚನಗಳನ್ನ ನೋಡಿ, ದೇವಸ್ಥಾನಗಳಲ್ಲಿ ನಡೀತಕ್ಕಂಥ ಪ್ರವಚನಗಳನ್ನ ನೋಡಿ. ದೇವಸ್ಥಾನ ಅಂದ್ರೆ ಇಡೀ ಭೂಮಿಯಲ್ಲಿ ಇರತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ, ಎಲ್ಲದಲ್ಲೂ ಕೂಡ ಸೂಕ್ಷ್ಮವಾಗಿ ಹೆಣ್ಮಕ್ಕಳು, ಗಂಡಿನವರು ಪುರುಷರು ಹೇಳೋದನ್ನ ಕೇಳಿಕೊಂಡು ಮೌನವಾಗಿ ಆಚರಿಸಬೇಕು. ಅದೇ ಸರಿ, ಅದೇ ಧರ್ಮ. ಅದಕ್ಕೆ ವಿರೋಧವಾಗಿ ಹೋದರೆ ಸಮಾಜ ಉಳಿಯಲ್ಲ, ದೇಶ ಉಳಿಯಲ್ಲ, ಅದು ಪಾಪ ಆಗ್ತದೆ. ನಾವು ನರಕಕ್ಕೆ ಹೋಗ್ತೀವಿ, ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿ ಹೋಗ್ತೀವಿ ಅಂತ ಹೇಳಿ ಇಷ್ಟು ಕಥೆಗಳನ್ನ ಕಟ್ಟಿ 2000 ವರ್ಷಗಳಿಗಿಂತ ಹೆಚ್ಚಾಗಿ ಅದು ನಮ್ಮ ಮನಸ್ಸಿನಲ್ಲಿ ಹೌದು ಇದು ನಿಜ ಅನ್ನುವ ನಂಬುವವರೆಗೆ ತಂದಿಟ್ಟಿದೆ. ಎಷ್ಟು ಮಟ್ಟಿಗೆ ಇದು ತಂದು ಇಟ್ಟಿದ್ದಾರೆ ಅಂದ್ರೆ, ಈಗಾಗಲೇ ಮಾತಾಡಿದಂಗೆ ಮಹಿಳೆಯರೇ ಇದು ವಿರೋಧ ಮಾಡುವಂಗೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಆಂಡ್ರೋಸೆಂಟ್ರಿಸಮ್ ಅಂತ ಹೇಳುವ ಶಬ್ದ ಬೆಳೆಸ್ತಾರೆ. ಯಾವ ಮಹಿಳೆ ಇನ್ನೊಂದು ಮಹಿಳೆಗೆ ವಿರೋಧವಾಗಿರ್ತಾರೋ ಅವರು ಪುರುಷರ ಏಜೆಂಟ್ಸ್ ಆಗಿಬಿಡ್ತಾರೆ. ನೋಡೋಕೆ ಕಷ್ಟ ಅವ್ರ ಮಹಿಳೆ. ಅದೇ ತರ ಪುರುಷರು ಕೂಡ ಮಹಿಳೆ ಪರವಾಗಿ ಹೋರಾಟ, ಮಿಲ್ ಅನ್ನುವರು ಮೊಟ್ಟ ಮೊದಲಿಗೆ ಹೆಣ್ಮಕ್ಳು ಹೋರಾಟಕ್ಕಾಗಿ ಪುಸ್ತಕವನ್ನು ಬರೆದವರು, ಹೋರಾಡಿದವರು. ಅವ್ರನ್ನ ನಾವು ಪುರುಷರಾಗಿ ನೋಡಲ್ಲ, ಅವ್ರನ್ನ ಒಬ್ಬ ರೆವಲ್ಯೂಷನರಿಯಾಗಿ ನೋಡ್ತೀವಿ, ಒಬ್ಬರು ಹೋರಾಟಗಾರರಾಗಿ ನಾವು ನೋಡ್ತೀವಿ, ಅವರೊಬ್ಬರು ಲಿಬರಲ್ ಥಿಂಕರ್ ಆಗಿ ನಾವು ನೋಡ್ತೀವಿ. ಅಲ್ಲಿಂದ ಬರಲ್ಲ. ಸಾಕಷ್ಟು
ರೀತಿಯಲ್ಲಿ ಇದನ್ನು ನಮ್ಮ ಮನಸ್ಸು ಮೇಲೆ ಹೇರಿ ಹೇರಿ ಇವತ್ತು ಯಾರ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅದನ್ನೇ ನಮ್ಮ ಕಾರ್ಲ್ ಮಾರ್ಕ್ಸ್ ಅವರು ಬರೀತಾರೆ, ಮೇಕ್ ಬಿಲೀವ್ ಸಿಸ್ಟಮ್ ಅಂತ ಹೇಳಿ ಅವರು ಬರೀತಾರೆ. ಒಂದು ಸುಳ್ಳನ್ನ ನಿಮ್ನ ನಂಬಿಸೋದು, ಆ ನಂಬಿಸ್ಬಿಟ್ರೆ ನೀವು ಯಾವ ಕಾಲಕ್ಕೂ ಅದರಿಂದ ಹೊರಗೆ ಬರಕ್ಕೆ ಬರಲ್ಲ. ಮತ್ತೆ ಸೈಂಟಿಫಿಕ್ ರೀಸನ್ ಏನು ಕೊಡಂಗಿಲ್ಲ. ನೀವು ಹಂಗೆ ಮಾಡಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತಿದ್ರೆ ಎಲ್ಲಿದೆ ಪ್ರೂಫ್? ಮುಂದಿನ ಜನ್ಮದಲ್ಲಿ ಈ ತರ ಬದುಕ್ತೀರ ಅಂದಾಗ ಎಲ್ಲಿದೆ ಪ್ರೂಫ್? ಎದುರಿಸಿ ನಂಬಿಸಿ ಅದನ್ನ ಇಲ್ಲಿವರೆಗೆ ಪಾಲಿಸಿಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಮನೆಯೇ ಮೊದಲನ ಪಾಠಶಾಲೆ ಅಂತೀವಿ. ನಾವು ಬಾಳಕರೇ ನಮ್ಮ ಮೊಟ್ಟ ಮೊದಲ ಗುರುಗಳು ಅಂತೀವಿ. ಮನೆಯಲ್ಲಿ ಏನು ಪಾಠ ನಡೀತದೆ? ಮನೆಯಲ್ಲಿ ನಾವೆಲ್ಲರೂ ಮನೆಯಲ್ಲಿ ಹುಟ್ಟಿದೀವಿ, ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿಯಲ್ಲಿ ನೋಡ್ತಾ ಇದ್ವಿ. ಏನು ಪಾಠ ನಡೀತಾ ಇದೆ? ಒಬ್ಬ ಮಗನು ಹುಟ್ಟುತ್ತಾನೆ, ಮಗಳು ಹುಟ್ಟುತ್ತಾರೆ. ಈ ಮಗನ ಹತ್ರ ಅವನ ಜೋಪಾನ ಮಾಡುವ ರೀತಿ, ಅವನು ಕೊಡುವ ಜವಾಬ್ದಾರಿ, ಹೆಣ್ಮಕ್ಳನ್ನ ಜೋಪಾನ ಮಾಡುವ ರೀತಿಯಲ್ಲಿ, ಪ್ಯಾಂಪರ್ ಮಾಡುವ ರೀತಿಯಲ್ಲಿ ಅವ್ರನ್ನ ಎಲ್ಲಿ ಕುಂಡಿಸ್ಬೇಕು ಅಲ್ಲೇ ಕುಂಡಿಸಿ. ಅದೇ ಇವರು ಹೇಳಿದ್ರು, ದೇವತೆ ದೇವತೆ ಬೇಡ್ರಿ, ನಮ್ಮ ಮನುಷ್ಯರಾಗಿ ನೋಡಿ. ಯಾರು ಎಲ್ಲೂ ಏನು ಬೇರೆ ಬೇರೆ ಆಗಿರ್ತಲ್ಲ, ಮನುಷ್ಯರಾಗೇ ಹುಡ್ತೇವೆ. ನಮ್ಗೆ ಬೇಕಾಗಿರುವುದು ಮನುಷ್ಯರನ್ನುವ ಒಂದು ಗುರುತು. ಯಾವ ಗುರುತು ಬೇಕಾಗಿಲ್ಲ ನಮಗೆ. ಜಾತಿಯ ಗುರುತು ಬೇಕಾಗಿಲ್ಲ, ಧರ್ಮದ ಗುರುತು ಬೇಕಾಗಿಲ್ಲ, ಜೆಂಡರ್ ಗುರುತು ಬೇಕಾಗಿಲ್ಲ. ಅದು ಬಯೋಲಾಜಿಕಲ್. ಸಿಮನ್ ಬಾಬಾ ಅವರು ಹೇಳಿರೋದೇ ಅದೇ, ಸೆಕ್ಸ್ ಇಸ್ ಬಯೋಲಾಜಿಕಲ್, ಜೆಂಡರ್ ಇಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್. ಸಮಾಜದಲ್ಲಿ ನಾವು ಅವರು ಕೊಡ್ತಕ್ಕಂಥ ಸ್ಥಾನಮಾನ, ಅವರು ಕೊಡ್ತಕ್ಕಂಥ ಜವಾಬ್ದಾರಿನಲ್ಲಿ ಹುಡುಗರನ್ನ ನಾವು ಗಂಡ ಆಗಿ ಬೆಳೆಸ್ತೀವಿ, ಯಜಮಾನನಾಗಿ ಬೆಳೆಸ್ತೀವಿ, ಅವನ್ನ ಮಾಸ್ಟರ್ ಆಗಿ ಬೆಳೆಸ್ತೀವಿ. ಮಕ್ಕಳನ್ನ, ಹೆಣ್ಮಕ್ಕಳನ್ನ ನಾವು ಗುಲಾಮರಾಗಿ ಬೆಳೆಸ್ತೀವಿ. ಹೇಳಿ ಕೊಡ್ತಾ ಇದ್ದೀವಿ. ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಮಗಳ ಹತ್ರ ಕರೆದು ಹೋಗು ಅಂಗ್ಲಿಕ್ಕೆ ನೀರು ತಂದು, ಅಂಗ್ಲಿಕ್ಕೆ ಚೇರ್ ಹಾಕು. ಹೊರಗಡೆ ಹೋಗಿ ಖರೀದಿ ಮಾಡ್ಬೇಕಂದ್ರೆ 10 ವಯಸ್ಸು ಹುಡುಗನ ದುಡ್ಡು ಕೊಟ್ಟು ಹೋಗು, ಹೋಗಿ ಕಾರು ತಗೊಂಡು ಹೊರಗಡೆ ಹೋಗ್ಲಿಕ್ಕೆ ಅವನು. ಒಳಗಡೆ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡುವ ಪ್ರಾಕ್ಟೀಸ್ನ ನಾವು ಮನೆಯಲ್ಲಿ ನೋಡ್ತಾ ಇದ್ದೀವಿ. ಹಂಗಾದ್ರೆ ನಾವು ಏನ್ ಮಾಡ್ಬೇಕೀಗ? 2 ವರ್ಷದಲ್ಲಿ ಜೋಪಾನ ಕಟ್ಟಿ 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 ಬೆಳೆಸಿದ ಈ ಒಂದು ಸುಳ್ಳನ್ನ ನಾವು ಸುಳ್ಳು ಅಂತ ಹೇಳಿ ತೋರಿಸಬೇಕಂದ್ರೆ ನಾವು ಕೂಡ ಮತ್ತೊಂದು ಕಥೆನ ಕಟ್ಟಬೇಕಾಗಿದೆ. ಇಲ್ಲಿವರೆಗೆ ನೀವು ನೋಡಿ, ಸಾಹಿತ್ಯವನ್ನ ಓದ್ರಿ, ಹಿಸ್ಟ್ರಿನ ಓದ್ರಿ. ಸಮಾಜ ಹಿಸ್ಟ್ರಿ ಬಂದಿರೋದೇ ಡಾಕ್ಟರ್ ಅಂಬೇಡ್ಕರ್ ನಂತರ. ಅದಕ್ಕಿಂತ ಮುಂಚೆ ನಾವು ಸ್ಕೂಲ್ ಕಾಲೇಜಿನಲ್ಲಿ ಓದೋ ಹಿಸ್ಟ್ರಿ ರಾಜ, ರಾಣಿ, ಮಹಾರಾಣಿ, ಮಂತ್ರಿ, ಯುದ್ಧ ಇಂಥದೇ. ಸಾಕಷ್ಟು ವ್ಯವಸ್ಥೆಗಳನ್ನ ಕಟ್ಟಿದ್ರು ಅವರು. ಈ ಪುರುಷ ಪರಂಪರೆ ಎನ್ನುವುದು ಸಾಕಷ್ಟು ವ್ಯವಸ್ಥೆಯನ್ನು ಕಟ್ಟಿತ್ತು. ಕಮ್ಯುನಿಟಿ ಅನ್ನೋದು ಒಂದು 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 ವ್ಯವಸ್ಥೆ, ಫ್ಯಾಮಿಲಿ ಅನ್ನೋದು ಒಂದು ವ್ಯವಸ್ಥೆ, ಮದುವೆ ಅನ್ನೋದು ವ್ಯವಸ್ಥೆ, ಪೇರೆಂಟ್ ಹುಡ್ ಅನ್ನೋದು ಒಂದು ವ್ಯವಸ್ಥೆ, ತಾಯಿ ಅನ್ನುವ ಒಂದು ಕಲ್ಪನೆ ಮಾಡೋದು ಒಂದು ವ್ಯವಸ್ಥೆ. ಅದು ಆ ವ್ಯವಸ್ಥೆ ಮೂಲಾಂತರ ಹೆಣ್ಮಕ್ಕಳಿಗೆ ತಮ್ಮ ಹಕ್ಕುಗಳನ್ನ ಅರಿವು ಬರಲಾರದೆ, ಹೋರಾಟ ಮಾಡುವ ಭಾವನೆ ಬರಲಾರದೆ ಅದೇ ರೀತಿಯಲ್ಲಿ ಇಟ್ಟು ಇಲ್ಲಿವರೆಗೆ ಎಜುಕೇಶನ್ ಇಂದ ಇದಕ್ಕೆ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳಿದ್ರೆ, ಯಾಕೆ ನಾವು ಇಷ್ಟು ವರ್ಷ ಎಜುಕೇಶನ್ ಇರಲಿಲ್ವಾ? ಭಾರತದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಿದೆ, ಭಾರತದಲ್ಲಿ ಎಷ್ಟು ಮಹಾವಿದ್ಯಾಲಯಗಳಿದೆ. ಪ್ರೈಮರಿ ಸ್ಕೂಲ್ನಲ್ಲಿ ಬೇಸಿಕ್ಸ್ ನ ಹೇಳಿಕೊಡ್ತಾರೆ, ಕಾಲೇಜ್ ಮತ್ತು ಯೂನಿವರ್ಸಿಟಿನಲ್ಲಿ ಅಡ್ವಾನ್ಸ್ಡ್ ಸಬ್ಜೆಕ್ಟ್ ಮಾಡುವಾಗ ಇವತ್ತು ಎಜುಕೇಶನ್ ಸಿಸ್ಟಮ್ ಹೆಂಗಿದೆ? ಕಲಿತು ಬೈ ಹಾರ್ಟ್ ಮಾಡಿ, ಮೆಮರಿ ಮಾಡಿ, ಎಕ್ಸಾಮಿನೇಷನ್ ಬರೆದು ಪಾಸ್ ಮಾಡಿ ಓದಿದೆಲ್ಲ ಮರೆತು ಮನೆಗೆ ಬರ್ತಾ ಇದೆ. ಹಿಸ್ಟ್ರಿ ಓದಿ ನಾವು ಎಂದಾದ್ರೆ ಹಿಸ್ಟ್ರಿಯಲ್ಲಿ ಆಗಬಾರದನ್ನ ವಿರೋಧ ಮಾಡಿದ್ವಾ? ಸೋಷಿಯಾಲಜಿ ಓದಿಕೊಂಡು ಸೋಷಿಯಾಲಜಿಯಲ್ಲಿ ಇಷ್ಟು ವ್ಯವಸ್ಥೆ ಇದೆ, ಈ ವ್ಯವಸ್ಥೆ ಕೆಟ್ಟದೆ ಅಂತ ಹೇಳಿ ಎಂದಾದ್ರೂ
ಸಾಹಿತ್ಯದಲ್ಲಿ ಗಂಡು ಮೇಲು ಹೆಣ್ಣು ಕೀಳು ಅಂದಾಗ ಎಂದಾದ್ರೆ ಅದನ್ನು ನಾವು ವಿರೋಧ ಮಾಡಿದ್ವಾ? ಪೂಜಿಸ್ತಾ ಇದ್ದೀವಿ. ಅದು ಗ್ರೀಕ್ ಎಪಿಕ್ಸ್ ಇರ್ಬೋದು, ಇಂಡಿಯನ್ ಎಪಿಕ್ಸ್ ಇರ್ಬೋದು, ಇಂಗ್ಲಿಷ್ ಎಪಿಕ್ಸ್ ಇರ್ಬೋದು. ಎಲ್ಲಿ ನೋಡಿದ್ರು ಗಂಡು ಮೇಲು ಹೆಣ್ಣು ಕೀಳು. ನಾವು ಒಂದು ಸಾಹಿತ್ಯ ವಿದ್ಯಾರ್ಥಿಯಾಗಿ ಅದನ್ನ ಓದ್ತೀವಿ, ಕರೆಕ್ಟ್ ಆಗಿ ಎಕ್ಸಾಮಿನೇಷನ್ ಬರೀತೀವಿ, ಕ್ವಶನ್ ಕೇಳಿದಾಗ ಅದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯಲ್ಲಿ ಉತ್ತರ ಬರೆದು ಡಿಗ್ರಿ ತಗೊಂಡು ಮನೆಗೆ ಹೋಗಿ ಮುಂದೆ ವ್ಯವಸ್ಥೆ ಹೆಂಗಿತ್ತು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ. ಮೇಡಮ್ ಅವರು ಹೇಳಿದ್ರು, ವರದಕ್ಷಿಣೆ ಯಾಕೆ ನಾನು ಕೊಡಲ್ಲ ಅಂತ ಹೇಳಿ ನಾವು ಎಂತಾದ್ರೂ ಅಂತಿಲ್ವಾ? Then what is the use of education at the university level? ಚಿಂತನೆ ಮಾಡಲಿಕ್ಕೆ ಅನುಕೂಲ ಮಾಡದೇ ಇರತಕ್ಕಂಥ ಎಜುಕೇಶನ್ ಹೆಂಗ ಆಗ್ತದೆ? ಡಾಲ್ಸ್ ಹೌಸ್ ಅಂತ ಹೇಳಿ ಇಬ್ಸನ್ ಬರೆದ ಡ್ರಾಮಾ. ನಮ್ಮ ಇಂಗ್ಲಿಷ್ ಲಿಟರೇಚರ್ ಎಲ್ಲ ತುಂಬಾ ಅದನ್ನ ಓದ್ಕೊಂಡಿರ್ತೀವಿ. ಅದು ಬರ್ನಾರ್ಡ್ ಶಾ ಮೇಲೆ ದೊಡ್ಡ ಪ್ರಭಾವವನ್ನು ಬೀರತಕ್ಕಂಥ ಒಂದು ಡ್ರಾಮಾ. ಅದ್ಭುತ ದಂಪತಿಗಳು ನೋರಾ ಅನ್ನೋರು ವೈಫು ತಮ್ಮ ಗಂಡನ ಆರೋಗ್ಯಕ್ಕಾಗಿ ಖರ್ಚಿಗಾಗಿ ಸಾಲ ಮಾಡಿರ್ತಾರೆ. ತಂದೆಯವರು ಸಿಗ್ನೇಚರ್ ಬೇಕಾಗಿರ್ತದೆ ಅದಕ್ಕೆ ಶ್ಯೂರಿಟಿ ಫಾರ್ಮ್ ನಲ್ಲಿ. ಅದು ತಂದೆಯವರು ತೀರ್ಕೊಂಡ ಮೇಲೆ ಇರುವ ಡೇಟ್ ಅಲ್ಲಿ ಆಗಿರ್ತದೆ. ಆ ಸಾಲವನ್ನು ತಗೊಂಡು ಹೋಗಿ ಯಜಮಾನರನ್ನ ಕರ್ಕೊಂಡು ಹೋಗಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ದು ಆರೋಗ್ಯ ಗಟ್ಟಿ ಮಾಡಿ ವಾಪಸ್ ಕರ್ಕೊಂಡು ಬಂದ ಮೇಲೆ ಇವರು ತಂದೆ ಸಿಗ್ನೇಚರ್ನ ಫೋರ್ಜರಿ ಮಾಡಿದ್ದಾರೆ. ಆ ಫೋರ್ಜರಿ ಮಾಡಿದ ಕಾರಣಕ್ಕಾಗಿ ಅವ್ರ ಇಡೀ ಕ್ಯಾರೆಕ್ಟರ್ನೇ ತಪ್ಪಾಗಿ ಮನೆ ಬಿಟ್ಟು ಹೋಗು ನೋರಾ ಬೇಡ್ತಾರೆ, ಬಿಡ್ರಿ ಮಕ್ಕಳ ಸಲುವಾಗಿ ನಾನು ಇರ್ತೇನೆ, 2 ಪುಟ್ಟಾಣಿ ಮಕ್ಕಳ ಸಲುವಾಗಿ ಇರ್ತೇನೆ. ಮಕ್ಕಳು ನನಗೆ ಗೊತ್ತಿದೆ, ನಿನ್ನ ನೆಲಲ್ಲಿ ಅವರು ಬೆಳಿಬಾರದು, ನಿಮ್ಮ ಗುಣ ಅವ್ರಿಗೆ ಬರ್ತದೆ, ಹೋಗು ಮನೆಗೆ ಹೋಗು. ಎಲ್ಲ ಚೀಲ ತಗೊಂಡು ಹೋಗ್ತಾರೆ. ಅವಾಗ ಅವ್ರಿಗೆ ಇನ್ಫಾರ್ಮೇಶನ್ ಬರ್ತದೆ, ಇಲ್ಲ ನಿಮ್ಮ ಮನೆಯವ್ರ ಕಡೆ ಯಾವುದೂ ತಪ್ಪಿಲ್ಲ, ಯುವರ್ ವೈಫ್ ಈಸ್ ಇನ್ನಸೆಂಟ್ ಅಂತ ಹೇಳಿ ಸುದ್ದಿ ಬರ್ತದೆ. ಅವಾಗ ಹೋಗಿ ಬೇಡ ಹೋಗು ಬೇಡಪ್ಪ. ಮೊದಲನೇ ಬಿಡುಗಡೆ ಮಾಡಿದ ಡ್ರಾಮಾದಲ್ಲಿ ಮಕ್ಕಳೆಲ್ಲ ತಂದು ಅಪ್ಕೊಳ್ತಾರೆ, ಅಮ್ಮ ಡೋಂಟ್ ಗೋ ಅಂತ ಹೇಳಿ ಅಪ್ಕೊಳ್ಳುವಾಗ ಆ ಚೀಲವನ್ನು ತಲೆಗಾಕಿ ಮನೆಯಲ್ಲಿ ಉಳುಕೊಳ್ಳುವಂಗೆ ಒಂದು ಮೆಸೇಜ್ ನ ಇಬ್ಸನ್ ಅವರು ಕೊಡ್ತಾರೆ. ಆ ನಂತರ ನಿದ್ರೆ ಬರಲ್ಲ ಅವರಿಗೆ. ನಾನು ಬರೆದ ಡ್ರಾಮಾ ಮನೋರಂಜನೆಗಾಗಿನ ಜನರಿಗೆ ಮನೋರಂಜನೆ ಕೊಡಾಕ. ಗಂಡ ಎಷ್ಟೇ ಶೋಷಣೆ ಮಾಡಿದ್ರು, ಎಷ್ಟೇ ಅನುಮಾನ ಮಾಡಿದ್ರು ಹೆಂಡತಿ ಒಪ್ಕೊಂಡು ಜೊತೆಗೆ ಸಂಸಾರ ಮಾಡಬೇಕು ಅನ್ನೋದಕ್ಕಾಗಿ ನಾನು ಈ ಡ್ರಾಮಾ ಬರೆದೇನಾ? ಇಲ್ಲ. ನಾನು ಬರೆದಿರುವುದು ಹೆಣ್ಮಕ್ಕಳಿಗೆ ಹಕ್ಕು ಬೇಕು, ಅದಕ್ಕೆ ಒಂದು ಹೋರಾಟ ಆಗಬೇಕು, ರೆವಲ್ಯೂಷನ್ ಆಗಬೇಕು ಅಂತಾಗಿ ಬರದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಹೋಗಿ ಆ ಕ್ಲೈಮ್ಯಾಕ್ಸ್ ನ ಚೇಂಜ್ ಮಾಡ್ತಾರೆ. ಲಾಸ್ಟ್ ಸೀನ್ ನ ಚೇಂಜ್ ಮಾಡ್ತಾರೆ. ಹೆಂಗ್ ಚೇಂಜ್ ಮಾಡ್ತಾರೆ? ಮಕ್ಕಳ ಸಲುವಾಗಿ ಹೋಗಬೇಡ, ಇಲ್ಲೇ ಇರುವಂತ ಗಂಡ ಹೇಳ್ತಾನೆ. ನೀವು ಇದೆಲ್ಲ ನೋಡ್ಕೊಳ್ಳಿ, ನಿಮಗೆ ಹೊರಗಡೆ ಜಗತ್ತು ಗೊತ್ತಿಲ್ಲ, ಆಯ್ತು ಇನ್ನು ಮುಂದೆ ಗೊತ್ತು ಮಾಡ್ಕೊಳ್ತೇನೆ. ಪ್ರತಿಯೊಂದು ಗಂಡ ಹೇಳೋದಕ್ಕೆಲ್ಲ ಹೇಳಿ ಆ ಬಾಗಲನ್ನ ಹಿಂಗೆ ಮುಚ್ತಾರೆ. ಒಂದು ಸ್ಟೇಟ್ಮೆಂಟ್ ಇದೆ, ಶಿ ಬ್ಯಾಂಗ್ಡ್ ಆನ್ ದ ಡೋರ್ ವಿಚ್ ಅವೋಕ್ ಆಲ್ ದ ವಿಮೆನ್ ಇನ್ ದ ವರ್ಲ್ಡ್. ಆ ಬಾಗಲನ್ನ ಹೆಂಗೆ ಮುಚ್ಕೊಂಡು ಹೋಗ್ತಾರೆ ಅಂದ್ರೆ ಆ ಸೌಂಡ್ ಇಂದ ಸಾವಿರಾರು ವರ್ಷಗಳಾಗಿ ಶೋಷಣೆಗೆ ಒಳಗಾಗಿ ಅದನ್ನು ಒಪ್ಪಿಕೊಂಡು, ಶೋಷಣೆಗೆ ಒಳಗಾಗುದಲ್ಲ, ಶೋಷಣೆ ಮಾಡಿ ನಾವು ಒಪ್ಕೊಳ್ತೇನೆ. ಶೋಷಣೆ ಎನ್ನುವುದು ನನ್ನ ನನ್ನ ಏನು ನನ್ನ ನನ್ನ ಹಕ್ಕದು ಅಥವಾ ವಿಧಿ, ಹಣೆ ಬರಹ ಏನೇನೋ ಹೇಳ್ಕೊಂಡು ಒಪ್ಕೊಂಡಿದ್ದವರಿಗೆ ಇಟ್ ವಾಸ್ ಅ ಕ್ಲಾರಿಯನ್ ಪವರ್. ಆ ನಂತರನೇ ಬರ್ನಾರ್ಡ್ ಶಾ ಸಾಕಷ್ಟು ಡ್ರಾಮಾ ಬರೆದಿದ್ದಾರೆ. ಅವೆಲ್ಲವೂ ಕೂಡ ಶಾ ತಮ್ಮ ಬರಹದಲ್ಲಿ ಬರೀತಾರೆ. ಕ್ವಶ್ಚನ್, examine and test not only the old superstition of religion
but also the new superstition of science. ವಿಜ್ಞಾನವನ್ನು ಹಂಗೆ ಒಪ್ಕೊಳ್ಳೋ ಹೋಗ್ಬೇಡಿ. ವಿಜ್ಞಾನವನ್ನು ಒಪ್ಕೊಂಡಿದ್ದಾರೆ ಏನಂದ್ರು ನಮ್ಮ ಅರಿಸ್ಟಾಟಲ್ ಸಾಹಿಬರು ಏನಂದ್ರು, ಬಹಳ ವಿದ್ಯಾಂಸರವರು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗಿಂತ ಹಲ್ಲು ಕಡಿಮೆ ಇದೆ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗಿಂತ ಹಲ್ಲು ಕಡಿಮೆ ಎಂದಿದ್ರು, ಎಲ್ಲರೂ ನಂಬಿದ್ರು. ಏನು ಬೇಕಾಗಿಲ್ಲ, ಕನ್ನಡಿ ಎದುರುಗಡೆ ಹೋಗಿ ಬಾಯಿನ ಓಪನ್ ಮಾಡಿ ಕೌಂಟ್ ಮಾಡಿದ್ರೆ ಗೊತ್ತಾಗ್ತಿತ್ತು. ಅವತ್ತೇ ಅದು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡ್ಬೋದಾಯ್ತು. ಮಾಡಿದ್ರ ದೊಡ್ಡವರು ಹೇಳಿದ ತಕ್ಷಣ ಅದು ನಿಜ ಅಂತ ಹೇಳಿ ಒಪ್ಕೊಂಡಿದ್ವಿ. ಈ ದೊಡ್ಡವರ ಹೆಸರಲ್ಲೇ ಮೂಢನಂಬಿಕೆ ಬಂದಿರುವುದು. ಅದಕ್ಕಾಗಿ ನಿಮ್ಗೆ ಗೊತ್ತಿದೆ ಗ್ಯಾಲಿಲಿಯೋಗೆ ಏನಾಯ್ತು ಅಂತ ಗೊತ್ತಿದೆ ನಿಮಗೆ. ಎಲ್ಲ ವಸ್ತುಗಳು ವ್ಯಾಕ್ಯೂಮ್ ನಲ್ಲಿ ಸೇಮ್ ಸ್ಪೀಡ್ ಅಲ್ಲಿ ಬರುತ್ತದೆ ಅನ್ನೋದನ್ನ ಅವರು ಪ್ರೂವ್ ಮಾಡಕ್ಕೆ ಹೊರಟ್ರೆ ನೀವು ಧರ್ಮಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ಗಲ್ಲು ಶಿಕ್ಷೆ ಆಗ್ತದೆ. ಅವರಿಗೆ ಶಿಕ್ಷೆ ನಡೀತಿದೆ. ಗಲ್ಲು ಶಿಕ್ಷೆ ಅಂದ್ರೆ ಜೀವನವಾಗಿ ಒಂದಾಗ್ತದೆ. ನಮ್ಮಲ್ಲಿ ಅದಕ್ಕೆ ಸತಿ ಸಿಸ್ಟಮ್ ಅಂತ ಹೇಳಿ ಒಂದು ಸಿಸ್ಟಮ್ ಇತ್ತು ನಮ್ಮ. ಆ ನಂತರ ಡಾರ್ವಿನ್ ಬಂದ್ರು. ಮನುಷ್ಯ ದೇವರ ಆಶೀರ್ವಾದದಿಂದ ಹುಟ್ಟಿಲ್ಲ, ಮನುಷ್ಯ ಮಂಗದಿಂದ ಹುಟ್ಟಿದಾನೆ ಅಂತ ಹೇಳಿ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡಾಕ ಹೋದ್ರೆ ಅದನ್ನು ಕೂಡ ಸಾಮಾನ್ಯವಾಗಿ ಒಪ್ಕೊಳ್ಳಿಕ್ಕೆ ಜನ ರೆಡಿ ಇಲ್ಲ. ಆದ್ರಿಂದ ಇವತ್ತು ನಾವು ಕಟ್ಟಬೇಕಾಗಿದೆ. ಈ ಹೋರಾಟವನ್ನು ಕಟ್ಟುವಾಗ ಬೀದಿಗೆ ಇಳಿದು ಹೋರಾಡುವುದು ಒಂದು ರೀತಿ, ಇನ್ನೊಂದು ರೀತಿ ಬರಹಗಳ ಮೂಲಾಂತರ. ಈ ಏನು ಕಥೆ ಮೂಲಾಂತರ, ಕಟ್ಟುಕತೆ ಮೂಲಾಂತರ ನಮ್ಮ ಇಷ್ಟು ವರ್ಷ ನಂಬಿಸಿ ಮೇಲು ಕೀಳು ಮಾಡಿ ಒಂದೇ ಕುಟುಂಬದಲ್ಲಿ ತಂದೆ ತಾಯಿ ಒಳಗಡೆ ಭಿನ್ನಾಭಿಪ್ರಾಯ ಬರುವಂಗೆ, ಅಣ್ಣ ತಂಗಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವಂಗೆ, ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವಂಗೆ ಒಂದು ಕಟ್ಟುಕತೆಯನ್ನು ಹುಟ್ಟಿಕೊಂಡಿದೆ ಅಂದ್ರೆ ಆ ಒಡದಾಗಬೇಕಾದ್ರೆ ನಾವು ಕಟ್ಟಬೇಕಾಗಿದೆ. We have to create the narratives to prove that women are never less than men of God. That women are never inferior to men of God at any cost. ಏನು ಶಕ್ತಿನ ಪ್ರದರ್ಶನ ಮಾಡಲಿಕ್ಕೆ, ಮೆಷರ್ ಮಾಡಲಿಕ್ಕೆ ಹಳೆ ಕಾಲದಲ್ಲಿ ಕಲ್ಲು ಎತ್ತಿ ತೋರಿಸ್ಬೇಕಾ? ರಸ್ಲಿಂಗ್ ನಲ್ಲಿ ಹೋಗಿ ಭಾಗವಹಿಸಿ ಒಬ್ಬನ ಸೋಲಿಸಬೇಕಾ? ಎಲ್ಲ ಮೆಷಿನ್ ಬಂದಿದೆ, ಎಲ್ಲ ಮೆಷಿನ್ ಬಂದಿದೆ. ಎಂದಾಯಿಂದ ವಜ್ಜೆಯನ್ನು ಕೂಡ ಎತ್ತಲಿಕ್ಕೆ ಮೆಷಿನ್ ಬಂದಿದೆ. ಹೆಣ್ಮಕ್ಳಿಗೆ ಎತ್ತಿ ತೋರಿಸಬೇಕಾಗಿದೆ. ಹಂಗಾದ್ರೆ ಈಸ್ ಮೆಷಿನ್ ಸ್ಟ್ರಾಂಗರ್ ದೆನ್ ಮೆನ್ ಒಪ್ತಾರ? ಆ ಕಾರಣದಿಂದ ಇವತ್ತು ಪ್ರತಿಯೊಬ್ಬರು ಜವಾಬ್ದಾರಿ ಮಹಿಳೆಯರದು, ಆಮೇಲೆ ಪುರುಷರು. ಯಾರ್ಯಾರಿಗೆಲ್ಲ ಸೈಂಟಿಫಿಕ್ ಅಪ್ರೋಚ್ ಇರ್ತದೋ, ಸೈಂಟಿಫಿಕ್ ಅಪ್ರೋಚ್ ಅನ್ನೋದು ಪ್ರೂಫ್ ಇದೆ, ಯಾವುದು ನಮ್ಮ ನಂಬು. ಪ್ರತಿಯೊಬ್ಬರ ಜವಾಬ್ದಾರಿ ಏನಿದೆ, ನಾವು ಮಹಿಳೆಯನ್ನ ಅವರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಯಾರು ಕಡಿಮೆ ಇಲ್ಲ ಅನ್ನೋದನ್ನ ಅಂತ ಎಲ್ಲೆಲ್ಲ ಅವಕಾಶ ಸಿಕ್ಕಿದೋ ಅಲ್ಲೆಲ್ಲ ಮಾತಾಡಿ. ತಾಯಾಗಿ ನೀವು ಆಗಿದ ಮೇಲೆ ಮನೆಯಲ್ಲಿ ಮಗಳು ಇರುವಾಗ ಇಬ್ರು ಸಮವಾಗಿ ಟ್ರೀಟ್ ಮಾಡಿ, ಸಮ ಅಂತಸ್ತು ಕೊಡಿ, ಸಮ ಹಕ್ಕು ಕೊಡಿ. ಇಟ್ ವಾಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ who in the Hindu Code Bill recommended the equal right in the property of a parents for man and woman, son and daughter. ತಮಗೆಲ್ಲ ಗೊತ್ತಿಲ್ಲ, ಅದನ್ನ ವಿರೋಧ ಮಾಡಿಸಲಿ ಹೆಣ್ಮಕ್ಳು ಇದ್ರು. ಹಿಂದೂ ಕೋಡ್ ಬಿಲ್ ನ ಇಂಪ್ಲಿಮೆಂಟ್ ಮಾಡಬಾರದು. ಪುರುಷರು ಬಹಳ ಇದ್ರು, ಈ ಪುರುಷ ಮನೋಭಾವ ಇರತಕ್ಕಂಥ ಹೆಣ್ಮಕ್ಳು ಅದರಲ್ಲಿ ಇದ್ರು. ದುರಂತ ಅದು ಫ್ಲೋರ್ ನಲ್ಲಿ ಅಕ್ಸೆಪ್ಟ್ ಆಗಿಲ್ಲ. ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ ಅಂಬೇಡ್ಕರ್, ಐ ಅಗ್ರಿ ವಿತ್ ಯು, ಜನರಲ್ ಎಲೆಕ್ಷನ್ ಇದೆ 1956 ನಲ್ಲಿ, ನಾವು ಏನಾದ್ರೂ ಹೆಣ್ಮಕ್ಳಿಗೆ ಪೂರ್ತಿ ಹಕ್ಕು ಕೊಟ್ಟು ಬಿಟ್ರೆ ಈ ಸಮಾಜ ಪುರುಷ ಸಮಾಜ, ನಮ್ಗೆ ಓಟ್ ಬರೋಲ್ಲ, ಸೋತು ಹೋಗ್ತೀವಿ, ಎಲೆಕ್ಷನ್ ಮುಗಿದ ಮೇಲೆ ನೋಡೋಣ ಅಂದಾಗ ಬೇಡ ಬೇಗ ಅವತ್ತೇ ರಾಜೀನಾಮೆ ಕೊಟ್ಟು
ಲಾ ಮಿನಿಸ್ಟರ್ಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆದ್ದರಿಂದಾನೇ ಇವತ್ತು ನಮಗೆ ಮೇಡಮ್ ಹೇಳಿದಂತೆ ಡೌರಿ ವಿರೋಧವಾಗಿ, ಚೈಲ್ಡ್ ಮ್ಯಾರೇಜ್ ವಿರೋಧವಾಗಿ, ವಿಡೋ ಮ್ಯಾರೇಜ್ ಅನ್ನೋದು ಬಹಳ ಮಹತ್ವ ತತ್ವ, ಮಾನವ ತತ್ವ. ಗಂಡ ಸೆತ್ ತಕ್ಷಣ ಅದಕ್ಕಿಂತ ಹಿಂದೆ ಸತಿ ಸಿಸ್ಟಮ್ನಲ್ಲಿ ಹೆಂಡತಿ ಎಷ್ಟೇ ವಯಸ್ಸಲ್ಲಿ ತಗೊಂಡು ಹೋಗಿ ಅದೇ ಬೆಂಕಿಯಲ್ಲಿ ಹಾಕಿ ಇಬ್ಬರನ್ನು ಕ್ರಾಸ್ ಮಾಡ್ತಿದ್ರು. ಎಲ್ಲೂ ಒಂದು ಇನ್ಸಿಡೆಂಟ್ಸ್ ಆಗಿಲ್ಲ. ಹೆಂಡತಿ ಸೆತ್ತಾಗ ಅವ್ರ ಯಜಮಾನನ ಅಲ್ಲಿ ಹಾಕಲಿ ಅಂತ ಹೇಳಿ ಯಾವ ವ್ಯವಸ್ಥೆನೂ ಇರಲಿಲ್ಲ. ಪತಿ ಸಿಸ್ಟಮ್ ಇರಲಿಲ್ಲ, ಸತಿ ಸಿಸ್ಟಮ್ ಇತ್ತು. ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದ ಮೇಲೆ ವಿಡೋ ಮ್ಯಾರೇಜ್ ಅನ್ನುವ ಒಂದು ಕಾನ್ಸೆಪ್ಟ್ ನ ಅವರು ಕಾನೂನು ಮಾಡ್ಲಿಕ್ಕೆ ಹೊರಟಿದ್ರು. ಹಿಂದೂ ಕೋರ್ಟ್ ಬಿಲ್ ಇದೆ. ಯಾಕೆ ವಿಡೋ ಅನ್ನೋದು ಆ ಸತಿ ಸಿಸ್ಟಮ್ ಇಂದ ಡೇಂಜರ್. ಅದು ಸತಿ ಸಿಸ್ಟಮ್ ನಲ್ಲಿ ಮಹಿಳೆನ ತಗೊಂಡು ಹೋಗಿ ಬೆಂಗಲಿ ಆಗಿದ ಮೇಲೆ ಅವತ್ತು ಅವರು ಸತ್ತೋಗಿ ಬಿಡ್ತಿದ್ರು. ಬಟ್ ವಿಧವೆ ಅನ್ನೋರು ಅವರು ಕೊನೆಯ ಮೂಮೆಂಟ್ ವರೆಗೆ ಚಿತ್ರ ಹಿಂಸೆ ಅನುಭವಿಸ್ಬೇಕು. ಯಾವುದೇ ಪೂಜೆ ಪುನಸ್ಕಾರದಲ್ಲಿ ಅವರು ಸೇರಿಸ್ಕೊಳ್ಳಲ್ಲ. ತನ್ನ ಮಗಳು ಮದುವೆ ಆಗಿದ್ರು, ಮಗಳು ಮದುವೆ ಆಗಿದ್ರು, ಅಲ್ಲಿ ಹೋಗಿ ಅವರಿಗೆ ಆಶೀರ್ವಾದ ಮಾಡೋ ಹಕ್ಕು ಇರಲಿಲ್ಲ. ತಮಗೆ ಬೇಕಾಗಿರೋ ಬಟ್ಟೆನ ಉಟ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಬೇರೆ ವೈಟ್ ಸೀರೆನ, ಬೆಳಿ ಸೀರೆನ ಅವರು ಉಟ್ಕೋಬೇಕು. ಇವತ್ತೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀರಿ, ಕೂದಲಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ. ಕೂದಲು ಇಟ್ಕೊಳ್ಳಲ್ಲ, ಅವ್ರಿಗೆ ತಲೆ ಬೋಳ್ಸ್ಕೋಬೇಕು. ಯಾವುದೇ ಅವರು ಜ್ಯುವೆಲ್ರಿನ ಹಾಕೊಳ್ಳಂಗಿಲ್ಲ, ಬಳೆ ಹಾಕೊಳ್ಳಂಗಿಲ್ಲ, ಮೂಳೆಯಲ್ಲಿ ಕುತ್ಕೋಬೇಕು. ಮತ್ತೆ ಇದಕ್ಕೆ ಏನದು ಅರ್ಥ? ಬದುಕಾಯ್ತು. ಆದ್ರೆ ಅವರಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಿಕ್ಕೆ, ವಿಡೋ ಮ್ಯಾರೇಜ್ ಮಾಡಿಕೊಳ್ಳಿಕ್ಕೆ ಅವಕಾಶನ ಮಾಡಿಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ಅವರು. ಆನಂತರ ನಮ್ಮ ಸಾವಿತ್ರಿ ಫುಲೆ ಅವರು ಸಾಕಷ್ಟು ಅದಕ್ಕಾಗಿ ಹೋರಾಟ ಮಾಡಿದರು. ಒಂದು ಇನ್ಸ್ಟಿಟ್ಯೂಷನ್ ನಡೆಸಿದ್ರು ಅವರು. ಪ್ಲೇಗ್ ಬಂದಾಗ ಆ ಪ್ಲೇಗ್ ನಲ್ಲಿ ಕೆಲ ಸಮುದಾಯ ಜನರು ಪ್ಲೇಗ್ ನಲ್ಲಿ ಅಫೆಕ್ಟ್ ಆಗಿದಾಗ ತನ್ನ ಮಗನ್ನೇ ಡಾಕ್ಟರ್ ಮಾಡಿ, ಸಾಕು ಮಗನ್ನ ಡಾಕ್ಟರ್ ಮಾಡಿ ಅವರು ಒಂದು ಹಾಸ್ಪಿಟಲ್ ನಡೆಸ್ತಾ ಇದ್ರು. ಅವ್ರನ್ನ ಕಾಪಾಡಕ್ಕೆ ಹೋಗಿ ತಮಗೆ ಪ್ಲೇಗ್ ಆಗಿ ಸೆತ್ತು ಅವರು ನಡೆಸಿದ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಈ ವಿಧವೆಗಳು ಗರ್ಭಿಣಿ ಆಗ್ತಿದ್ರು. ಅವ್ರನ್ನ ಸಮಾಜ ಬಹಳ ಕೆಟ್ಟ ದೃಷ್ಟಿಕೋನದಿಂದ ನೋಡ್ತಿದ್ರು. ಅವ್ರನ್ನ ಕರ್ಕೊಂಡು ಬಂದ್ರು, ಅದರಲ್ಲಿ ಉಳಿಸ್ಕೊಂಡು ಡೆಲಿವರಿ ಮಾಡಿಸಿ, ಆ ಮಕ್ಕಳಿಗೆ ಜೋಪಾನ ಮಾಡಿಸಿ ಒಂದು ದೊಡ್ಡ ಸಮಾಜಕ್ಕೆ ಕೊಡಬೇಕಾದ್ರು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಹೆಚ್ಚು ಮಾಡಿದ್ರು. ಅಷ್ಟೇ ಹೆಣ್ಣು ಮಕ್ಕಳಿಗೆ ಹಕ್ಕಾಗಿ ಹೋರಾಟ ಮಾಡಿದ್ರು. ಮರ್ತು ಬಿಟ್ಟಿದ್ರು ನಾವು. ಅದನ್ನೇ ವಿಡೋ ಮ್ಯಾರೇಜ್ ಆಗಿ ತಂದಿದ್ರು. ವಾರಿಸು ಸಿಸ್ಟಮ್ ಇತ್ತು. ಯಾವಾಗ ತಂದೆ ತಾಯಿಗೆ ಗಂಡು ಮಕ್ಕಳು ಇಲ್ಲ ಅಂದ್ರೆ, ಬೇರೆ ಹೆಣ್ಮಕ್ಳು ಇದ್ರೆ ಅವ್ರ ಆಸ್ತಿ ಆ ಮಗಳಿಗೆ ಹೋಗಲ್ಲ. ಅದು ಅಡಾಪ್ಷನ್ ಅನ್ನುವ ಒಂದು ಕಾನ್ಸೆಪ್ಟ್ ಇತ್ತು. ಅದು ಚಿಕ್ಕಪ್ಪನಿಗೆ ತಂದೆನ ತನ್ನ ತಮ್ಮನಿಗೋ ಅಣ್ಣನಿಗೋ ಗಂಡು ಮಕ್ಕಳು ಅವ್ರಿಗೆ ಹೋಗ್ತಿತ್ತು. ಇಲ್ವಾ ಅಣ್ಣ ತಮ್ಮ ಇಲ್ಲ ಅಂದ್ರೆ ಅವರು ಫ್ಯಾಮಿಲಿ ಒಳಗೆ ಇರ್ತಕ್ಕಂಥ ಇನ್ನೊಬ್ರು ಗಂಡು ಮಕ್ಕಳಿದ್ರೆ ಅಲ್ಲಿ ಹೋಗ್ತಿತ್ತು. ಹಾಗಾಗಿ ಎಜುಕೇಶನ್ ಅನ್ನೋದು ಬೇರೆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನ ಓದಿ, ಚೆನ್ನಾಗಿ ಓದಿ, ಎಕ್ಸಾಮಿನೇಷನ್ ಬರೆದು ಅಲ್ಲೇ ಮರೆಯುವುದು ಅಲ್ಲ. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೇಕೆ. ನೀವು ಸೋಷಿಯಾಲಜಿಯಲ್ಲಿ ಓದುವಾಗ ಅದು ನಮ್ಮ ನಿಜ ಲೈಫ್ ನಲ್ಲಿ ಅಳವಡಿಸಬೇಕು. ಹಿಸ್ಟ್ರಿ ಓದುವಾಗ ಹಿಸ್ಟ್ರಿಯಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ಶೋಷಣೆಗಳನ್ನ ನಾವು ಅರಿತುಕೊಂಡು ಆ ಶೋಷಣೆಗಳಿಗೆ ನಾವು ಎಂದೂ ಜವಾಬ್ದಾರರಾಗಬಾರದು. ಎವ್ರಿ ರೆವಲ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಇಂಡಿವಿಜುವಲ್. ರೆವಲ್ಯೂಷನ್ ಯಾವಾಗ ಗುಂಪು ಕಟ್ಕೊಂಡು ಸ್ಟಾರ್ಟ್ ಮಾಡಿದಾಗ, ಕಾರ್ಲ್ ಮಾರ್ಕ್ಸ್ ಸಿಂಗಲ್ ಮ್ಯಾನ್ ಆಗಿ, ತಂದೆ ತಾಯಿ ಇರಲಿಲ್ಲ ಅವರಿಗೆ, ಸಣ್ಣ ವಯಸ್ಸಿನಲ್ಲಿ ತಿಳ್ಕೊಂಡು ಬಿಡ್ತಾರೆ. ಈ ವಾಸ್ ವಾಂಡರಿಂಗ್ ಆನ್ ದ ಸ್ಟ್ರೀಟ್ಸ್. ಇವತ್ತು ಮಾರ್ಕ್ಸಿಸಂ ಅನ್ನೋದು ಬಂದೇ ಹೋಗಿದ್ರೆ ಕಾರ್ಮಿಕರ ಗತಿ ಏನಾಗ್ತಿತ್ತು? ಅದಕ್ಕೆ ಕಾರ್ಮಿಕರು ಈ ಪುರುಷ ಪ್ರಧಾನವನ್ನು ಕ್ಯಾಪಿಟಲಿಸಂ ಸೇಮ್ ಅಂತಾರೆ. ಪುರುಷ ಏನು ಹೆಣ್ಮಕ್ಳದ್ದು ಮಾಡ್ತಾರೋ ಅದನ್ನೇ ಈ ಕ್ಯಾಪಿಟಲಿಸಂ ಅನ್ನೋದು ತಮ್ಮ ಕಾರ್ಮಿಕರಿಗೆ ಮಾಡ್ತಾ ಇದೆ ಶೋಷಣೆ. ಹಂಗಾಗಿ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಷ್ಟೆಲ್ಲ ಕಟ್ಟುವುದಕ್ಕೆ ಕಾರಣ ಬೇರೆ ಉದ್ಯೋಗ ಒಂದಲ್ಲ. ಉದ್ಯೋಗ ಬೇಕು ನಮಗೆ. ಆದ್ರೆ ಈ ಉದ್ಯೋಗದ ಜೊತೆಗೆ, ಎಂಪ್ಲಾಯ್ಮೆಂಟ್ ಜೊತೆಗೆ ನಮ್ಮ ಸಮಾಜ ಅವೇರ್ನೆಸ್ ನ ಕ್ರಿಯೇಟ್ ಮಾಡುವ ಜವಾಬ್ದಾರಿ ನಿಮ್ಮದು, ನಮ್ಮದು ಆಗಿದೆ. ಎಲ್ಲೆಲ್ಲೆಲ್ಲೋ ಅವಕಾಶ ಸಿಗ್ತದೋ ಅಲ್ಲೆಲ್ಲ ಕೂಡ ನಮ್ಮ ಈ ಮಹಿಳಾ
ಹಕ್ಕುಗಳ ಸಲುವಾಗಿ ಹೋರಾಟ ಮಾಡಿದ್ರೆ ನೆನಪು ಮಾಡ್ಕೊಳ್ಳೋಣ. ಮೇಡಮ್ ಹೇಳಿದಂಗೆ ಅಷ್ಟು ಮಂದಿಗೆ ಅದು ಹೋಗಿ ತಲುಪಿಲ್ಲ ಆದ್ರೂ 2-3 ಮಂದಿಗೆ ನಾವು ತಲುಪಿದ್ರೆ ಸಾಕು. ಯಾಕಂದ್ರೆ ನೀವೇ ಇನ್ನು ಮುಂದೆ ಸಂಸಾರದಲ್ಲಿ ಬದುಕುವರು. ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹಕ್ಕುಗಳನ್ನ, ಮಹಿಳಾ ಹಕ್ಕುಗಳನ್ನ ಬಿಟ್ಟುಕೊಡಲಾರದೆ ಹಕ್ಕುಗಳ ಜೊತೆಗೇನೆ ಸಂಸಾರವನ್ನ ಮುಂದುವರಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗಿದೆ. ನಾವು ವಿ ಶುಡ್ ನಾಟ್ ಬಿಕಮ್ ದ ಏಜೆಂಟ್ಸ್ ಆಫ್ ಪ್ಯಾಟ್ರಿಯಾರ್ಕಿ ಅಟ್ ಆಲ್. ಬಹಳಷ್ಟು ಮಂದಿ ಹೇಳ್ತಾ ಇದ್ರು ನಮಗೆ, ಹಂಗಾದ್ರೆ ಕೋ ಎಕ್ಸಿಸ್ಟೆನ್ಸ್ ಹೆಂಗ್ ನಡೆಯೋದು? ಹೆಣ್ಮಕ್ಳು ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ಫ್ಯಾಮಿಲಿ ಹೆಂಗ್ ನಡೆಯೋದು? ಹಂಗಾದ್ರೆ ಹೆಣ್ಮಕ್ಳೇ ಅಡ್ಜಸ್ಟ್ ಮಾಡ್ಬೇಕಾ? ಜವಾಹರ್ಲಾಲ್ ನೆಹರು ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ದ ಓನ್ಲಿ ಆಲ್ಟರ್ನೇಟಿವ್ ಟು ಕೋ ಎಕ್ಸಿಸ್ಟೆನ್ಸ್ ಈಸ್ ಕೋ ಡಿಸ್ಟ್ರಕ್ಷನ್. ಸಮಾನವಾಗಿ ಸಮತ್ವವಾಗಿ ನಾವು ಬದುಕಲಿಕ್ಕೆ ಹೋಗಿದ್ರೆ ದಿ ಆಲ್ಟರ್ನೇಟಿವ್ ಇಸ್ ಡಿಸ್ಟ್ರಕ್ಷನ್ ಓನ್ಲಿ. ನೀವು ಹೆಣ್ಮಕ್ಳ ಇನ್ನೂ ಶೋಷಣೆ ಮಾಡ್ತಾ 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 ಅವ್ರ ಹಕ್ಕುಗಳನ್ನ ನೀವು ಕಿತ್ಕೊಳ್ತಾ ಹೋದ್ರೆ ಮುಂದೆ ದಿ ಎಂಡ್ ಈಸ್ ಗೋಯಿಂಗ್ ಟು ಬಿ ದಿ ಡಿಸ್ಟ್ರಕ್ಷನ್ ಆಫ್ ದ ಹೋಲ್ ಸೊಸೈಟಿ. ಅದು ಆಗಬಾರದಂದ್ರೆ ನಾವು ಎಚ್ಚರಿಕೆಯಾಗಿ ಜನರಲ್ಲಿ ಕೂಡ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ನಮ್ಮ ಬದುಕಿನಲ್ಲಿ ಈ ಎಜುಕೇಶನ್ ತಗೊಂಡಿದ್ದೀವಿ. ಈ ಎಜುಕೇಶನ್ನ ಆ ಒಂದು ಹೆಣ್ಮಕ್ಳು ಸ್ವತಂತ್ರಕ್ಕಾಗಿ ಸಮಾನ ಹಕ್ಕಕ್ಕಾಗಿ ನಾವು ಅದನ್ನು ನೀಡಬೇಕು. ನೀಡಿದರೆ ನಾವು ನಮ್ಮ ಎಜುಕೇಶನ್ಗೆ ಮಾಡಿದ ಒಂದು ಗೌರವ. ಅಲ್ಲದೆ ಹೋದರೆ ನಾವು ವಿ ವಿಲ್ ಬಿ ಓನ್ಲಿ ಗ್ರಾಜುಯೇಟ್ಸ್, ವಿ ವಿಲ್ ಬಿ ಓನ್ಲಿ ಪೋಸ್ಟ್ ಗ್ರಾಜುಯೇಟ್ಸ್, ವಿ ವಿಲ್ ಬಿ ಓನ್ಲಿ ಡಾಕ್ಟರೇಟ್ಸ್. ಡಾಕ್ಟರ್ ಫಾಸ್ಟೆಸ್ ಅಂತ ಹೇಳಿ ಒಂದು ಡ್ರಾಮಾ ಇದೆ, ಕ್ರಿಸ್ಟೋಫರ್ ಮಾರ್ಲೋ. ಡಾಕ್ಟರ್ ಅಂದ್ರೆ ಏನು? ನೀವು ಇಫ್ ಯು ಗೋ ಟು ದ ಎಟಿಮಾಲಜಿಕಲ್ ಡಿಕ್ಷನರಿ ಯು ವಿಲ್ ಕಮ್ ಟು ನೋ ಡಾಕ್ಟರ್ ಮೀನ್ಸ್ ಸ್ಕಾಲರ್ ಅಂತ. ಇವತ್ತು ಸಾವಿರಾರು ಮಂದಿ PhD ಮಾಡಿದ್ದಾರೆ. ಅವ್ರನ್ನ ಕೊಡುಗೆ ಏನಿದೆ, ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಆ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಬೇಕು. ನಾವು ಡಿಗ್ರಿ ಹೋಲ್ಡರ್ ಆಗಬೇಕು, ಆಗಬಾರದು. ಬ್ರಡ್ನಾಡ್ ಶಾ ಹೇಳ್ತಾರೆ, ಐ ಕೇಮ್ ಟು ಇಂಗ್ಲೆಂಡ್, ಐ ಕೇಮ್ ಟು ಲಂಡನ್ ಟು ಎಜುಕೇಟ್ ಅನ್ನುವ ಶಬ್ದವನ್ನ ಬ್ರಡ್ನಾಡ್ ಶಾ ಹೇಳ್ತಾರೆ. ಇವರು ಎಜುಕೇಟ್ ಮಾಡೋದು ಏನು ಉಳಿತಾರೆ? ಈಗಾಗಲೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆ, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಇದೆ. ಬಹಳ ವರ್ಷಗಳಿಂದ, ನೂರಾರು ವರ್ಷಗಳಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಭಾಗದಲ್ಲಿರೋರು ಅಲ್ಲಿ ಓದಲಿಕ್ಕೆ ಬರ್ತಾ ಇದ್ದಾರೆ. Then he defines education, that education is not obtaining a degree. Education is not to become a graduate. Education means rationality. Education means intellectualism. ಅದಕ್ಕೆ ಬರ್ನಾಡ್ ಶಾ ತೀರ್ಕೊಂಡಿದ್ದಾಗ ಇಂಡಿಯಾದಿಂದ ಒಂದು ಮೆಸೇಜ್ ಹೋಗ್ತದೆ, ಕಂಡೋಲೆನ್ಸ್ ಮೆಸೇಜ್ ಹೋಗ್ತದೆ. ದ ಮದರ್ ಆಫ್ ರಾಷನಾಲಿಟಿ ಹ್ಯಾಸ್ ಲಾಸ್ಟ್ ಹರ್ ಎಲ್ಡೆಸ್ಟ್ ಸನ್. ಈ ರಾಷನಾಲಿಟಿ ತಾಯಿ ತನ್ನ ಮೊಟ್ಟ ಮೊದಲ ಮಗುವನ್ನ ಕಳ್ಕೊಂಡಿದೆ. ಬರ್ನಾಡ್ ಶಾ ತೀರ್ಕೊಂಡಿದ್ದ. ಅವ್ರು ಡ್ರಾಮಾನ ಓದಿ ಮನೋರಂಜನೆ ಕೊಡಲ್ಲ. ಅವ್ರ ಡ್ರಾಮಾ ಸ್ಟೇಜ್ನಲ್ಲಿ ಒಂದು ಟೇಬಲ್, 2 ಕುರ್ಚಿ. ನಾವು ಹಳೆ ಡ್ರಾಮಾ ಮಾಡಿದಂಗೆ ಡೆಕೋರೇಷನ್ ಮಾಡಿ, ಎಂಟ್ರೆನ್ಸ್ ಮಾಡಿ, ಹಿನ್ನೆಲೆ ಮಾಡಿ, ಕಾಡು ತೋರಿಸುವುದು, ಆಕಾಶ ತೋರಿಸುವುದು, ಮತ್ತೊಂದು ತೋರಿಸೋದು ಇಲ್ಲವೇ ಇಲ್ಲ. ಡೈಲಾಗ್ಸ್ ಯಾವಾಗಲೂ ಬ್ಯಾಡ್ ಡೈಲಾಗ್ಸ್. ಇಬ್ರು ಕೂತ್ಕೊಂಡಿರ್ತಾರೆ, ಇಬ್ರು ಆರ್ಗ್ಯುಮೆಂಟ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಆ ನಂತರ ಬರ್ನಾಡ್ ಶಾ ಹತ್ರ ಕೇಳ್ತಾರೆ, ನೀವು ಈ ತರ ಮಾಡಿದಿರಲ್ಲ ಯಾಕಂದ್ರೆ? ಬಿಕಾಸ್ ಐ ವಾಂಟ್ ಪೀಪಲ್ ಟು ಥಿಂಕ್ ಅಬೌಟ್ ಇಟ್. ಮತ್ತೆ ಕಾನ್ವರ್ಸೇಷನ್ ಡೈಲಾಗ್ಸ್ ಎಲ್ಲ ಬಹಳ ಶಾರ್ಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಇಂಟರ್ವಲ್ ಕೊಡ್ತಾ ಇದ್ದೀವಿ. ಇಂಟರ್ವಲ್ ನಲ್ಲಿ ಬಂದ ಆಡಿಯನ್ಸ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಏನ್ ಮಾಡಬೇಕು, ಅದು ಏನು, ಇದು ಏನು, ಇದು ಏನು ಅಂತ ಹೇಳಿ ಒಳಗಡೆ ವಿಚಾರ ಮಾಡ್ತಾ ಇರಬೇಕು. ಇಂಟರ್ವಲ್ ಇಸ್ ನಾಟ್ ಮೆಂಟ್ ಫಾರ್ ದೇಮ್ ಟು ಡ್ರಿಂಕ್ ಕಾಫಿ, ಟು ಈಟ್ ಪಾಪ್ಕಾರ್ನ್. ಇವತ್ತು ನಮ್ಮ ಸಿನಿಮಾ ಥಿಯೇಟರ್ ನಲ್ಲಿ ಹೋಗಿ ಇಂಟರ್ವಲ್ ಕೊಟ್ಟ ತಕ್ಷಣ ಪಾಪ್ಕಾರ್ನ್ ತಿನ್ಕೊಂಡು, ಸಮೋಸ ತಿನ್ಕೊಂಡು ಬರ್ತೀವಲ್ಲ, ಹಂಗೆಲ್ಲ ಇಲ್ಲ. ಇಂಟರ್ವಲ್ಸ್ ವೇರ್ ಮೆಂಟ್ ಫಾರ್ ಫರ್ದರ್ ಡಿಸ್ಕಷನ್ as far as the place of Barnard Shah were concerned. ಆ ರೀತಿಯಲ್ಲಿ ನಾವು ಎಜುಕೇಶನ್ನ ಒಂದು ಟೂಲ್ ಆಗಿ, ಎಜುಕೇಶನ್ನ ಒಂದು ಉಪ್ಪನ್ನಾಗಿ ಇಟ್ಕೊಂಡು ಮಹಿಳೆಯನ್ನ ನಾವು ಜೋಪಾನ ಮಾಡೋಣ. ಅವರಿಗೆ ನಾವು ಸ್ವತಂತ್ರನ ಕೊಡಲಿಕ್ಕೆ, ಸ್ವತಂತ್ರನ ನಾವು ಕೊಂಡುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ 2 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮಹಿಳಾ ದಿನದ
ಹಾಗೂ ಮಹಿಳೆಯರ ಅಸಮಾನತೆ ಹಾಗೂ ಲಿಂಗ ತಾರತಮ್ಯ ಹಾಗೂ ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಕೊಡುಗೆಯನ್ನು ನೀಡಿದ್ದರ ಬಗ್ಗೆ ತುಂಬಾ ಅದ್ಭುತವಾಗಿ ಮತ್ತೆ ಮಹಿಳೆಯರ ಬಗ್ಗೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿದ ಪ್ರೊಫೆಸರ್ ಬಿ ಕಣ್ಣನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ಭಾರ್ಗವಿ ಅವರು ಬಂದು ನೆರವೇರಿಸಿಕೊಡಬೇಕೆಂದು ವಿನಂತಿ. ಮೊದಲಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳೆಯರ ದಿನದ ಶುಭಾಶಯಗಳು. ಅಜ್ಞಾನ ತಿಮಾರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರಂ ನಿರ್ವಿನೀತ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಜ್ಞಾನ ಸಿಂಧು ಆವರಣ ಸಿಂಧನೂರು ಇಂದು ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುವ ಅವಕಾಶ ದೊರೆತಿರುವುದು ನನಗೆ ಸಂತೋಷದ ವಿಷಯವಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಪಿ ಕಣ್ಣನ್ ಸರ್, ಸ್ಪೆಷಲ್ ಆಫೀಸರ್ PG ಸೆಂಟರ್ ಸಿಂಧನೂರು ಇವರಿಗೆ ವೈಯಕ್ತಿಕವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಉಪನ್ಯಾಸಕರ ವರ್ಗದವರ ಪರವಾಗಿ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಉತ್ತೇಜಿಸಿದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸರಸ್ವತಿ ಪಾಟೀಲ್, ಅಡ್ಮಿನಿಸ್ಟ್ರೇಟರ್, ರಾಜೇಂದ್ರ ಕುಮಾರ್, ಮೆಮೋರಿಯಲ್ ಸ್ಕೂಲ್ ಸಿಂಧನೂರು ಇವರಿಗೂ ಕೂಡ ವೈಯಕ್ತಿಕವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಉಪನ್ಯಾಸಕರ ಬಳಗದವರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಕನ್ನಡ ವಿಭಾಗದ ಬೋಧಕರಾದ ಶ್ರೀಯುತ ಗುರುರಾಜ್ ಸರ್ ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ವಿದ್ಯಾರ್ಥಿನಿಯರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಶ್ರಮಿಸಿದ ನಮ್ಮ ಬೋಧಕ ಮತ್ತು ಬೋಧಕೇತರಿಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಯೋಜಕರಿಗೂ ಸಹ ವೈಯಕ್ತಿಕವಾಗಿ ವಿದ್ಯಾರ್ಥಿನಿಯರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಹಾಗೂ ಶಾಂತಿಯುತವಾಗಿ ಕೇಳಿ ಸಹಕರಿಸಿದ ನನ್ನ ಎಲ್ಲ ಸಹಪಾಠಿಗಳಿಗೂ ಸಹ ಹೃತ್ಪೂರ್ವಕ ವಂದನೆಗಳು.